श्रीगुरुभ्यो नमः। हरि ओम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मच्चित्तं वर्गीकृतमभूद्यया किङ्करीयस्य सामाय शङ्कराचार्यमाश्रये। प्रह्लादवरदो देवो योऽन्तसिंहः परो हरिः नृसिंहोपासकं नित्यं तन्नृसिंहगुरुं भजे। श्री सच्चिदानंद शिवाभिनव्यनृसिंहभारत्यपिदान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं। नमामि यामिनीनाथ लेखालङ्कृतकुन्तलां नमः भवानीं भवसन्तापनिर्वापणसुधानदीम्। ಈಗ ಈ ಮೊದಲನೇ ಶ್ಲೋಕ ಒಂದ್ಸತಿ ಹೇಳೋಣ. ಸ್ತೋಷ್ಯೆ ಭಕ್ತ್ಯ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸೃತಿಚಕ್ರಂ ಭ್ರಮತೀರ್ಥಂ ಯಸ್ಮಿನ್ನೇತತ್ ಸಂಸೃತಿಚಕ್ರಂ तं ಸಂಸಾರಧ್ವಾन्तವಿನಾಶಂ ಹರಿಮೀಡೆ. तं ಸಂಸಾರಧ್ವಾन्तವಿನಾಶಂ ಹರಿಮೀಡೆ. ಈ ಮೊದಲನೇ ಶ್ಲೋಕದಲ್ಲಿ ಪ್ರಪಂಚಕ್ಕೆ ಆಧಾರವಾಗಿರೋದು ಬ್ರಹ್ಮ. ಆಮೇಲೆ ಈ ಪ್ರಪಂಚ ಅನ್ನೋದು ಸಂಸಾರ ಅನ್ನೋದಕ್ಕೆ ವ್ಯತ್ಯಾಸ ಇಲ್ಲ. ಆ ಸಂಸಾರ ಅನ್ನೋದು ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ಅದು ಬ್ರಹ್ಮದಲ್ಲಿ ನೆಲೆಸಿದೆ, ಅದೇ ಆಧಾರ ಅಂತಲೂ ಹೇಳಿಬಿಟ್ರು. ಆಮೇಲೆ ಪ್ರಪಂಚಕ್ಕೆ ಕಾರಣ ಅದು ಬ್ರಹ್ಮವೇ, ಆದರೆ ಸಂಸಾರಕ್ಕೆ ಕಾರಣ ಬ್ರಹ್ಮ ಅಂತ ನಾವು ಹೇಳೋಂಗಿಲ್ಲ. ಯಾಕೆಂದರೆ ಸಂಸಾರ ಅವಿದ್ಯೆಯಿಂದ ಆಗಿರೋದು, ಅದಕ್ಕೆ ಕಾರಣ ಬ್ರಹ್ಮ ಅಲ್ಲ. ಅನಾದಿ ಅವಿದ್ಯೆಯಿಂದ ಜೀವರು ಸಂಸಾರದಲ್ಲಿದ್ದಾರೆ. ಆಮೇಲೆ ಈ ಸಂಸಾರ ಚಕ್ರ ಅನ್ನೋದು ಯಾವಾಗ ನಿಲ್ಲುತ್ತೆ ಅಂತ ಹೇಳಿದ್ರೆ ಆ ಬ್ರಹ್ಮದ ಸಾಕ್ಷಾತ್ಕಾರ ಆದಾಗ ಸಂಸಾರ ಚಕ್ರ ಅನ್ನೋದು ಅವನಿಗೆ ಇನ್ಮೇಲೆ ಇರೋದಿಲ್ಲ. ಅವನಿಗೆ ಯಾರಿಗೆ ಆಗಿದೆಯೋ ಅವನಿಗೆ ಮಾತ್ರ ಆಗೋದಿಲ್ಲ, ಬಾಕಿಯವ್ರಿಗೆಲ್ಲ ಯಥಾ ಪ್ರಕಾರ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಹೀಗೆ ಇಂಥ ವಿಷಯ ಎಲ್ಲ ಅವರು ತಿಳಿಸಿದ್ರು. ಇವಾಗ ನಾವು ನಾಲ್ಕನೇ ಅದೇ ಏನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಾಮಾನ್ಯವಾಗ ಒಂದು ಉತ್ತರ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಜೀವರಿಗೆಲ್ಲ ಕರ್ಮ ಇದೆಯಲ್ಲ, ಆ ಕರ್ಮವನ್ನೆಲ್ಲ ಅವರು ಭೋಗ ಮಾಡಬೇಕು, ಮತ್ತೆ ಹೊಸ ಕರ್ಮಗಳು ಅವ್ರು ಮಾಡ್ಕೋಬೇಕು. ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಈಶ್ವರ ಬೇಕಾಗಿದೆ ಅಂತ. ಅಂದರೆ ಈ ಪ್ರಪಂಚವನ್ನು ಜೀವರುಗಳು ತಾನಾಗೆ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಬ್ರಹ್ಮಕ್ಕೆ, ಭಗವಂತನಿಗೆ ಅಥವಾ ಈಶ್ವರನಿಗೆ ಏನು ಪ್ರಪಂಚ ಉಂಟು ಮಾಡೋದಕ್ಕೆ ಏನು ಅವನಿಗೆ ಕಾರಣ ಅಂತ ಹೇಳಿದ್ರೆ, ಜೀವರುಗಳಿಗೆ ಆ ಭೋಗವನ್ನು, ಕರ್ಮ ಭೋಗವನ್ನು ಅವ್ರು ಅನುಭವಿಸ್ಬೇಕು. ನೋಡಿ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮದ ಭೋಗ ಇವಾಗ ಅನುಭವಿಸ್ತೀವಿ. ಭೋಗ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ವಾ. ಇವಾಗ ಯಾವುದೇ ಒಂದು ಅನುಭವಕ್ಕೆ ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇವಾಗ ನಾವು ಒಂದು ಕಡೆ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಫಂಕ್ಷನ್ಗೆ ಎಲ್ಲರೂ ಬರಕ್ಕೆ ಮುಂಚೆನೇ ಅವರೆಲ್ಲ ತಯಾರು ಮಾಡಿಬಿಡ್ತಾರೆ. ಅಲ್ಲಿ ಎಲ್ಲರೂ ಎಲ್ಲೆಲ್ಲಿ ಬಂದು ಕೂರಬೇಕು, ಎಷ್ಟು ಜನಕ್ಕೆ ಇಲ್ಲ ಅದಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಜನಗಳನ್ನೆಲ್ಲ ನೋಡ್ತಾ ಇದ್ದೀವಿ, ಜನಗಳೆಲ್ಲ ಕಷ್ಟದಲ್ಲಿರೋದು ನೋಡ್ತಾ ಇದ್ದೀವಿ ನಾವು. ಆಮೇಲೆ ನಮಗೆ ಸಿಕ್ಕೋ ಮಾಹಿತಿ ಪ್ರಕಾರ ಕೆಲವರೆಲ್ಲ ಮೋಕ್ಷವನ್ನು ಹೊಂದಕ್ಕೆ ಪ್ರಯತ್ನ ಮಾಡ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ ಅಂತ ನಾವು ನಂಬ್ತೀವಿ. ಯಾವುದರಿಂದ? ವೇದಾಶಾಸ್ತ್ರದಿಂದ. ಇವುಗಳೆಲ್ಲ ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇದನ್ನ ಇಟ್ಕೊಂಡು ನಾವೇನು ಮಾಡಬೇಕಾಗಿದೆ, ಇದೆಲ್ಲ ಯಾತಕ್ಕೆ ಕ್ರಿಯೇಟ್ ಆಯಿತು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗೆ ಮಾಡೇನೆ ಶ್ರುತಿ ಇದೆಲ್ಲ ನಮಗೆ ಕೊಟ್ಟಿರೋದು. ಹಾಗಾಗಿ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ನೋಡ್ತಾ ಇರೋ ಪ್ರಪಂಚ ಸುಮ್ಮನೆ ಬಂದಿರೋಕ್ಕೆ ಸಾಧ್ಯವಿಲ್ಲ. ಯಾರೋ ಅದನ್ನು ಮಾಡಿರ್ಬೇಕು ಅದನ್ನು. ಹಾಗಾಗಿ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಈಶ್ವರ ಮಾಡಿದ್ದಾನೆ ಅಂತ. ಹಾಗಾಗಿ ಪ್ರಪಂಚವನ್ನು ಈಶ್ವರ ತನಗೇನು ಅದರಿಂದ ಪ್ರಯೋಜನ ಇಲ್ಲ, ಯಾರಿಗಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಿ ಮಾಡ್ತಾನೆ ಅಂತ ಕಾರಣ ಹೇಳಬೇಕಾಗಿದೆ. ಆಮೇಲೆ ಇದು ಸಾಮಾನ್ಯವಾಗಿ ಕೊಡೋ ಉತ್ತರ. ಅದನ್ನು ಪರಿಷ್ಕಾರ ಮಾಡಿಕೊಡೋ ಉತ್ತರ ಏನು ಅಂತ ಹೇಳಿದ್ರೆ ಅದನ್ನು ಇವರೇ ಹೇಳಿದ್ದಾರೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಒಂದು ಸೂತ್ರನೇ ಇದೆ ಅದಕ್ಕೆ. ಅವಾಗ ಬ್ರಹ್ಮಕ್ಕೆ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣವೇ ಬೇಕಿಲ್ಲ ಅಂತ.
ಯಾವ ಕಾರಣನೂ ಬೇಕೇ ಇಲ್ಲ. ಹಾಗಾದರೆ ಬೇಕೇ ಕಾರಣ ಇಲ್ಲದೇ ಯಾರಾದರೂ ಪ್ರವೃತ್ತಿ ಮಾಡ್ತಾರಾ ಅಂತ ಕೇಳಿದ್ರೆ ಹೌದು ಮಾಡ್ತಾರೆ, ನಾವು ಕೆಲವು ಕಡೆ ನೋಡಿದ್ದೀವಿ ಅಂತ ಲೋಕದಲ್ಲಿ ಉದಾಹರಣೆ ಕೊಡ್ತೀವಿ. ಸ್ವಲ್ಪ ಯಾರೋ ಇದು ಮ್ಯೂಟ್ ಮಾಡ್ಕೋಬೇಕಾಗಿದೆ ಯಾರೋ ಕೆಲವು ಕಡೆಯಿಂದ ನಾನು ನೋಡ್ತೀನಿ. ಓಕೆ. ಸೊ ನಾವು ಲೋಕದಲ್ಲಿ ಕೆಲವರು ಯಾವುದೇ ಒಂದು ಪ್ರಯೋಜನ ಇಲ್ಲದೇನೆ ಕೂಡ ಕೆಲವುದೆಲ್ಲ ಮಾಡ್ತಾರೆ. ಅದೇನು ಅಂತ ಕೇಳಿದ್ರೆ, ಉದಾಹರಣೆಗೆ ಶಾಸ್ತ್ರ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಇವಾಗ ಒಂದು ರಾಜ ಅವನಿಗೆ ಇಲ್ಲದೇ ಇರೋದು ಏನೂ ಇಲ್ಲವೇ ಇಲ್ಲ, ಆದರೂ ಕೂಡ ಅವನೇನು ಮಾಡ್ತಾನೆ, ಒಂದು ಬೇಟೆಗೆ ಹೋಗ್ತಾನೆ. ಅದು ಇಲ್ಲಿ ಬೇಟೆ ಆಡೋದು ಅಂತ ಒಂದು ಆಟಕ್ಕೆ ಹೋಗ್ತಾನೆ ಅವನು. ಹಾಗಾಗಿ ಆ ಆಟದಿಂದ ಅವನಿಗೇನೋ ಒಂದು ಖುಷಿ ಸಿಗುತ್ತೆ ಅಂತ ಇದ್ದೇ ಇದೆ. ಆದರೆ ಅದು ಮುಖ್ಯವಾದ ಒಂದು ಪ್ರಯೋಜನ ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ ಅದನ್ನ. ಹಾಗಾಗಿ ಅಂತಹ ಒಂದು ಪ್ರವೃತ್ತಿ ನಾವು ಲೋಕದಲ್ಲಿ ನೋಡ್ತೀವಿ. ಅದೇ ಥರ ಈಶ್ವರನಿಗೆ ಕೂಡ ಒಂದು ಯಾವುದೇ ಒಂದು ಕಷ್ಟ, ಒಂದು ಎಫರ್ಟ್ ಇಲ್ಲದೇನೆ ಇದನ್ನು ಮಾಡ್ತಾ ಇದ್ದಾನೆ, ಏನು ಪ್ರಯೋಜನ ಇಲ್ಲ ಅವನಿಗೆ, ಅದರಿಂದ ಮಾಡಬೇಕು, ಏನು ಪ್ರಯೋಜನ ಅವನಿಗೆ ಇದನ್ನು ಸಿಕ್ಕೋದಿಲ್ಲ ಅಂತ. ಆಮೇಲೆ ನಾವು ಕರೆಕ್ಟ್ ನೋಡಿದ್ರೆ ಅವರು ಅದನ್ನ ನೋಡಿ, ಅದಕ್ಕೆ ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಇದೆಲ್ಲ ನಮಗೆ ವೇದಾಂತದ ವಿಷಯ ತುಂಬ ಇರುತ್ತೆ ಅದರಲ್ಲಿ. ಹಾಗಾಗಿ ಇನ್ನೊಂದು ವಿಷಯನೂ ನಾವು ನೋಡ್ಬೋದು ಇದರಲ್ಲಿ. ಈ ಈಶ್ವರ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ, ನಾನು ಹೇಳಿದ್ನಲ್ಲ, ಒಂದು ರಾಜ ಇದಕ್ಕೆ ಬೇಟೆ ಆಡ್ತಾನೆ ಅಂತ ಒಂದು ಉದಾಹರಣೆ ಅದು ಕೊಡುತ್ತೆ. ಇನ್ನೊಂದು, ನಾವು ಉಸಿರಾಡ್ತೀವಲ್ಲ ಸಾಮಾನ್ಯವಾಗಿ, ನಾವು ಆಸ್ತ್ವಾ ಪೇಷಂಟ್ ಅಂತ ತಗೋಬಾರ್ದು. ಉದಾಹರಣೆಗೆ ಸಾಮಾನ್ಯ ಜನ ಉಸಿರಾಡ್ತೀವಲ್ಲ, ನಾವು ಉಸಿರಾಡುವಾಗ ನಾವೇನು ಎಫೆಕ್ಟ್ ಇಲ್ಲದೇ ಮಾಡ್ತಾ ಇರ್ತೀವಿ ಅದನ್ನು, ಅಲ್ವಾ? ನಮಗೆ ಗೊತ್ತು ಕೂಡ ಇರಲ್ಲ, ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಉಸಿರು ಮಾಡ್ತಾ ಆಗ್ತಾ ಇರ್ತೇವೆ. ಇಂಥ ಒಂದು ಎಫೆಕ್ಟ್ಲೆಸ್ ಆಗಿ ಇದನ್ನು ಮಾಡ್ತಾನೆ ಅವನು. ಹಾಗಾಗಿ ಇವನಿಗೆ ಒಂದು ಎಫರ್ಟ್ ಹಾಕಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಅಂತಲೋ ಅಥವಾ ಏನೋ ಪ್ರಯೋಜನಕ್ಕಾಗಿ ಮಾಡ್ತಾನೆ ಅಂತಲೋ ಏನು ಹೇಳಂಗಿಲ್ವೇ ಇಲ್ಲ. ಹಾಗಾಗಿ ಈ ಪ್ರಪಂಚ ಇದು ಇನ್ನೊಂದು ರೀತಿಯಾದ ಉತ್ತರ ಕೊಡೋದು. ಕೊನೆಯಲ್ಲಿ ಕೊಡೋ ಇದು ಏನು ಅಂತ ಹೇಳಿದ್ರೆ, ಅದು ನಮ್ಮ ಅದ್ವೈತದಲ್ಲಿ ಕೊಡೋದು ಏನು ಅಂತ ಹೇಳಿದ್ರೆ, ಅದು ಪ್ರಪಂಚವನ್ನು ಈಶ್ವರ ಏನು ಸೃಷ್ಟಿ ಮಾಡಿಲ್ಲ, ನೀನು ಕಲ್ಪನೆ ಮಾಡ್ಕೊಂಡಿದ್ಯಾ ಅಷ್ಟೇನೆ ಅಂತ. ಹಾಗಾಗಿ ಪ್ರತಿಯೊಬ್ಬರೂ ಅವ್ರವ್ರು ಕಾಡ್ತಾ ಇರೋ ಪ್ರಪಂಚ ಅವ್ರವ್ರು ಕಲ್ಪನೆ ಮಾಡ್ಕೊಂಡಿರೋದು. ಇದಕ್ಕೆ ಇದು ಸ್ವಪ್ನ ಉದಾಹರಣೆ ಕೊಡ್ತಾರೆ. ಇವಾಗ ಸ್ವಪ್ನವನ್ನು ಸ್ವಪ್ನ ನಮಗೆ ಆಗುತ್ತೆ ಅದು. ಹಾಗಾಗಿ ಆ ಥರ ಸ್ವಪ್ನ ಹೇಗಾಗುತ್ತೋ ಅದು ನಮಗೆ ಮಾತ್ರ ಆ ಸ್ವಪ್ನ ಆಗಿರೋದು. ಅದೇ ಥರನೇ ಒಂದೊಂದು ಜೀವನಿಗೂ ಕೂಡ ಅವ್ನು ನೋಡ್ತಾ ಇರೋ ಪ್ರಪಂಚ ಅವನು ಕಲ್ಪನೆ ಮಾಡ್ಕೊಂಡಿರೋದು, ಅವ್ನ ಕಲ್ಪನೆಯಲ್ಲಿರೋದು. ಅವನು ಕೂಡ ಬುದ್ಧಿಪೂರ್ವಕ ಕಲ್ಪನೆ ಮಾಡ್ಕೊಂಡಿಲ್ಲ, ಅದು ಅವನಿಗೆ ಮಾಯೆಯಿಂದ ಅದಕ್ಕೆ ಕಾಣಿಸ್ಕೊಳ್ತಾ ಇದೆ. ಅವನು ಅದರಲ್ಲಿ ನಾನು ಸೇರ್ಕೊಂಡಿದ್ದೀನಿ, ನಾನು ಬಿಡಿಸ್ಕೋಬೇಕು ಅಂತ ಅವ್ನಿಗೇನಾದರೂ ಬಂದರೆ ಮನಸ್ಸಿಗೆ, ಆವಾಗ ಅವನಿಗೆ ದಾರಿನೂ ಇದೇ ಸಿಕ್ಬಿಡುತ್ತೆ. ಅದಕ್ಕೆ ಏನು, ಈ ವೇದಾಂತ ಶಾಸ್ತ್ರವನ್ನು ನೀನು ಅಧ್ಯಯನ ಮಾಡಬೇಕು, ಅದ್ರ ಪ್ರಕಾರ ಸಾಧನೆಯನ್ನು ಮಾಡಿದಾಗ ನಿನಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಂತ. ಸೊ ಇದಕ್ಕೆ ಏಕಜೀವವಾದ ಇಂಥದ್ದೆಲ್ಲ ಬೇಕಾದಷ್ಟಿದೆ. ಹಾಗಾಗಿ ಇಂಥ ಒಂದು ಇದನ್ನು ಕೂಡ ಕೊಡ್ತಾರೆ. ಇವಾಗ ನೋಡಿ, ಆ ಏಕಜೀವವಾದದಲ್ಲಿ ಹಾಗೆ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ಆಗಿರೋ ಒಂದು ಕಲ್ಪನೆನೇ ಇಡೀ ಪ್ರಪಂಚನೋ. ಹಾಗಾದರೆ ಬೇರೆ ಬೇರೆ ಜನಗಳೆಲ್ಲ ಇದ್ದಾರಲ್ಲ ಅಂತ ಕೇಳಿದ್ರೆ, ಆ ಜನಗಳೆಲ್ಲ ಇರೋ ಥರನೇ ಅವನು ಕಲ್ಪನೆ ಮಾಡ್ಕೊಂಡಿದ್ದಾನೆ ಆ ಥರ. ಹಾಗಾಗಿ ನಮಗೆ ಹೇಗೆ ಸ್ವಪ್ನದಲ್ಲಿ ನಾವು ಒಬ್ಬರೇ ಮಲಗಿದ್ರು ಕೂಡ ನಮ್ಮ ಸ್ವಪ್ನದಲ್ಲಿ ಎಷ್ಟೋ ನಾನಾ ಜನಗಳು, ನಾನಾ ವ್ಯಕ್ತಿಗಳೆಲ್ಲ ವಿಷಯಗಳೆಲ್ಲ ಇದೆಯಲ್ಲ, ಅದೇ ಥರನೇ ಒಬ್ಬನ ಒಂದು ಕಲ್ಪನೆಯಲ್ಲಿ ಎಲ್ಲರೂ ಇದ್ದಾರೆ. ಹಾಗಾದರೆ ಇದನ್ನು ನಾನು ಈ ಥರ ಅಂದ್ಕೊಂಡ್ರೆ ಇನ್ನೊಬ್ಬರು ಕೂಡ ಇದೇ ಥರ ಅಂದ್ಕೋಬೋದು. ಹಾಗಾಗಿ ಒಬ್ಬೊಬ್ಬರಿಗೂ ಅವ್ರವ್ರು ನೋಡ್ತಾ ಇರೋ ಪ್ರಪಂಚ ಬೇರೆ ಬೇರೆಯೇ. ಹಾಗಾಗಿ ಈ ಥರ ಒಂದು ಕಲ್ಪನೆ ಕೂಡ ಇದೆ. ಇದೆಲ್ಲ ಪ್ರಕ್ರಿಯೆಗಳು ಸುಮ್ಮನೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ಪ್ರಯೋಜನ ಇರುತ್ತೆ ಕೆಲವರಿಗೆಲ್ಲ, ಕೆಲವು ಸಾಧಕರಿಗೆ ಇದರಿಂದ ಪ್ರಯೋಜನ ಇರುತ್ತೆ. ಅವರಿಗೆ ಈ ಥರ ಒಂದು ಚಿಂತನೆ ಮಾಡೋದ್ರಲ್ಲಿ ತುಂಬ ಪ್ರಯೋಜನ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಅಂಥವರು ಅದನ್ನು ಆ ಪ್ರಕ್ರಿಯೆ ಇಟ್ಕೊಳ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಅವರು ಅದನ್ನು ಬಿಡಿಸ್ಕೊಂಡ್ಬಿಡ್ತಾರೆ ಬೇಗ. ಹೀಗೆಲ್ಲ ಇದೆ. ಇವಾಗ ನಾವು 4ನೇ ಶ್ಲೋಕವನ್ನು ನಾವು ಇವಾಗ ಒಂದ್ಸತಿ ಹೇಳೋಣ, ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಅದನ್ನು ಯಸ್ಮಾದನ್ಯನ್ನಾಸ್ತ್ಯಪಿ ನೈವಂ ಪರಮಾರ್ಥಂ ದೃಶ್ಯಾದನ್ಯೋ ನಿರ್ವಿಷಯ ಜ್ಞಾನಮಯತ್ವಾತ್ ಜ್ಞಾತೃ ಜ್ಞಾನ ಜ್ಞೇಯ ವಿಹೀನೋಪಿ ಸದಾಜ್ಞಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದಲ್ಲಿ ಈ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲವೇ ಇಲ್ಲ, ಅಂದರೆ ಸತ್ಯವಾದ ವಸ್ತು ಯಾವುದೇ ಇಲ್ಲವೇ ಇಲ್ಲ. ಹಾಗಾಗಿ ಪಾರಮಾರ್ಥಿಕವಾದ ಸತ್ಯವಾದ ವಸ್ತು ಯಾವುದೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದೇ ವಸ್ತುಗೂ ಪಾರಮಾರ್ಥಿಕವಾಗಿಲ್ಲ. ಯಾಕಂದರೆ ಯಾವ ವಸ್ತು ನಾವು ಇದೆ ಅಂತ ನೋಡ್ತೀವೋ ಅದೆಲ್ಲ ಬ್ರಹ್ಮವೇ ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಅದನ್ನೆಲ್ಲ ಮುಂಚೆ ಶ್ಲೋಕಗಳು ಕೂಡ ಹೇಳಿದ್ದಾರೆ. ಆಮೇಲೆ ದೃಶ್ಯಾದ ಅನ್ಯೋ ನಿರ್ವಿಷಯ ಜ್ಞಾನಮಯತ್ವ. ಹಾಗಾಗಿ ದೃಶ್ಯ ಅಂತ ಯಾವುದು ಪ್ರಪಂಚವನ್ನು ನೋಡ್ತೀವೋ, ದೃಶ್ಯ ಅಂತ ನಮಗೆ ಕಾಣಿಸ್ತಾ ಇರೋ ಪ್ರಪಂಚ, ಅದನ್ನು ಬಿಟ್ಟು ಈ ಬ್ರಹ್ಮವು ಅದರಿಂದ ಬೇರೆಯೇ ಖಂಡಿತ. ಆದರೆ ಬೇರೆ ಅಂತ ಹೇಳುವಾಗ ಏನು ಅಂತ ಹೇಳಿದ್ರೆ ಅದು ಮಾತ್ರ ಸತ್ಯ, ಇದು ಮಿಥ್ಯಾ ಅಂತ. ಆಮೇಲೆ ನಿರ್ವಿಷಯ ಜ್ಞಾನಮಯತ್ವ. ಹೇಗೆ ನೀನು ಹಾಗಾದರೆ ಈ ಬ್ರಹ್ಮವನ್ನು ಬೇರೆ ಕೇವಲ ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ ಅಂತ ಹೇಳ್ತೀಯಾ ಅಂತ ಕೇಳಿದ್ರೆ, ಆ ಜ್ಞಾನ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ವಿಷಯಗಳಿಲ್ಲದೇ ಇರೋದು ಜ್ಞಾನ ಸ್ವರೂಪ. ಅಂದರೆ ನಮಗೆ ನೋಡಿ, ನಮಗೆ ಯಾವುದೇ ಒಂದು ಜ್ಞಾನ ಬಂದರೂ ಕೂಡ ಆ ಜ್ಞಾನದಲ್ಲಿ ಒಂದು ವಿಷಯ ಇರುತ್ತೆ.
ಯಾವುದೇ ನನಗೆ ಒಂದು ವಿಷಯ ತಿಳ್ಕೊಂಡೆ ಅಂತ ಹೇಳ್ತೀವಿ. ಯಾವುದನ್ನು ತಿಳ್ಕೊಂಡೆ ಅಂತ ಕೇಳಿದ್ರೆ ನಾವು ಇಂಥದ್ದನ್ನು ತಿಳ್ಕೊಂಡೆ ಅಂತ ಹೇಳ್ತೀವಿ. ಆದರೆ ಈ ವೇದಾಂತದಲ್ಲಿ ಹೇಳ್ತಾರೆ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ರಲ್ಲ, ಆ ಜ್ಞಾನ ಎಂಥದ್ದು ಅಂತ ಹೇಳಿದ್ರೆ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಆಬ್ಜೆಕ್ಟ್ಲೆಸ್ ಕಾನ್ಷಿಯಸ್ನೆಸ್ ಅದು, ಅದಕ್ಕೆ ವಿಷಯ ಯಾವುದೂ ಇರೋದಿಲ್ಲ. ಹಾಗಾದರೆ ಅಂಥ ಒಂದು ಜ್ಞಾನ ಇದೆಯಾ ಅಂತ ಕೇಳಿದ್ರೆ ಇದೆ, ಖಂಡಿತ. ಅದು ನಮಗೆ ಸುಷುಪ್ತಿಯಲ್ಲಿ ಅದು ಇದ್ಕೊಂಡೇ ಇರುತ್ತೆ. ನಮಗೆ ಅದು ಆ ಸಮಯದಲ್ಲಿ ನಮಗೆ ಅದು ಆಗದೆ ಹೋದರೂ ಕೂಡ ಈ ಒಂದು ಜ್ಞಾನ ನಮಗೆ ನಮ್ಮ ಸ್ವರೂಪವೇ ಅಂಥ ಒಂದು ಜ್ಞಾನ ಸ್ವರೂಪವೇ ವಾಸ್ತವವಾಗಿ ಅಂತ ವೇದಾಂತ ಪ್ರಮಾಣ ಇದೆ ಅದಕ್ಕೆ. ಹಾಗಾಗಿ ಇಂಥ ಒಂದು ಜ್ಞಾನವನ್ನು ನಾವು ಯಾವಾಗ ಪಡೆಯೋಕ್ಕಾಗುತ್ತೆ, ಹೇಗೆ ಪಡೆಯೋಕ್ಕಾಗಿದೆ ಅಂತ ಹೇಳಿದ್ರೆ ಅದಕ್ಕೇನೆ ನಮಗೆ ಈ ವೇದಾಂತದಲ್ಲಿ ಧ್ಯಾನ ಅಂತ ಒಂದು ಹೇಳ್ಕೊಟ್ಟಿದ್ದಾರೆ. ಆ ಧ್ಯಾನ ಅಂತ ಹೇಳಿದ್ರಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಮೊದಲು ಆ ಧ್ಯಾನವನ್ನು ಮಾಡುವಾಗ ಒಂದು ವಿಷಯವನ್ನು ಇಟ್ಕೊಂಡು ಧ್ಯಾನವನ್ನು ಹೇಳ್ಕೊಡ್ತಾರೆ. ಯಾಕಂದರೆ ಅದು ವಿಷಯವಿಲ್ಲದೆ ಧ್ಯಾನ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಹಾಗಾಗಿ ಅದು ಬ್ರಹ್ಮದ ಒಂದು ಈಶ್ವರನ ಒಂದು ರೂಪವಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಓಂಕಾರ ಇರ್ಬೋದು, ಅಥವಾ ಒಂದು ದೀಪದ ಜ್ಯೋತಿ ಇರ್ಬೋದು. ಇಂಥದ್ದು ಏನೋ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಧ್ಯಾನವನ್ನು ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಏನಾಗುತ್ತೆ, ಈ ವಸ್ತು ಇಲ್ಲದೇನೆ ಅವನಿಗೆ ಏಕಾಗ್ರತೆ ಬಂದು ಈ ಜ್ಞಾನ ಕೇವಲ ಆತ್ಮಸ್ವರೂಪವಾಗಿ ಮಾತ್ರ ಇರೋಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೇನೆ ಗೀತೆಯಲ್ಲಿ ಕೂಡ 6ನೇ ಅಧ್ಯಾಯದಲ್ಲಿ ನ ಕಿಂಚಿದಪಿ ಚಿಂತೆಯೇ ಅಂತ, ಅಂದರೆ ಈ ಒಂದು ಪರಮಾತ್ಮ ಸ್ವರೂಪವನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಬಾಕಿ ಯಾವುದನ್ನು ಕೂಡ ಚಿಂತನೆ ಮಾಡಬೇಡ ಅಂತ ಹೇಳಿದ್ದಾರೆ. ಹಾಗಾದರೆ ಅದನ್ನು ಒಬ್ಬ ಪ್ರಯತ್ನ ಮಾಡಿ ಅದನ್ನು ಗಳಿಸ್ತಾನೆ. ಹಾಗಾಗಿ ಕೇವಲ ಜ್ಞಾನ ಸ್ವರೂಪವನ್ನು ಮಾತ್ರ ಅವನಿಗೆ ಧ್ಯಾನ ಮಾಡೋಕ್ಕೆ ಬರುತ್ತೆ ಕೊನೆಯಲ್ಲಿ. ಹಾಗಾಗಿ ಇಂಥ ಒಂದು ಜ್ಞಾನ ಸ್ವರೂಪವೇ ನಾನು ಅಂತ ಒಬ್ಬನಿಗೆ ಶಾಸ್ತ್ರಕರ್ತರ ಬಂದಾಗ ಅವನಿಗೆ ಆ ಜ್ಞಾನದಿಂದ ಮುಕ್ತಿ ಅಂತ ಶಾಸ್ತ್ರದ ಒಂದು ಇದು. ಹಾಗಾಗಿ ಬ್ರಹ್ಮದ ಒಂದು ನಿಜವಾದ ಸ್ವರೂಪ ಏನು ಅಂತ ಹೇಳಿದ್ರೆ ಈ ಥರ ಜ್ಞಾನ ಸ್ವರೂಪವೇ. ನಮ್ಮ ನಿಜವಾದ ಸ್ವರೂಪವು ಕೂಡ ಜ್ಞಾನ ಸ್ವರೂಪವೇ. ಹಾಗಾಗಿ ಅಂಥ ಒಂದು ಸ್ವರೂಪವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ನೋಡಿ. ಇದರಲ್ಲಿ ವೇದಾಂತದ ದೃಷ್ಟಿಯಿಂದ ಇದು ಎಷ್ಟು ಸುಲಭ ಅಂತ ಹೇಳಿದ್ರೆ, ನಾವು ನಮ್ಮನ್ನು ಇಂಥವನು ಅಂಥವನು ಅಂತ ಅಂದ್ಕೊಂಡಿರ್ತೀವಿ. ಇವಾಗ ಅದನ್ನು ಬಿಟ್ಟು ನಾನು ನಿನ್ನ ವಾಸ್ತವದ ಸ್ವರೂಪ ಏನು ಅಂತ ತಿಳ್ಕೊಂಡ್ರೆ ಸಾಕು. ಆ ವಾಸ್ತವದ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ನಿನ್ನ ಬೇರೆ ಪ್ರಯತ್ನ ಮಾಡೋದು ಬೇಕಿಲ್ಲ. ನೀನು ಯಾವ್ದು ಅಲ್ವೋ ಅದನ್ನು ಬಿಟ್ಟರೆ ಸಾಕು ಅಂತ. ನಾವು ಯಾವುದಲ್ವೋ ಅದನ್ನು ನಾವು ಇಲ್ಲ ಅಂತ ನಾವು ಮಾಡ್ಕೊಂಡ್ಬಿಟ್ರೆ ಅದು ಮಾತ್ರ ಉಳಿಯುತ್ತೆ ಕೊನೆಯಲ್ಲಿ ಅಂತ. ಹೀಗೆ ಒಂದು ಪ್ರಕ್ರಿಯೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಜ್ಞಾತೃಜ್ಞಾನ ಜ್ಞೇಯ ವಿಹೀನೋಪಿ ಸದಾ ಜ್ಞಃ. ಹಾಗಾಗಿ ಇದು ಯಾವಾಗಲೂ ಜ್ಞಾನ ಸ್ವರೂಪವಾಗಿ ಇರೋದಿದು. ನಮಗೆ ತ್ರಿಪುಟಿ ಅಂತ ಯಾವುದನ್ನು ಹೇಳ್ತೀವೋ, ಜ್ಞಾತ ತಿಳ್ಕೊಳ್ಳೋನು, ಜ್ಞಾನ ಅಂತ ತಿಳಿಯುವ ಒಂದು ಕ್ರಿಯೆ, ಆಮೇಲೆ ಜ್ಞಾನಂ ಅಂತ ಯಾವ ಒಂದು ವಸ್ತುವಿನ ಬಗ್ಗೆ ಒಂದು ಜ್ಞಾನ ಬರುತ್ತೋ ನಮಗೆ ಅದು ಆಬ್ಜೆಕ್ಟ್ ಅಂತ. ಹೀಗೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಆಬ್ಜೆಕ್ಟ್ ಅಂತ ಮುಗಿದೆಲ್ಲ ಅಂಥದ್ದು ಇಲ್ಲದೇ ಇರೋ ಒಂದು ಚೈತನ್ಯ ಸ್ವರೂಪ ಇದು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಂಥ ಒಂದು ಸಂಸಾರ ಧ್ವಾಂತ ವಿನಾಶಂ ಹರಿಂ ಈಡೇ ಅಂತ ಹೇಳ್ಬಿಟ್ಟು ಈ ಶ್ಲೋಕದ ಒಂದು ವ್ಯಾಖ್ಯಾನವನ್ನು ನಾವು ಮುಂದಕ್ಕೆ ನೋಡೋಣ. ಸ್ವಲ್ಪ ನೋಡಿದ್ವಿ, ಬಟ್ ಇದ್ರೂ ಇನ್ನೊಂದ್ಸತಿ ನಾವು ಅದನ್ನು ನೋಡ್ಕೊಂಡು ಹೋಗ್ಬೋದು. ಸೊ ಯಸ್ಮಾತ್ ಸಚ್ಚಿದಾನಂದ ಸ್ವರೂಪಾತ್ ವಿಷ್ಣೋ ಅನ್ಯತ್ ಪರಮಾಣ್ವಾದಿ ನಾಸ್ತಿ. ಅಂದರೆ ಈ ಜಗತ್ತಿಗೆ ಕಾರಣವಾಗಿರೋದು ಈ ಸಾಂಖ್ಯರು ಹೇಳೋ ಪ್ರಧಾನವ ಅಥವಾ ವೈಶೇಷಿಕರೆಲ್ಲ ಹೇಳೋ ಒಂದು ಪರಮಾಣು ಆಟಮ್ ಅಂತ ಹೇಳ್ತಾರಲ್ಲ ಅದೆಲ್ಲ ಅಂತ ಕೇಳಿದ್ರೆ ಅದೆಲ್ಲ ಯಾವುದೂ ಅಲ್ವೇ ಇಲ್ಲ. ಅವುಗಳೆಲ್ಲ ಬ್ರಹ್ಮದ ಬಿಟ್ಟು ಅಂಥ ಒಂದು ವಸ್ತುಗಳೆಲ್ಲ ಯಾವುದೂ ಇಲ್ವೇ ಇಲ್ಲ ಅಂತ ವೇದಾಂತದ ತೀರ್ಮಾನ. ಹಾಗಾಗಿ ಈ ವಿಷ್ಣು ಸ್ವರೂಪ ಅನ್ನೋದು ಯಾವುದು ಅಂತ ಹೇಳಿದ್ರೆ ಇಂಥ ಒಂದು ಪರಮಾಣುನು ಅಂಥದ್ದೆಲ್ಲ ಅಲ್ವೇ ಇಲ್ಲ ಇದು ಅಂತ ಹೇಳ್ಬಿಟ್ಟು ಏಕಮೇವ ಅದ್ವಿತೀಯಂ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಇತ್ಯಾದಿ ಶ್ರುತೇಹೇ ಇತ್ಯರ್ಥಃ. ಶ್ರುತಿ ನಮ್ಗೆ ಏನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಏಕಮೇವ ಅದ್ವಿತೀಯಂ ಅಂದರೆ ಈ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗಕ್ಕೆ ಮುಂಚೆ ಅದು ಏನಾಗಿತ್ತು ಅಂತ ಕೇಳಿದ್ರೆ ಅದು ಬ್ರಹ್ಮವಾಗೇ ಇತ್ತು. ಬ್ರಹ್ಮ ಒಂದೇ ಆಗಿತ್ತು. ಅದು ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದು ಕೂಡ ಪ್ರಪಂಚಕ್ಕೆ ಸೃಷ್ಟಿಯಾಗಕ್ಕೆ ಮುಂಚೆ ಇರಲಿಲ್ಲ ಅಂತ. ಹಾಗಾದರೆ ಇವಾಗ ಪ್ರಪಂಚ ಸೃಷ್ಟಿ ಆದಮೇಲೆ ಬ್ರಹ್ಮವನ್ನು ಬಿಟ್ಟು ಬೇಕಾದಷ್ಟೆಲ್ಲ ಇದೆಯಾ ಅಂತ ಕೇಳಿದ್ರೆ ಇರೋ ಥರ ನಮ್ಗೆ ಅನಿಸ್ತಾ ಇದೆ. ಬಟ್ ಆ ಶ್ರುತಿನೇ ನಮ್ಗೆ ಏನು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಇವಾಗಲೂ ಕೂಡ ಹಾಗೇನೆ, ಇವಾಗಲೂ ಕೂಡ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದೂ ಅಲ್ವೇ ಇಲ್ಲ. ಹಾಗಾದರೆ ಆ ಯಾವುದು ಎರಡನೇ ವಸ್ತು ಇಲ್ಲದೇ ಸೃಷ್ಟಿಗೆ ಮುಂಚೆ ಇತ್ತಲ್ಲ ಆ ಬ್ರಹ್ಮವೇ ಇವಾಗ ನಾನಾ ವಸ್ತುಗಳಾಗಿ ಕಾಣಿಸ್ಕೊಳ್ತಾ ಇದೆ ಇವಾಗ ಅಂತ. ಇದಕ್ಕೆ ಕೂಡ ನಮಗೆ ನಮ್ಮ ಜೀವನದಲ್ಲೇನೆ, ನಮ್ಮ ದೈನಂದಿನ ಜೀವನದಲ್ಲೇ ನಮಗೆ ಉದಾಹರಣೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ನಾವು ಮಲ್ಕೊಳ್ಳೋಕ್ಕೆ ಹೋಗುವಾಗ ನಮ್ಮ ಎಲ್ಲ ಉಪಾಧಿಗಳನ್ನು ಬಿಟ್ಟು ಮಲಗ್ತೀವಿ ನಾವು. ಅಂದರೆ ಅವನು ಉದಾಹರಣೆಗೆ ಒಬ್ಬ ಇಂಜಿನಿಯರ್ ಆಗಿದ್ದಾನೆ ಇಟ್ಕೊಳ್ಳೋಣ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಏನು ಮಾಡ್ತಾನೆ, ಅಲ್ಲಿವರೆಗೂ ಅವನು ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಇನ್ಮೇಲೆ ನಾವು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಅದನ್ನು ಕೂಡ ಬದಿಗಿಟ್ಬಿಟ್ಟು ಅವ್ನು ಮಲ್ಕೊಳ್ತಾನೆ. ಅವಾಗ ಒಬ್ಬನೇ ಮಲಗ್ತಾನೆ ಅವನು. ಆದರೆ ಮಲಗಿದ ಮೇಲೆ ಅವನಿಗೆ ಸ್ವಪ್ನ ಅಂತ ಬೆಳೀತಲ್ಲ, ಆ ಸ್ವಪ್ನದಲ್ಲಿ ಏನೇನು ವಸ್ತುಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅವನಿಗೆ. ಹಾಗಾಗಿ ಅವನೇ ಅದೆಲ್ಲ ಆಗಿದ್ದಾನೆ ಆ ಸಂದರ್ಭದಲ್ಲಿ. ಆದರೆ ಅದೇ ಥರನೇ ನಾವು ಈ ಪ್ರಪಂಚ ಅನ್ನೋದು ಸೃಷ್ಟಿಯಾಗಕ್ಕೆ ಮುಂಚೆ ಕೇವಲ ಬ್ರಹ್ಮವಾಗೇ ಇತ್ತು, ಇವಾಗ ಕೂಡ ಅದು ಬ್ರಹ್ಮವಾಗೇ ಇದೆ ವಾಸ್ತವವಾಗಿ ಅಂತ ಇದನ್ನು ಈ ಶ್ರುತಿನೇ ಹೇಳ್ಕೊಡುತ್ತೆ. ಏಕಮೇವ ಅದ್ವಿತೀಯಂ ಅಂತ. ಆಮೇಲೆ ಯಸ್ಮಾತ್ ಪರಂ ನಾಪರಂ ನಸ್ತಿ ಕಿಂಚಿತ್ ಅಂತ ಹೇಳ್ಬಿಟ್ಟು ಈ ಶ್ರುತಿ ವಾಕ್ಯ ಕೂಡ ಇದು ಬೇರೆ ಶ್ರುತಿ ವಾಕ್ಯ. ಇದು ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆ ಬ್ರಹ್ಮವನ್ನು ಬಿಟ್ಟು
ಬೇರೆಯಾದ ಒಂದು ವಸ್ತು ಯಾವುದು ಕೂಡ ಇಲ್ವೇ ಇಲ್ಲ, ಕಿಂಚಿತ್ ಯಾವುದು ವಸ್ತುನೂ ಇಲ್ವೇ ಇಲ್ಲ ವಾಸ್ತವವಾಗಿ. ಇವಾಗ ನಾವು ಅನುಭವಿಸ್ತಾ ಇದ್ದೀವಲ್ಲ ಬೇರೆ ಬೇರೆ ವಸ್ತುಗಳು ಅಂತ, ಅದೆಲ್ಲ ಕೂಡ ವಾಸ್ತವವಾಗಿ ಬ್ರಹ್ಮವೇ. ಅವಾಗ ನಾವು ಅದು ಹೇಗೆ ಅಂತ ನಮಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಬೇಕಾದಷ್ಟು ನಾವು ಹೇಳ್ಕೊಟ್ಟಿದ್ದಾರೆ. ನಮಗೆ ಇವಾಗಲೂ ಕೂಡ ನಾವು ಹೇಳ್ಬೋದು ಅದನ್ನು. ನೋಡಿ, ಇವಾಗ ನನ್ನ ಬಿಟ್ಟು ನಾನು ಬೇಕಾದಷ್ಟು ವಸ್ತುಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ನೋಡ್ತಾ ಇರೋ ಕ್ರಿಯೆ ನನಗೊಂದಿದೆ, ಆಮೇಲೆ ನೋಡಲ್ಪಡುವ ವಸ್ತುಗಳಿಗೆ ಕೆಲವಿದೆ ಇದೆ. ಆದರೆ ವೇದಾಂತ ಏನು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ಮೂರು ಕೂಡ ಬ್ರಹ್ಮವೇ ಅಂತ. ನೋಡೋನು ಬ್ರಹ್ಮವೇ, ಅವನು ನೋಡ್ತಾ ಇದ್ದಾನೆ ಅಂತ ಒಂದು ಕ್ರಿಯೆ ನಡೀತಾ ಇದೆಯಲ್ಲ, ಕಣ್ಣು ತೆಗೆದು ನೋಡೋದು ಅಂತ, ಆ ಕ್ರಿಯೆ ಅದನ್ನು ಬ್ರಹ್ಮವೇ. ಆಮೇಲೆ ನೋಡಲ್ಪಡುವ ವಸ್ತುವು ಕೂಡ ಬ್ರಹ್ಮವೇ. ಅಷ್ಟು ಮಾತ್ರ ಅಲ್ಲ, ಆ ನೋಡಿದ ಮೇಲೆ ಆ ವಸ್ತುವನ್ನು ನೋಡಿದ ಮೇಲೆ ನನಗೊಂದು ತಿಳುವಳಿಕೆ ಬರುತ್ತೆ ಆ ವಸ್ತುವ ಬಗ್ಗೆ, ಅದು ಕೂಡ ಬ್ರಹ್ಮವೇ. ಹಾಗಾಗಿ ಆ ಬ್ರಹ್ಮವೇ ಇಷ್ಟಾಗಿ ಡಿವೈಡ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಕೂಡ ನನಗೆ ಉದಾಹರಣೆ ಏನು ಅಂತ ಹೇಳಿದ್ರೆ ಮತ್ತೆ ನಮಗೆ ಸ್ವಪ್ನ ಉದಾಹರಣೆನೇ. ಸ್ವಪ್ನದಲ್ಲಿ ಕೂಡ ಒಬ್ಬನೇ ಒಂದು ಮಲ್ಗೋಕೆ ಹೋಗಿದ್ದಾನೆ ಅವನು. ಆದರೆ ಅವನಿಗೆ ಬೀಳೋ ಸ್ವಪ್ನದಲ್ಲಿ ಅವನು ಯಾರೋ ಕೆಲವು ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಅವನಿಗೆ ಸ್ವಪ್ನ ಬಂತು ಅಂತ ಇಟ್ಕೊಳ್ಳೋಣ. ಅವಾಗ ಅವನು ಇದ್ದಾನೆ ಅಲ್ಲಿ ಆ ಸ್ವಪ್ನದಲ್ಲಿ, ಅವನು ಬಿಟ್ಟು ಕೆಲವು ಫ್ರೆಂಡ್ಸು ಇದ್ದಾರೆ, ಆಮೇಲೆ ಎಲ್ಲೋ ಹೋಗ್ತಾ ಇದ್ದಾರೆ ಬೇರೆ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನೋ ವಸ್ತುಗಳೆಲ್ಲ ನೋಡ್ತಾರೆ ಅಥವಾ ಏನೋ ಸ್ವಲ್ಪ ತಿಂಡಿ ತಿನಿಸುಗಳೆಲ್ಲ ತಿಂತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಇಷ್ಟು ಕೂಡ ಆಗಿದ್ದು ಇವನು ಮಲ್ಕೊಂಡಿರೋ ಒಬ್ಬನೇನೆ. ಹಾಗಾಗಿ ಇವನೇನೇ ಏನಾಗಿದ್ದಾನೆ, ಇವನೇ ಒನ್ ಆಫ್ ದಿ ಫ್ರೆಂಡ್ಸ್ ಅವನು ಆಗಿದ್ದಾನೆ, ಇವನ್ ಫ್ರೆಂಡ್ಸು ಇವನೇ ಆಗಿದ್ದಾನೆ. ಅವನ ಫ್ರೆಂಡ್ಸ್ ಅಲ್ಲಿ ಎಲ್ಲೋ ಹೋಗ್ತಾ ಇದ್ದಾರಲ್ಲ ಅದೆಲ್ಲ ಕೂಡ ಇವನೇ ಆಗಿದ್ದಾನೆ. ಯಾವ ಕಾರಲ್ಲಿ ಕೂತ್ಕೊಂಡು ಹೋಗ್ತಾರಲ್ಲ ಆ ಕಾರು ಕೂಡ ಇವನೇ ಆಗಿದ್ದಾನೆ. ಆಮೇಲೆ ಅವ್ರು ಏನೋ ತಗೊಂಡು ತಿಂತಾರಲ್ಲ ಆ ವಸ್ತು ಕೂಡ ಇವನೇ ಆಗಿದ್ದಾನೆ. ಹಾಗಾದ್ರೆ ಇವನೊಬ್ಬನೇ ಜಡ ಚೇತನವಾಗಿ ಎರಡೂ ಆಗಿದ್ದಾನೆ ಮತ್ತು ಕ್ರಿಯೆಯೂ ಆಗಿದ್ದಾನೆ ಇವನು. ಹೀಗೆ ಏನೋ ಒಂದು ಪೇಪರ್ ನೋಡ್ಬಿಟ್ಟು ಒಂದು ವಿಷಯ ತಿಳ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ, ಅದನ್ನು ಆ ತಿಳುವಳಿಕೆ ಕೂಡ ಇವನೇ ಆಗಿದ್ದಾನೆ. ಹಾಗಾಗಿ ಇವನೊಬ್ಬನೇ ಹೇಗೆ ಅಷ್ಟು ಆಕಾರಗಳು ಆಗಿದ್ದಾನೋ ಸ್ವಪ್ನದಲ್ಲಿ, ಅದೇ ಥರನೇ ಈ ಪ್ರಪಂಚ ಅನ್ನೋದ್ರಲ್ಲಿ ಕೂಡ ನಾವು ನೋಡುವುದು ಎಲ್ಲವೂ ಕೂಡ ಬ್ರಹ್ಮವೇ ಆಗಿದೆ ಅಂತ ವೇದಾಂತ ಹೇಳ್ಕೊಡೋ ವಿಷಯ ಅದು. ಹೀಗೆ ಅನುಮಾನಸ್ಯ ದೀರ್ಘ ವಿಸ್ತೃತ ಕ್ಷೌಮ ದ್ವಯ ಆರಬ್ಧ ರಜ್ವಾಂ ವ್ಯಭಿಚಾರಾತ್ ಆಗಮ ಬಾಧಿತತ್ವಾಚ ಇತಿ ಭಾವ. ಅಂದರೆ ಇದು ಯಾತಕ್ಕೆ ಹೇಳ್ತಾ ಇದೆ ಅಂದರೆ, ಈ ವೈಶೇಷಿಕ ಅನ್ನೋ ಒಂದು ಮತವನ್ನು ನಾವು ಸ್ವಲ್ಪ ನೋಡಿದ್ವಿ, ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಕಾರಣವಾಗಿದ್ದು ಅಣು ಅಂತ ಹೇಳ್ತೀವಲ್ಲ, ಆಟಮ್ಸ್ ಅಂತ ಹೇಳ್ತಾರಲ್ಲ, ಅಂಥದ್ದೇ ಇರೋದು. ಅದು ಮಾತ್ರ ಏನಾಗಿದೆ, ಸೇರ್ಕೊಂಡು ಒಂದು ದೊಡ್ಡ ವಸ್ತುವಾಗಿ ಈ ಪ್ರಪಂಚವಾಗಿ ಆಗಿದೆ ಅಂತ ಅವರೊಂದು ಪ್ರಕ್ರಿಯೆ ಇದೆ. ಇವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಅವರು ಕಾರಣ ಒಂದು ಕೊಡ್ತಾರೆ. ನೋಡು, ನಾವು ಏನೇ ವಸ್ತು ನಾವು ನೋಡಿದ್ರು ಕೂಡ ಲೋಕದಲ್ಲಿ ಆ ಕಾರ್ಯಕ್ಕಿಂತ ಆ ವಸ್ತುವಿನ ಕಾರಣ ಅನ್ನೋದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ನಾವು ನೋಡಿದ್ದೀವಿ ಲೋಕದಲ್ಲಿ. ಹಾಗಾಗಿ ಇವಾಗ ಬಟ್ಟೆ ಅಂತ ನಾವು ಒಂದು ಪಂಚೆ ಅಂತ ದೊಡ್ಡದಾಗಿ ನಾವು ವಿಸ್ತಾರವಾಗಿ ನೋಡಿದ್ರೆ, ಆದರೆ ಅದರ ನೂಲು ಅಂತ ಇದೆಯಲ್ಲ ಅದು ಮಾತ್ರ ಸ್ವಲ್ಪ ಚಿಕ್ಕದಾಗಿರುತ್ತೆ ಅದು. ಹಾಗಾಗಿ ಅಷ್ಟು ಕಾರ್ಯಕ್ಕಿಂತ ಕಾರಣ ಅನ್ನೋದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ಒಂದು ವ್ಯಾಪ್ತಿ ಅವರು ಕಂಡುಹಿಡ್ಕೊಂಡಿದ್ದಾರೆ ಲೋಕದಲ್ಲಿ. ಅದನ್ನು ಇವರು ಏನು ಹೇಳ್ತಾ ಇದ್ದಾರೆ, ಈ ಜಾಗದಲ್ಲಿ ಇವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಎಕ್ಸಾಂಪಲ್ ಪ್ರಕಾರ ನೀನು ಹೇಳ್ತಾ ಇರೋ ನೀನೊಂದು ರೂಲ್ ಹೇಳಿದೆಯಲ್ಲ, ಕಾರ್ಯಕ್ಕಿಂತ ಕಾರಣ ಚಿಕ್ಕದಾಗಿರಬೇಕು ಅಂತ, ಅದು ಇಲ್ಲಿ ಆ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ ನೋಡು ಅಂತ ತೋರಿಸ್ತಾರೆ. ಏನು ತೋರಿಸ್ತಾರೆ ಅಂತ ಹೇಳಿದ್ರೆ, ನೋಡಿ, ಇವಾಗ ಒಂದು ತಿನ್ ಬಟ್ಟೆ ಅಂದರೆ ಒಂದು ಲಿನನ್ ಅಥವಾ ಒಂದು ತುಂಬ ಸಣ್ಣಗಿರೋ ತುಂಬ ಸಾಫ್ಟ್ ಆಗಿರೋ ರೇಷ್ಮೆ ಬಟ್ಟೆ ಅಂತ ಇಟ್ಕೊಳ್ಳೋಣ. ಇವಾಗ ಅಂಥ ಒಂದು ಬಟ್ಟೆಯಿಂದ ನಾವು ಒಂದು ಹಗ್ಗ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಟ್ಟೆ ಎಂಥದ್ದು, ಅವ್ನು ಹಗ್ಗ ಮಾಡೋಕ್ಕೆ ಮುಂಚೆ ಆ ಬಟ್ಟೆ ಅನ್ನೋದು ಎಷ್ಟು ವಿಸ್ತಾರವಾಗಿರುತ್ತೆ, ಒಂದು 6 ಗೆಜೆ ಸೀರೆ ಅಂತ ಇಟ್ಕೊಳ್ಳೋಣ. ಅದನ್ನು ಇವನು ಒಂದು ಹಗ್ಗ ಮಾಡ್ತಾನೆ ಅಂತ ಹೇಳಿದಾಗ ಆ ಹಗ್ಗ ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ ಅದು ಅಲ್ವಾ. ವಿಸ್ತಾರ ಇರೋದಿಲ್ಲ ಅದರಲ್ಲಿ, ಅಷ್ಟು ಉದ್ದನೂ ಇರೋದಿಲ್ಲ ಅದು. ಹಾಗಾಗಿ ಅಷ್ಟು ಗಾತ್ರನೂ ಇರೋದಿಲ್ಲ. ಹಾಗಾಗಿ ಆ ವಿಸ್ತಾರ ಆಮೇಲೆ ಆ ಉದ್ದ ಅಗಲ ಯಾವುದು ಕೂಡ ಇಲ್ಲದೇನೆ ನಿಮಗೆ ಒಂದು ಹಗ್ಗ ಬಂದ್ಬಿಡುತ್ತಲ್ಲ ಇದು. ಹಾಗಾದರೆ ಏನಾಯಿತು, ಕಾರಣವಾಗಿರೋ ಆ ಬಟ್ಟೆ ಅನ್ನೋದು ತುಂಬ ವಿಸ್ತಾರವಾಗಿದೆ, ಉದ್ದಕ್ಕಿದೆ, ಅಗಲಕ್ಕಿದೆ, ಎಲ್ಲ ಇದೆ. ಆದರೆ ಇದು ಮಾತ್ರ ಕಾರ್ಯ ಮಾತ್ರ ಆ ಥರ ಇಲ್ಲ ಅಂತ. ಹಾಗಾಗಿ ನೀನು ಹೇಳ್ತಾ ಇರೋ ಒಂದು ಕಾರ್ಯಕಾರಣ ಭಾವ ಈ ಥರ ಹೇಳ್ತಾ ಇದೆಯಲ್ಲ, ಕಾರ್ಯಕ್ಕಿಂತ ಕಾರಣ ಅನ್ನೋದು ಚಿಕ್ಕದಾಗಿರಬೇಕು ಅಂತ ಆ ಥರ ಇಲ್ಲ ಲೋಕದಲ್ಲಿ ಕೂಡ. ನಮಗೆ ಅದಕ್ಕೆ ವ್ಯಭಿಚಾರ ಅಂದರೆ ಅದಕ್ಕೆ ರೂಲ್ಗೆ ಎಕ್ಸೆಪ್ಷನ್ ಇದೆ ಅದಕ್ಕೆ. ಅದರಿಂದ ನೀನು ಅದನ್ನು ಹೇಳೋಕ್ಕಾಗಲ್ಲ. ಹಾಗಾದರೆ ಬ್ರಹ್ಮವೇ ಕಾರಣ ಅಂತ ನಾವು ಒಪ್ಪಲೇಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಈ ಉದಾಹರಣೆ ಕೊಟ್ಟು ಅವರು ತೋರಿಸಿದ್ರು. ಬ್ರಹ್ಮ ಪರಮಾರ್ಥತೋ ಜಗದಾಕಾರೇಣ ಪರಿಣಮತೆ ಇತಿ ಭಾಸ್ಕರಮತಂ ಆಶಂಕೆ ನಿರಾಕರೋತಿ ಅಪಿ ನೈವಂ ಪರಮಾರ್ಥಮಿತಿ. ಹಾಗಾದರೆ ಈ ಪ್ರಪಂಚದಲ್ಲಿ ಬ್ರಹ್ಮವೇ ಪ್ರಪಂಚಾಕಾರವಾಗಿ ನಿಜವಾಗಿ ಪರಿಣಾಮ ಆಗಿದೆ. ಪರಿಣಾಮ ಅಂದರೆ ಏನು, ಅದೇ ನಿಜವಾಗ್ಲೂ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಅದು ಸರಿಯಿಲ್ಲ. ಯಾಕಂದರೆ ಪರಿಣಾಮ ಆಗೋಯ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ವಸ್ತುವಲ್ಲಿ ಏನೋ ಒಂದು ವಿಕಾರ ಬಂತು ಅಂತಾಯಿತು. ವಿಕಾರ ಎಲ್ಲಿ ಬರುತ್ತೋ ಅದು ನಿತ್ಯವಾಗಿರೋಕ್ಕೆ ಸಾಧ್ಯವಿಲ್ಲ ಆ ವಸ್ತು. ಹಾಗಾಗಿ ಆ ಒಂದು ದೃಷ್ಟಿಯನ್ನು ಕೂಡ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಏವಂ ವೇದಾದಿ ಜಗದಾಕಾರೇಣ ಅವಸ್ಥಾನಂ ನ ಪರಮಾರ್ಥಂ ನ ವಾಸ್ತವಮಿತ್ಯರ್ಥಃ. ಹಾಗಾದರೆ ಈ ಬ್ರಹ್ಮವು ಈ ಒಂದು ಆಕಾಶಾದಿ ದೊಡ್ಡ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಈ ಪ್ರಪಂಚಾಕಾರವಾಗಿ ಕಾಣಿಸ್ಕೊಳ್ತಾ ಇರೋ ಪ್ರಪಂಚ ಸತ್ಯವಲ್ಲ, ಆದರೆ ಆ ಪ್ರಪಂಚಾಕಾರವಾಗಿ ಕಾಣಿಸ್ಕೊಳ್ತಾ ಇರೋ ಬ್ರಹ್ಮ ಸತ್ಯ ಅಂತ
ಸೊ ಹಾಗಾಗಿ ನಾವು ಹೇಗೆ ಸ್ವಪ್ನದಲ್ಲಿ ನಾನು ಎಷ್ಟೋ ಆಕಾರಗಳಾಗಿ ಕಾಣಿಸ್ಕೊಂಡೆ, ಎದ್ಮೇಲೆ ನಾವೇನು ಹೇಳ್ತೀವಿ, ಅವುಗಳೆಲ್ಲ ಯಾವುದೂ ಇಲ್ವೇ ಇಲ್ಲ, ನಾನು ಒಬ್ಬನೇ ಇವಾಗಿದ್ದೀನಿ ಅಂತ. ಅದೇ ಥರನೇ ಇದು ಕೂಡ. ಇದಕ್ಕೆ ಒಂದು ಹಾಡು ಕೂಡ ಒಂದು ನಮಗೆ ತುಂಬ ಅನುಕೂಲವಾಗುತ್ತೆ ಆಗುತ್ತೆ. ಇವಾಗ ಒಂದು ಅದು ಪುರಂದರದಾಸರ ಹಾಡು ಅಂತ ನಾನು ಕೇಳಿದ್ದೀನಿ, ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತ ಒಂದು ಹಾಡಿದೆ. ಅದರಲ್ಲಿ ಏನು ಬರುತ್ತೆ ಅಂದರೆ ಒಂದು ಕಡೆ ಈ ಯುದ್ಧ ಬರುತ್ತೆ. ಹಾಗಾಗಿ ಈ ಅಲ್ಲಿ ಎಲ್ಲವಾಗೂ ರಾಮನೇ ಆದ ಅಂತ, ಹಾಗಾಗಿ ಎಲ್ಲವಾಗೂ ರಾಮನೇ ಆಗಿ ಕಾಣಿಸ್ಕೊಂಡ ಅಂತ ಅಲ್ಲಿ ಒಂದು ಮಾತು ಬರುತ್ತೆ. ಹಾಗಾಗಿ ಅದೇ ಥರನೇ ಇರೋದು ಒಬ್ಬನೇ, ಅವನೊಬ್ಬನೇ ಎಲ್ಲವಾಗಿ ಕಾಣಿಸ್ಕೊಂಡ ಅಂತ. ಸರ್ ಹೀಗೆ ಒಂದು ವಿಷಯವೇ ಇಲ್ಲಿ ಹೇಳ್ತಾ ಇರೋದು ವೇದಾಂತದ ಒಂದು ದೃಷ್ಟಿ ಅದು. ಆಮೇಲೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಇತ್ಯಾದಿನ ಶ್ರುತಿಯ ನಿರವಯವ ಬ್ರಹ್ಮಣೋ ಅಂಶತಃ ಜಗದ್ರೂಪ ಪರಿಣಾಮ ಅನುಪತ್ತೇಹೇ. ಹಾಗಾಗಿ ಯಾತಕ್ಕೆ ಅಂದರೆ ಪರಿಣಾಮ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪಾರ್ಟ್ಸ್ ಇರಬೇಕು, ಅದರಲ್ಲಿ ಏನಾದರೂ ಒಂದು ಟ್ರಾನ್ಸ್ಫರ್ಮೇಷನ್ ಆಗಬೇಕಂದ್ರೆ ಆ ವಸ್ತುವಲ್ಲಿ ಪಾರ್ಟ್ಸ್ ಇರಬೇಕು. ಆದರೆ ಬ್ರಹ್ಮದಲ್ಲಿ ಆ ಥರ ಪಾರ್ಟ್ಸ್ ಯಾವುದೂ ಇಲ್ಲ ಅಂತ ವೇದವೇ ಹೇಳ್ಕೊಡುತ್ತೆ ನಮಗೆ. ನಿಷ್ಕಲಂ ನಿಷ್ಕ್ರಿಯಂ ಅಂತ, ಅದರಲ್ಲಿ ಕಲಾ ಅಂತ ಹೇಳಿದ್ರೆ ಪಾರ್ಟ್ಸ್ ಅಂತ. ಬ್ರಹ್ಮದಲ್ಲಿ ಪಾರ್ಟ್ಸ್ ಯಾವುದೂ ಇಲ್ವೇ ಇಲ್ಲ, ಆಮೇಲೆ ಅದರಲ್ಲಿ ಕ್ರಿಯೆ ಕೂಡ ಯಾವುದೇ ಇಲ್ವೇ ಇಲ್ಲ. ಹಾಗಾದರೆ ಒಂದೇ ಒಂದಾಗಿ ಪಾರ್ಟ್ಸು ಇಲ್ಲದೇ ಇರೋ ಒಂದು ಬ್ರಹ್ಮವು ಹೇಗೆ ಈ ಪ್ರಪಂಚ ಆಕಾರವಾಗಿ ಆಯಿತು ಅಂತ ಹೇಳಿದ್ರೆ ಮಾಯಾಶಕ್ತಿಯಿಂದ ಆಯಿತು ಅಂತ ಒಂದೇ ಹೇಳಬೇಕಾಗುತ್ತೆ ಹೊರತು ಬೇರೆ ಏನು ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೋಡಿ, ಕ್ರಿಯೆ ಬರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಒಂದು ಕ್ರಿಯೆ ಬರಬೇಕು. ಆ ವ್ಯಕ್ತಿಗೆ ಕೈ ಕಾಲು ಯಾವುದೂ ಇಲ್ಲವೇ ಇಲ್ಲ. ಇವಾಗ ಕೈಯಿಂದ ನಾನು ಏನಾದರೂ ಮಾಡ್ತೀನಿ ಅಂತ ಮುಂದೆ ಸ್ವಲ್ಪ ಹೋಗ್ತೀನಿ, ಅಲ್ಲಿ ಹೋಗಿ ಕೂತ್ಕೊಳ್ತೀನಿ, ಏನೋ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಪಾರ್ಟ್ಸ್ ಇರಬೇಕು, ಬಾಡಿ ಪಾರ್ಟ್ಸ್ ಇರಬೇಕು. ಬಟ್ ಅದರ ಬಾಡಿ ಬ್ರಹ್ಮಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಿರುವಾಗ ಹೇಗೆ ಪ್ರಪಂಚವಾಗಿ ಬ್ರಹ್ಮ ಆಯಿತು ಅಂತ ಹೇಳಿದ್ರೆ ಮಾಯಾಶಕ್ತಿಯಿಂದ ಆಯಿತು. ಇದೆಲ್ಲ ಯಾತಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರೋ ಪ್ರಪಂಚವನ್ನು ನಾವು ಇಟ್ಕೊಂಡು ಕಲ್ಪನೆ ಮಾಡಬೇಕು. ಫ್ರಮ್ ದಿ ನೋನ್ ಟು ದಿ ಅನ್ನೋನ್. ನಮಗೆ ಅನ್ನೋನ್ ಅನ್ನೋದು ಯಾವುದು ಅಂತ ಹೇಳಿದ್ರೆ ಹೇಗಿದೆ ಆಯಿತು ಅನ್ನೋದು ಅನ್ನೋನ್, ನಮಗೆ ನೋಡ್ತಾ ಇರೋದು ನೋನ್ ನಮಗೆ. ಹಾಗಾದರೆ ಈ ಥರ ಒಂದು ಕಲ್ಪನೆಯನ್ನು ಶ್ರುತಿನೇ ಮಾಡಿ ನಮಗೆ ಅದನ್ನು ತೋರಿಸ್ತಾ ಇದೆ. ಹಾಗಾಗಿ ಆ ಒಂದು ವಿಷಯವನ್ನು ನಾವು ತಿಳ್ಕೊಂಡ್ರೆ ನಮಗೆ ಬ್ರಹ್ಮವು ಒಂದೇ ಇರೋದು ವಸ್ತು, ಜಗತ್ತಾಗಿ ಕಾಣಿಸ್ಕೊಳ್ಳೋದು ಕೂಡ ಅದೇನೇ ಅಂತ ಒಂದು ಪ್ರಮೇಯವನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸರ್ವಾತ್ಮನಾಚ ಪರಿಣಾಮೇ ಬ್ರಹ್ಮಾಭಾವ ಪ್ರಸಂಗಾತ್ ಪುನಃ ಪ್ರಳಯಕಾಲೇ ಸಚಿದಾನಂದಾಕಾರೇಣ ಪರಿಣಾಮೇ ಚ ಬ್ರಹ್ಮಣೋ ಅನಿತ್ಯತ್ವ ಪ್ರಸಂಗಾತ್ ಸಮುದ್ರಾದೇಶ್ಚ ಸಾವಯವತ್ವೇನ ಅಂಶತಃ ಫೇನಾದಿ ಪರಿಣಾಮೇ ಅಪಿ ಅವಸ್ಥಿತ ಸಂಭವಾಚ. ನೋಡಿ, ಇವಾಗ ಬ್ರಹ್ಮವು ಪೂರ್ತಿಯಾಗಿ ತಾನೇ ಪ್ರಪಂಚವಾಗಿದೆಯಾ ಅಂತ ಕೇಳಿದ್ರೆ ಅದು ಕೂಡ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಪೂರ್ತಿಯಾಗಿ ಪ್ರಪಂಚವಾಗಾಯಿತು ಅಂತ ಹೇಳಿದ್ರೆ ಬ್ರಹ್ಮವೇ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಹಾಗಾಗಿ ಸರಿ, ಹಾಗಾದರೆ ಬ್ರಹ್ಮ ಒಂದು ಭಾಗ ಮಾತ್ರ ಪ್ರಪಂಚವಾಗಾಯ್ತಾ ಅಂತ ಕೇಳಿದ್ರೆ ಪಾರಮಾರ್ಥಿಕವಾಗಿ ಅದು ಆಗೋದಿಲ್ಲ. ಯಾಕಂದರೆ ಭಾಗ ಹೇಳಿಬಿಟ್ರೆ ಅದರಲ್ಲಿ ಅದು ನಿತ್ಯವಾಗಿರೋಕ್ಕೆ ಸಾಧ್ಯವಿಲ್ಲ, ಈ ಥರ ಆಗೋಗ್ಬಿಡುತ್ತೆ ಅದು. ಹಾಗಾಗಿ ಸರಿ, ಹಾಗಾದರೆ ಬೇಕಾದಷ್ಟು ವಸ್ತುಗಳಾಗಿ ತೋರ್ಕೊಳ್ತು, ಆದರೆ ಅದು ಮಾತ್ರ ಭದ್ರವಾಗಿ ಉಳ್ಕೊಳ್ತು ಅಂತ ಹೇಳಕ್ಕೆ ನಿಮಗೆ ಏನು ಉದಾಹರಣೆ ಇದೆ ಅಂತ ಕೇಳಿದ್ರೆ ನಮಗೆ ಉದಾಹರಣೆ ಇದೆ ನೋಡಿ. ಸಮುದ್ರ ಉದಾಹರಣೆ ಇದೆ ನಮಗೆ. ಸಮುದ್ರವೇನೆ ಅಲೆಗಳಾಗಿ, ಆಮೇಲೆ ನೊರೆಯಾಗಿ, ಆಮೇಲೆ ಗುಳ್ಳೆಗಳಾಗಿ ಇದೆಲ್ಲ ಕೂಡ ಆಗುತ್ತೆ. ಸಮುದ್ರ ಉಳ್ಕೊಂಡೇ ಇದೆ. ಹಾಗಾಗಿ ಇದು ಬೇರೆ ಬೇರೆಯಾಗಿ ವಸ್ತುಗಳಾಗಿ ತೋರ್ಕೊಂಡ್ರು ಕೂಡ ಆ ಮೂಲ ವಸ್ತು ಭದ್ರವಾಗಿ ಉಳ್ಕೊಂಡಿದೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದು ಸೂತ್ರಕಾರ, ಬ್ರಹ್ಮಸೂತ್ರಕಾರರು ಯಾರು ಬಾದರಾಯಣರೇ ಕೊಟ್ಟಿದ್ದಾರೆ ಉದಾಹರಣೆನ, ಅದನ್ನು ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ನ ಬ್ರಹ್ಮಣೋ ಜಗದಾಕಾರೇಣ ಅವಸ್ಥಾನಂ ವಾಸ್ತವಂ. ಹಾಗಾದರೆ ಸೂತ್ರಕಾರು ಸೊ ಹಾಗಾಗಿ ಬ್ರಹ್ಮವು ಜಗತ್ತಾಗಿ ಒಂದು ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ವಾಸ್ತವವಲ್ಲ, ಖಂಡಿತ ಅದು ಮಾತ್ರ ಅದಾಗಿದೆ. ಅದಕ್ಕೇನೆ ನೋಡಿ, ನಮಗೆ ಈ ವೇದಾಂತ ಮತ್ತೆ ನಮಗೆ ಹೇಳ್ಕೊಡೋ ಒಂದು, ನಮಗೆ ತಿಳಿಸೋ ಒಂದು ಉಪದೇಶ ಏನು ಅಂತ ಹೇಳಿದ್ರೆ, ನೀನು ಜಗತ್ತನ್ನು ನೋಡಬೇಡ, ಬ್ರಹ್ಮವನ್ನು ನೋಡು ಅಂತ. ಹಾಗಾಗಿ ಇದಕ್ಕೆ ಒಂದು ಅದಕ್ಕೇನೆ ಇದಕ್ಕೊಂದು ಶ್ಲೋಕ ಕೂಡ ಇದೆ. ನಮ್ಮ ಶಂಕರಾಚಾರ್ಯರದು ಒಂದು ಸ್ವಾತ್ಮ ನಿರೂಪಣಂ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಅರ್ಥವನ್ನು ನಾನು ಹೇಳ್ತೀನಿ ನೋಡಿ. ಒಂದು ತುಂಬ ಸುಂದರವಾಗಿ ಒಂದು ಆನೆ ಕೆತ್ತಿದ್ದಾನೆ ಒಬ್ಬ ಕಲ್ಲಲ್ಲಿ. ನೋಡೋಕ್ಕೆ ತುಂಬ ಜನ ಬರ್ತಾರೆ. ಬಂದಾಗ ಮಕ್ಕಳಿಗೆಲ್ಲ ನೋಡಿದ ತಕ್ಷಣ ಅದು ಆನೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕೂಡಿಸು ನನ್ನನ್ನು ಅಂತೆಲ್ಲ ಅಂದ್ಕೊಳುತ್ತೆ ಅದು. ಹಾಗಾಗಿ ಅದನ್ನು ಕೂಡಿಸ್ತಾರೆ, ಫೋಟೋ ಇಟ್ಕೊಳ್ತಾರೆ, ಎಲ್ಲ ಮಾಡ್ತಾರೆ ಅವರು. ಆದರೆ ಎಲ್ಲರಿಗೂ ಕೂಡ ಅದು ನೋಡಿದಾಗ ಆನೆ ಅಂತಾನೆ ಅನಿಸುತ್ತೆ. ಆದರೆ ಕಲ್ಲು ಅಂತ ಗೊತ್ತಾಗಿದ್ರು ಕೂಡ ಆನೆ ಅನ್ನೋದೇ ಮುಂದಕ್ಕೆ ಕಾಣುತ್ತೆ ದೊಡ್ಡದಾಗಿ. ಆದರೆ ಅಲ್ಲಿ ಬರೋವನು ಶಿಲ್ಪಿ ಬರ್ತಾನೆ ಅಂತ ಇಟ್ಕೊಳ್ಳೋಣ, ಅವನು ಆನೆ ನೋಡೋದಿಲ್ಲ. ಅವನು ಯಾವ ಕಲ್ಲಿಂದ ಇದನ್ನು ಮಾಡಿದ್ದಾರೆ ಅಂತ ಅದನ್ನು ನೋಡ್ತಾನೆ. ಅವನು ಎಂಥ ಕಲ್ಲು, ಎಲ್ಲಿ ಸಿಕ್ಕಿರ್ಬೇಕು ಅವ್ರಿಗೆ ಈ ಕಲ್ಲು, ಈ ಸುತ್ತಮುತ್ತ ಆಸ್ಪಾಸಲ್ಲಿ ಎಲ್ಲೂ ಇಂಥ ಕಲ್ಲು ಇಲ್ವೇ ಇಲ್ಲ, ಎಲ್ಲಿಂದ ಇವ್ರು ತಂದಿದ್ದು ಮಾಡಿರ್ತಾರೆ ಅಂತ ಅವನು ಆ ಪರೀಕ್ಷೆ ಮಾಡ್ತಾನೆ. ಅವನಿಗೆ ಆನೆ ಅನ್ನೋದು ಹಿಂದೆ ಕೊಟ್ಟೋಗುತ್ತೆ, ಕಲ್ಲು ಮಾತ್ರ ಮುಂದಕ್ಕೆ ಕಾಣಿಸುತ್ತೆ ಚೆನ್ನಾಗಿ. ಈ ಒಂದು ಇದಿದೆಯಲ್ಲ, ಇದನ್ನೇ ನಾವು ಈ ಪ್ರಪಂಚದ ವಿಷಯ ಕೂಡ ನಾವು ನೋಡ್ಕೋಬೇಕು ನಾವು. ಹಾಗಾಗಿ ನಮಗೆ ಪ್ರಪಂಚವೇ ಮುಂದಕ್ಕೆ ಕಾಣಿಸ್ತಾ ಇರುತ್ತೆ ಯಾರಿಗೆ ಸಾಧನೆ ಮಾಡಿ ಮನಸ್ಸನ್ನು ಪಕ್ವ ಮಾಡ್ಕೊಳ್ಳದೇ ಇರೋರಿಗೆ. ಆದರೆ ಪಕ್ವ ಮಾಡ್ಕೊಂಡಿರೋರಿಗೆ
ಬ್ರಹ್ಮವೇ ಕಾಣಿಸುತ್ತೆ, ಪ್ರಪಂಚ ಕಾಣಿಸೋದಿಲ್ಲ ಅಂತ. ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ನೋಡಿ, ಅವರಿಗೆ ಕಣ್ಣಿಗೆ ಪ್ರಪಂಚ ಕಾಣಿಸುತ್ತೆ ಖಂಡಿತ, ಇಂದ್ರಿಯಗಳಿಗೆ ಪ್ರಪಂಚ ಕಾಣಿಸುತ್ತೆ ಖಂಡಿತ, ಇಂದ್ರಿಯ ವಿಷಯವಾಗುತ್ತೆ ಖಂಡಿತ. ಆದರೆ ಅವರಿಗೆ ದೃಷ್ಟಿ ಮಾತ್ರ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಗಮನ ಯಾವುದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಆ ಬ್ರಹ್ಮದ ಮೇಲೆ ಮಾತ್ರ ಇರುತ್ತೆ ಅಂತ. ಈ ಒಂದು ವಿಷಯವನ್ನ ನಮಗೆ ಇದೇ ತುಂಬಾ ಎಲ್ಲದಕ್ಕಿಂತ ಕಷ್ಟವಾದ ಸಾಧನೆ ಇದೇನೆ. ಇದನ್ನ ನಮಗೆ ತಿಳಿಸ್ಕೊಡಕ್ಕಾಗಿ ಬೇಕಾದಷ್ಟು ಗ್ರಂಥಗಳೆಲ್ಲ ಬಂದಿದೆ, ಸ್ತೋತ್ರಗಳೆಲ್ಲ ಮಾಡಿದ್ದಾರೆ. ಇವರು ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾ ವಿಲಾಸಂ ಅನ್ನೋ ಸ್ತೋತ್ರಗಳೆಲ್ಲ ಮಾಡಿದ್ದಾರೆ. ಇಂಥದ್ದೆಲ್ಲ ನಾವು ಓದ್ತಾ 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 ಇದನ್ನ ನಾವು ಇದು ಪಳಗಬೇಕು. ಇದಕ್ಕೆ ಇಂಥ ಒಂದು ಅಭ್ಯಾಸ ಮಾಡ್ಕೊಡ್ತಾ ಇರಬೇಕು. ಡಿಫಿಕಲ್ಟ್ ಆಗಿದೆ. ಸೊ ಇದನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ದೊಡ್ಡವರೆಲ್ಲ. ಹಾಗಾಗಿ ಅವರು ಅದಕ್ಕೇನೆ ನಾವು ಈ ಸಾಧಕರ ಗ್ರಂಥಗಳೆಲ್ಲ ಓದಬೇಕು, ಅವ್ರು ಹೇಗೆ ಇದನ್ನ ಮಾಡಿದ್ರು ಅಂತ. ಇವಾಗ ನೋಡಿ, ಇವಾಗ ನಮ್ಮ ಅಭಿನವ ವಿದ್ಯಾತೀರ್ಥರ ಅವರ ಒಂದು ಸಾಧನೆ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ಸಾಧನೆ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಎದುರುಗಡೆ ಗೋಡೆ, ಆ ಗೋಡೆ ಮುಂದೆ ಇವರು ಕೂತ್ಕೊಂಡು ಇವಾಗ ವೇದಾಂತ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ಇವಾಗ ಒಂದು ಪ್ರಾಕ್ಟಿಕಲ್, ಇವಾಗ ಲ್ಯಾಬಲ್ಲಿ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಮಾಡ್ತಾರಲ್ಲ, ಅದೇ ಥರ ಪ್ರಾಕ್ಟಿಕಲ್ ಆಗಿ ಇವರು ಒಂದು ಮಾಡ್ತಾರೆ. ಮುಂದೆ ಅಲ್ಲಿ ಒಂದು ಸಂಶೋಧನೆ ಮಾಡ್ತಾರೆ. ಅವ್ರಿಗೆ ಸಂಶೋಧನೆ ಮಾಡೋಕ್ಕೆ ಅವ್ರಿಗೆ ಬೇರೆ ಏನು ವಸ್ತು ಬೇಕಾಗಿಲ್ಲ, ಎದುರುಗಡೆ ಇರೋ ಒಂದು ಗೋಡೆನೇ ಅವ್ರಿಗೆ ಬೇಕಾಗಿರೋದು. ಹಾಗಾಗಿ ಅದ್ರ ಮುಂದೆ ಇವರು ಕೂತ್ಕೊಂಡು ಇವಾಗ ನೋಡು, ಇವಾಗ ವೇದಾಂತ ಏನು ಹೇಳ್ಕೊಡ್ತಾ ಇದೆ, ಈ ಗೋಡೆ ಅನ್ನೋದು ವಾಸ್ತವವಾಗಿ ಬ್ರಹ್ಮ ಅಂತ ಹೇಳ್ಕೊಡ್ತಾ ಇದೆ. ಅಲ್ಲಿ ಅಸ್ಥಿ ಭಾತಿ ಪ್ರಿಯಂ ಅಂತ 3 ಅಂಶ ಇದೆ, ನಾಮರೂಪ ಅಂತ 2 ಅಂಶ ಬೇರೆ ಇದೆ. ಹಾಗಾಗಿ ಇಷ್ಟು ಅಂಶಗಳು ಗೋಡೆಯಲ್ಲಿದೆ ಖಂಡಿತ. ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಫೋಕಸ್, ನಮ್ಮ ಕಾನ್ಸಂಟ್ರೇಷನ್ ಇಂದ ನಾನು ಏನು ಮಾಡಬೇಕು, ಇವಾಗ ಈ ನಾಮರೂಪ ಅನ್ನೋದನ್ನ ಮರಿಬೇಕು. ಅಂದ್ರೆ ನಾನು ಅದನ್ನ ನನ್ನ ದೃಷ್ಟಿಯಿಂದ ಅದನ್ನ ತೆಗಿಬೇಕು. ಇಲ್ಲಂದ್ರೆ ಏನೋ ಕಿತ್ತಾಕಕ್ಕಾಗಲ್ಲ ಖಂಡಿತ, ಅದೆಲ್ಲ ಅಲ್ಲಿ ವಿವಕ್ಷೆ. ಆದರೆ ಇವ್ರ ಗಮನ ಆ ನಾಮರೂಪದ ಮೇಲೆ ಬೀಳದೆ ಅದರಲ್ಲಿರೋ ಸತ್ಯಚಿತ್ತ ಅಂತ ಭಾಗ ಇದೆಯಲ್ಲ, ಆ ಭಾಗಕ್ಕೆ ಮಾತ್ರ ನಾನು ಫೋಕಸ್ ಮಾಡಬೇಕು ಅಂತ ಮಾಡಿಬಿಟ್ಟು ಒಂದು ಕೆಲವು ಕ್ಷಣಗಳಲ್ಲಿ ಅವರಿಗೆ ಅದು ಅಂತರ ಒಂದು ಸಿದ್ಧಿ ಬಂದ್ಬಿಡ್ತೇವೆ. ಸಿದ್ಧಿ ಅಂತ ಹೇಳಿದ್ರೆ ಏನು, ಅವಾಗ ಈ ಗೋಡೆ ಅನ್ನೋದ್ರಲ್ಲಿ ಒಂದು ನಾಮರೂಪಗಳಿಗೆ ಕಾಣಿಸ್ಕೊಳ್ಳದೆ ಹೋಗಿ, ಈ ಗೋಡೆ ಅಂತ ಇರೋ ಜಾಗದಲ್ಲಿ ಸಚ್ಚಿತ್ ಆನಂದ ಅಂತ ಕೇವಲ ಚಿತ್ಸ್ವರೂಪ, ಕೇವಲ ಸತ್ಸ್ವರೂಪ, ಅದು ಮಾತ್ರ ಇವರಿಗೆ ಗೋಚರವಾಗ್ತಾ ಇರುತ್ತೆ. ಸೊ ಹೀಗೆ ಒಂದು ಅಭ್ಯಾಸವನ್ನ ಮಾಡಿ ಅವ್ರಿಗೆ ಗಳಿಸಿದ್ದಾರೆ. ಸೊ ಈ ತರ ಒಂದನ್ನು ಮಾಡ್ಕೊಂಡ್ರೆ ಅವರಿಗೆ ಎಲ್ಲ ಕಡೆನೂ ಅದನ್ನು ಅಪ್ಲೈ ಮಾಡ್ಕೊಳಕ್ಕಾಗುತ್ತೆ. ಅವರು ಈ ಒಂದು ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ವೈರಾಗ್ಯ ಅಂತ ಒಂದು ಹೇಳಿದ್ದಾರೆ. ಅದು ಇಲ್ಲದೆ ಇರೋದ್ರಿಂದನೇ ಜನಗಳಿಗೆ ಅದು ಆ ನಾಮರೂಪಗಳು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಅದೇನೇ ನಮ್ಮ ಗಮನವನ್ನ ಸೆಳೆಯುತ್ತೆ. ಆದರೆ ಈ ಒಂದು ವೈರಾಗ್ಯವನ್ನು ಅವ್ರು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ರು ಅಂತ ಹೇಳಿದ್ರೆ, ನಾಮರೂಪಗಳು ಅದು ಅವ್ರಿಗೆ ಏನು ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಅಂತ. ಅದಕ್ಕೇನೆ ನಮ್ಮ ಇದರಲ್ಲಿ ಒಂದು ಶ್ಲೋಕದಲ್ಲಿ ಹಾಗ್ಬಿಡುತ್ತೆ ಅಂತ ಹೇಳಿದ್ರೆ, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ತು ಅಂತ. ಸೊ ದೃಷ್ಟಿಯನ್ನ ಜ್ಞಾನಮಯವಾಗಿ ಮಾಡಿಕೊಂಡು ನೀನು ಬ್ರಹ್ಮಮಯವಾದ ಪ್ರಪಂಚವನ್ನ ನೋಡು ನೀನು ಅಂತ. ಇವಾಗ ಪ್ರಪಂಚವನ್ನ ನಾವು ಮಾಂಸಮಯವಾದ ಕಣ್ಣಿಂದ ನೋಡ್ತಾ ಇದ್ದೀವಿ, ಅದರಿಂದ ನಮಗೆ ಅದು ನಾಮರೂಪಗಳೇ ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ನಮ್ಮ ದೃಷ್ಟಿಯನ್ನ ನಾವು ಜ್ಞಾನಮಯವಾಗಿ ಮಾಡ್ಕೊಂಡ್ಬಿಟ್ರೆ ಅದು ಬ್ರಹ್ಮಮಯವಾದ ಪ್ರಪಂಚವೇ ನಮಗೆ ಕಾಣಿಸುತ್ತೆ. ಅದನ್ನೇ ಅವರು ಆ ಸಂದರ್ಭದಲ್ಲಿ ಗೋಡೆ ವಿಷಯಕ್ಕೆ ಮಾಡಿದ್ರು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಸೂರ್ಯನ ವಿಷಯಕ್ಕೆ ಮಾಡಿದ್ರು. ಹತ್ರ ಎದುರುಗಡೆ ಸೂರ್ಯ ಬೆಳಗ್ತಾ ಇದೆ ಅಂತ ಸೂರ್ಯನ ವಿಷಯಕ್ಕೂ ಕೂಡ ಅದೇ ಥರ ಒಂದು ಪ್ರಕ್ರಿಯೆಯನ್ನು ಮಾಡಿ ಅವರು ತೀರ್ಮಾನ ಮಾಡಿಕೊಂಡ್ರು. ಹೌದು, ನಮಗೆ ಖಂಡಿತ ಇದು ಮಾಡೋಕ್ಕಾಗುತ್ತೆ ಅಂತ ಒಂದು ಆಗುತ್ತೆ. ಸೊ ಇದನ್ನು ಎಲ್ಲರೂ ಕೂಡ ಅಭ್ಯಾಸ ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂಥ ಒಂದು ವಿಷಯವನ್ನ ವೇದಾಂತ ಹೇಳ್ಕೊಡುತ್ತೆ. ಅದಕ್ಕೆ ಇವರು ಹೇಳಿದ್ರು, ಬ್ರಹ್ಮವು ಜಗತಾಕಾರವಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ವಾಸ್ತವವಲ್ಲ ಅದು ಅಂತ. ಹೀಗೆ ಹೇಳಿಬಿಟ್ಟು, ಸೂತ್ರಕಾರೋಪಿ ಕೃತ್ಸ್ನ ಪ್ರಸಕ್ತಿ ನಿರವಯವತ್ವ ಶಬ್ದಕೋಪೋ ವಾ ಇತಿ ಪರಿಣಾಮವಾದಂ ಅದೂಷಯತೆ. ಹಾಗಾಗಿ ಈ ಪ್ರಪಂಚ ಪೂರ್ತಿ ಬ್ರಹ್ಮವು ಪೂರ್ತಿಯಾಗಿ ಪ್ರಪಂಚವಾಗಿ ಆಗೋಗ್ಬಿಡುತ್ತೆ ಅಂತ ಏನಾದರೂ ಒಂದು ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳೋಕ್ಕೆ ಈ ಒಂದು ಸೂತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಪೂರ್ತಿ ಬ್ರಹ್ಮವು ಈ ಥರ ಆಗೋಕ್ಕೆ ಸಾಧ್ಯವಿಲ್ಲ. ಅದಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವು ನಿರವಯವ, ಬ್ರಹ್ಮದಲ್ಲಿ ಅವಯವಗಳಿಲ್ಲ ಅಂತ ಒಂದು ಶ್ರುತಿ ಹೇಳ್ಕೊಡ್ತಾ ಇದೆಯಲ್ಲ, ಆ ಶ್ರುತಿಗೆ ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಅದರಿಂದ ನಾವು ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಾಂಖ್ಯರು ಹೇಳೋ ಒಂದು ಪರಿಣಾಮವಾದವನ್ನ ಸರಿ ಇಲ್ಲ ಅಂತ ಇವರು ದೂಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ಪಷ್ಟೋ ಅರ್ಥ, ಅದರ ಅರ್ಥ ಸ್ಪಷ್ಟವಾಗಿದೆ ನಿಮಗೆ. ಇನ್ನೊಂದು ಸೂತ್ರಕ್ಕೆ ಇವರಿವಾಗ ಅರ್ಥ ಹೇಳ್ತಾರೆ. ತದನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಇತಿ. ಈ ಒಂದು ಸೂತ್ರ ತುಂಬ ಮುಖ್ಯವಾದ ಸೂತ್ರ ವೇದಾಂತದಲ್ಲಿ. ಇದು 2ನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಅದರಲ್ಲಿ ಅದಕ್ಕೆ ಭಾಷ್ಯವೇ ಭಗವತ್ಪಾದರು ತುಂಬ ಬರೆದಿದ್ದಾರೆ. ಭಾಷ್ಯ ಅದಕ್ಕೆ ಒಂದು 10-12 ಪೇಜ್ ಭಾಷ್ಯ ಹೋಗುತ್ತೆ ಅದಕ್ಕೆ. ಆದರೆ ವೇದಾಂತದಲ್ಲಿ ಬೇಕಾಗಿರೋ ತುಂಬ ಮುಖ್ಯವಾದ ಪ್ರಮೇಯಗಳೆಲ್ಲ ಆ ಒಂದು ಭಾಷ್ಯದಲ್ಲಿ ಅವರು ತುಂಬಿದ್ದಾರೆ. ತುಂಬ ಮುಖ್ಯವಾದ ಒಂದು ಸೂತ್ರ ಭಾಷೆ ಅದು. ಸೊ ಅದರಲ್ಲಿ ಇವರು ಹೇಳ್ತಾ ಇದ್ದಾರೆ, ವಿವರ್ತವಾದ ಅಂಶ ಅಂಗೀಚಕಾರ ತದನ್ಯತ್ವಂ ಪರಮಾರ್ಥತಃ ಪ್ರಪಂಚ ತದ್ ವ್ಯತಿರೇಕೇಣ ಅಭಾವ ಏವ ಆರಂಭಣ ಶಬ್ದಾದಿಭ್ಯ ಅಂತ ಸೂತ್ರದ ಅರ್ಥ ಹೇಳಿದ್ರು ಇವರು. ಅದಕ್ಕೆ ಏನು ಆ ಸೂತ್ರಕ್ಕೆ ಏನು ವಿಷಯ ಅಂತ ಕೇಳಿದ್ರೆ, ಏನು ನೋಡಿ, ಇವಾಗ ಬ್ರಹ್ಮಸೂತ್ರದಲ್ಲಿ ಬೇಕಾದಷ್ಟು ಸೂತ್ರಗಳಿದೆಯಲ್ಲ, ಆ ಸೂತ್ರಗಳಲ್ಲಿ ಆ ಸೂತ್ರಗಳನ್ನ ಅಧಿಕರಣ ಅಂದರೆ ಒಂದೊಂದು ಟಾಪಿಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಆ ಟಾಪಿಕಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದೊಂದು ಟಾಪಿಕ್ ಕೂಡ
ವೇದಾಂತದಲ್ಲಿ ಅಂದರೆ ಉಪನಿಷತ್ತಲ್ಲಿರೋ ಒಂದು ವಾಕ್ಯವನ್ನ ವಿಷಯವಾಗಿ ತಗೊಂಡು ಆ ವಾಕ್ಯದ ಮೇಲೆ ಏನು ಸಂಶಯ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್, ಆಮೇಲೆ ಅದಕ್ಕೆ ಸಂಶಯ ಪಟ್ಟ ಮೇಲೆ ಅದಕ್ಕೆ ಒಂದು ತೀರ್ಮಾನ ಅವನು ಹೇಳ್ತಾನೆ, ಪೂರ್ವ ಪಕ್ಷಿ ಹೇಳ್ತಾನೆ. ಸಿದ್ಧಾಂತಿ ಏನು ಮಾಡ್ತಾನೆ ಅಂದರೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಾದ ಒಂದು ಅರ್ಥವನ್ನು ಇವನು ಕೊಡ್ತಾನೆ. ಈ ರೀತಿಯಲ್ಲಿ ಹೋಗುತ್ತೆ ಅದು. ಸೊ ಈ ಸೂತ್ರಕ್ಕೆ ಏನು ವಿಷಯ ಅಂತ ಕೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತ್ಯಾದಿ ಶ್ರುತಿಭ್ಯ ಇತಿ ತಸ್ಯ ಅರ್ಥಃ. ಅಂದರೆ ಇದು ಚಾಂದೋಗ್ಯ ವಿಷಯ ಉಪನಿಷತ್ತಲ್ಲಿ ಬರೋದಿದು. ಈ ಶ್ವೇತಕೇತು ಮತ್ತು ಉದ್ದಾಲಕ ಅಂತ, ಶ್ವೇತಕೇತು ಮಗ, ಉದ್ದಾಲಕ ತಂದೆ. ಹಾಗಾಗಿ ಅವ್ರಿಗಿಬ್ಬರಿಗೂ ನಡೆಯೋ ಒಂದು ಸಂವಾದದಲ್ಲಿ ಈ ಬ್ರಹ್ಮ ತತ್ವವನ್ನು ಹೇಳ್ಕೊಳಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಮಾಡುವಾಗ ಅವ್ರು ಏನು ಮಾಡ್ತಾರೆ, 3 ಉದಾಹರಣೆ ಕೊಡ್ತಾರೆ. ಇದು ಮಣ್ಣು ಮತ್ತು ಮಣ್ಣಿನ ಕಾರ್ಯಗಳು ಉತ್ಪಾದನೆ, ಆಮೇಲೆ ಬಂಗಾರ ಮತ್ತು ಬಂಗಾರದ ಉತ್ಪಾದನೆ ಆಭರಣಗಳು ಅಂತ, ಕಬ್ಬಿಣ ಮತ್ತು ಕಬ್ಬಿಣದ ಉತ್ಪಾದನೆಗಳು ಅಂತ. ಈ 3 ಉದಾಹರಣೆ ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ, ಈ 3 ವಿಷಯಗಳ 3 ವಸ್ತುಗಳ ಕಾರ್ಯ ಅಂತ ಯಾವುದಿದೆಯೋ, ಅಂದರೆ ಬೇರೆ ಬೇರೆಯಾಗಿ ನಾವು ಹೆಸರಿಗೆ ಕೊಡ್ತೀವಿ ಅದಕ್ಕೆ, ಮಡಿಕೆ, ಕುಡಿಕೆ, ತಟ್ಟೆ ಗಿಟ್ಟೆ ಏನು ಹೆಸರು ಕೊಡ್ಬೋದು, ಅವುಗಳೆಲ್ಲದರಲ್ಲೂ ಕೂಡ ಮಣ್ಣು ಅಂತ ಒಂದು 3 ಕಾರಣ ಇದೆಯಲ್ಲ, ಅದೊಂದೇನೆ ಸತ್ಯ. ಅದರಲ್ಲಿ ಕಾಣಿಸ್ಕೊಳ್ತಾ ಇರೋ ಈ ನಾಮರೂಪ ಅನ್ನೋದು ಸತ್ಯವಲ್ಲ ಅಂತ ಹೇಳ್ಕೊಡ್ತಾರೆ. ಅದೇ ಥರ ಬಂಗಾರಕ್ಕೂ ಅದೇ ಥರನೇ. ಈ ಒಂದು ವಾಕ್ಯವನ್ನ, ಈ ಒಂದು ಶ್ರುತಿ ವಾಕ್ಯವನ್ನ ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದ್ರೆ ಏನಂತ ಅಂದ್ರೆ, ಆ ವಿಕಾರ ಅಂತ ಹೇಳಿದ್ರೆ ಅದು ಕುಡಿಕೆ, ಮಣ್ಣು ಅಂತ, ಮಡಿಕೆ, ಕುಡಿಕೆ ಅಂತ ಏನೇನು ವಸ್ತುಗಳು ಹೇಳ್ತೀವಲ್ಲ ಅದೇ ವಿಕಾರ ಅಂತ. ವಿಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ಕಾರ್ಯ ಅಂತ. ಅದೆಲ್ಲ ಬರೀ ವಾಚಾರಂಭಣಂ, ನಾವು ಬರೀ ಮಾತಿದ್ದ ಒಂದು ಹೆಸರು ಕೊಟ್ಟಿದ್ದೇವೆ ಹೊರತು ಆ ಹೆಸರಿಗೆ ತಕ್ಕನಾಗಿ ವಸ್ತು ಅದರಲ್ಲಿ ಇದೆಯಾ ಅಂತ ಕೇಳಿದ್ರೆ, ಆ ಹೆಸರಿಗೆ ತಕ್ಕನಾಗಿ ಮಡಿಕೆ ಅಂತ ವಸ್ತು ಇಲ್ಲ, ಹೆಸರಿಗೆ ತಕ್ಕನಾಗಿ ವಸ್ತು ಇಲ್ಲ ಅಲ್ಲಿ. ಆದರೆ ಇರೋ ವಸ್ತು ಏನು ಅಂತ ಹೇಳಿದ್ರೆ ಮಣ್ಣು ಮಾತ್ರ ಅಲ್ಲಿ ಅಂತ. ಹಾಗಾಗಿ ನಾವು ಮಡಿಕೆ ಅಂತ ಕೈಯಲ್ಲಿ ಇಟ್ಕೊಂಡು ಅದನ್ನ ಬಳಸಿ ಗಳಿಸಿ ಏನೇ ಮಾಡಿದ್ರು ಕೂಡ ಅದಕ್ಕೆ ಇಷ್ಟು ತೂಕ ಇದೆ, ಇಷ್ಟು ಎತ್ತರ ಇದೆ ಅಂತ ಏನು ಹೇಳಿದ್ರು ಕೂಡ ಅದರಲ್ಲಿ ನಾವು ಆ ತೂಕ ಎತ್ತರ ಎಲ್ಲ ಹೇಳ್ತಾ ಇರೋದು ಮಣ್ಣಿಗೆನೆ ನಾವು ಹೇಳ್ತಾ ಇರೋದು. ಹಾಗಾಗಿ ಅಲ್ಲಿರೋ ಸತ್ಯವಾದ ವಸ್ತು ಮಣ್ಣೇನೆ, ಅದು ನಾಮರೂಪ ಅನ್ನೋದು ಬರೀ ಶಬ್ದ ಅಷ್ಟೇನೆ, ನೀನು ಬಾಯಲ್ಲಿ ಕೊಟ್ಟಿರೋ ಒಂದು ಶಬ್ದ ಅಷ್ಟೇನೆ ಅಂತ ಈ ಶ್ರುತಿ ಹೇಳುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಮಗೆ ನಾನಾ ಆಕಾರಗಳೆಲ್ಲ ಕಾಣಿಸ್ಕೊಳ್ತಾ ಇದೆ, ಅದೆಲ್ಲ ಬ್ರಹ್ಮದ ಆಕಾರಗಳೇನೆ. ಆದರೆ ಈ ಆಕಾರಗಳೆಲ್ಲ ಸತ್ಯವಲ್ಲ, ಬ್ರಹ್ಮ ಒಂದೇ ಸತ್ಯ ಅಂತ ಯಾವುದನ್ನ ಮುಂಚೆ ಹೇಳಿದ್ರೋ ಅದಕ್ಕೆ ಇವರು ಬಂದಿರೋ ಸೂತ್ರ ಇದು. ಅದಕ್ಕೆ ಇವರು ಇದನ್ನ ತೋರಿಸ್ಕೊಟ್ರು ನಮಗೆ. ಆಮೇಲೆ ಇತ್ಯಾದಿ ಶ್ರುತಿಭ್ಯ ಇದು ತಸ್ಯ ಅರ್ಥಃ. ತಥೋ ಜಗತೋ ಮಿಥ್ಯಾತ್ವಾತ್ ನ ಜಗತ್ಕಾರಣತ್ವಂ ಬ್ರಹ್ಮಣೋ ವಾಸ್ತವಂ ಇತಿ ಭಾವಃ. ಹಾಗಾಗಿ ಪ್ರಪಂಚ ಮಿಥ್ಯಾ ಅಂತ ನಮಗೆ ತೀರ್ಮಾನ ಆಗೋದ್ಮೇಲೆ ಈ ಬ್ರಹ್ಮವು ಪ್ರಪಂಚಕ್ಕೆ ಕಾರಣವಾ ಅಂತ ಪ್ರಶ್ನೆ ಬರ್ತೀವಿ. ನೋಡಿ, ಇದು ತುಂಬ ಚೆನ್ನಾಗಿರೋ ವಿಷಯ, ಇದು ನಾವು ಯೋಚನೆ ಮಾಡೋಕ್ಕೆ ತುಂಬ ಯೋಗ್ಯವಾದ ವಿಷಯ ಇದು. ಇವಾಗ ನೋಡಿ, ಒಂದು ಘಟವನ್ನು ನೋಡಿದಾಗ, ಒಂದು ಮಡಿಕೆಯನ್ನು ನೋಡಿದಾಗ ನಾವೇನು ಹೇಳ್ತೀವಿ, ಮಡಿಕೆ ಅನ್ನೋದು ಮಣ್ಣಿನ ಕಾರ್ಯ ಅಂತ ಹೇಳ್ತೀವಿ, ಮಡಿಕೆಗೆ ಕಾರಣ ಅನ್ನೋದು ಮಣ್ಣು ಅಂತ ಹೇಳ್ತೀವಿ. ಇವಾಗ ನಾವು ಇದನ್ನೇ ಈ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಸರಿ, ನಾವು ಇವಾಗ ಮಡಿಕೆಯಲ್ಲಿ ನಾವು ನಾಮರೂಪಗಳೆಲ್ಲ ಬಿಟ್ಬಿಟ್ರೆ ಮಣ್ಣು ತಾನೇ ಇದೆ ಇದು. ಹಾಗಾದರೆ ಮಣ್ಣು ಅನ್ನೋದು ಮಡಿಕೆಗೆ ಮಡಿಕೆ ಅನ್ನೋದು ಇಲ್ಲ ಅಂತ ಆಗೋದು ಇವಾಗ. ಯಾಕಂದರೆ ನಾಮರೂಪಗಳು ಹೊಟ್ಟೋದ್ರೆ ಮಣ್ಣು ಮಾತ್ರ ಉಳಿಯುತ್ತೆ ನಮಗೆ ಅಲ್ಲಿ. ನಾವೇನು ಚಚ್ಚೋದು ಬೇಡ, ನುಣ್ಣು ಮಾಡೋದು ಬೇಡ, ಅದನ್ನ ಏನು ಮಾಡೋದು ಬೇಡ. ಬೌದ್ಧಿಕವಾಗಿ ನಾವು ಅದನ್ನು ಯೋಚನೆ ಮಾಡಿ ನೋಡಿದಾಗ ನಾಮರೂಪಗಳನ್ನ ಕಿತ್ತಾಕ್ಬಿಟ್ರೆ ಅದರಲ್ಲಿ ಉಳ್ಕೊಳ್ಳೋದು ಮಣ್ಣು ಮಾತ್ರ. ಹಾಗಾದರೆ ಮಣ್ಣನ್ನು ನಾವು ಮಡಿಕೆನೇ ಇಲ್ಲದೆ ಹೋದರೆ ಇವಾಗ ಮಣ್ಣನ್ನು ಕಾರಣ ಅಂತ ಯಾತಕ್ಕೆ ಹೇಳ್ಬೇಕು ನಾವು? ಯಾಕಂದರೆ ಇಲ್ಲಿ ಕಾರ್ಯ ಕಾರಣ ಅಂತ 2 ವಸ್ತುಗಳು ಇಲ್ಲವೇ ಇಲ್ಲ ಇವಾಗ. ಹಾಗಾಗಿ ಮಡಿಕೆಯನ್ನು ನಾವು ನಾಮರೂಪಗಳನ್ನ ನಾವು ಕಿತ್ತಾಕ್ಬಿಟ್ಟಿದ್ದೀವಿ. ಅವಾಗ ಉಳ್ಕೊಳ್ಳೋದು ಮಣ್ಣು ಮಾತ್ರ. ಅವಾಗ ಮಣ್ಣನ್ನು ನಾವು ಕಾರಣ ಅಂತ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಕಾರಣತ್ವ, ಮಣ್ಣಿಗೆ ಕಾರಣತ್ವ ಅನ್ನೋದು ಹೊಟ್ಟೋಯ್ತು ಇವಾಗ. ಹಾಗಾಗಿ ಈ ಥರ ಇದು ಮಣ್ಣು ಮಾತ್ರ ಉಳ್ಕೊಂಡಿದೆ ನಮಗೆ. ಈ ಥರ ರೀತಿಯಲ್ಲಿ ನೋಡಿದಾಗ ಪ್ರಪಂಚದಲ್ಲಿ ನಾವು ನಾಮರೂಪಗಳನ್ನ ನಾವು ಬದಿಗಿಟ್ರೆ, ಬೌದ್ಧಿಕವಾಗಿ ಬದಿಗಿಟ್ರೆ, ಅವಾಗ ಬ್ರಹ್ಮ ಮಾತ್ರ ಉಳ್ಕೊಳ್ಳುತ್ತೆ. ಬ್ರಹ್ಮವನ್ನು ನಾವು ಕಾರಣ ಅಂತ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಕಾರ್ಯ ಅನ್ನೋದು ಇಲ್ವೇ ಇಲ್ಲ. ಈ ಒಂದು ವಿಷಯವನ್ನೇ ನಮ್ಮ ವೇದಾಂತದಲ್ಲಿ ಗೌಡಪಾದ ಕಾರಿಕೆಯಲ್ಲಿ ಅಜಾತಿವಾದ ಅಂತ ಹೇಳ್ತಾರೆ. ಜಾತಿ ಅಂತ ಹೇಳಿದ್ರೆ ಹುಟ್ಟೋದು ಅಂತ, ಏನು ಹುಟ್ಟಲೇ ಇಲ್ಲ ಅಂತ ಹೇಳೋ ವಾದ ಅದು. ಅದನ್ನ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಅವರೇ ಅಲ್ಲಿ ಒಂದು ಶ್ಲೋಕ ಮಾಡಿದ್ದಾರೆ. ಈ ಅಜಾತಿವಾದವನ್ನು ಹೇಳಕ್ಕೆ ಶುರು ಮಾಡಿಬಿಟ್ರೆ ತುಂಬಾ ಜನ ಹೆದರ್ಕೊಂಡ್ಬಿಡ್ತಾರೆ ಅವರು. ಯಾಕಂದ್ರೆ ಅವರಿಗೆ ಕಣ್ಣಿಗೆ ಕಾಣಿಸ್ಕೊಂಡು ಎಲ್ಲ ಹೋಗಕ್ಕೂ ಅವೈಲೇಬಲ್ ಆಗಿರೋ ಈ ಪ್ರಪಂಚ ಇಲ್ಲ ಅಂತ ಆಗೋಗ್ಬಿಡುತ್ತಲ್ಲ ಅಂತ ಯಾರಿಗೂ ಅದನ್ನು ತಡ್ಕೊಳಕ್ ಆಗೋದಿಲ್ಲ. ಇದು ತುಂಬ ಜನಕ್ಕೆ ತಡ್ಕೊಳಕ್ ಆಗೋದಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಸೊ ಅಜಾತಿವಾದ ಅಂದ್ರೆ ಇದೇನೆ. ಜಾತಿ ಅಂತ ಹೇಳಿದ್ರೆ ಹುಟ್ಟು ಅಂತ. ಹುಟ್ಟೇ ಇಲ್ಲ. ಯಾಕಂದ್ರೆ ನಾವು ಇವಾಗ ಪರೀಕ್ಷೆ ಮಾಡಿದ್ವಲ್ಲ, ಇವಾಗ ಮಣ್ಣಿನ ವಿಷಯಕ್ಕೆ ಪರೀಕ್ಷೆ ಮಾಡಿದ್ವಲ್ಲ, ಮಡಿಕೆ ಅನ್ನೋದು ಹುಟ್ಟೇ ಇಲ್ಲ ನಿಜವಾಗ್ಲೂ. ಯಾಕಂದ್ರೆ ಮಣ್ಣೆಯಲ್ಲಿ ಇರೋದು, ಮಡಿಕೆ ಅನ್ನೋದು ಇಲ್ವೇ ಇಲ್ಲ. ಹಾಗಾದ್ರೆ ನಾವು ಅದನ್ನ ಕಲ್ಪನೆ ಮಾಡ್ಕೊಂಡಿದೀವಿ ಅಷ್ಟೇನೆ ಅಂತ ಆ ರೀತಿಯಲ್ಲಿ ಹೋಗುತ್ತೆ ಅದು ಆವಾದ. ಹೀಗೆ ಅದಕ್ಕಾಗಿ ಬ್ರಹ್ಮವನ್ನ ನಾವು ಕಾರಣ ಅಂತ ಕೂಡ ಹೇಳಕ್ ಬರೋದಿಲ್ಲ. ನೋಡಿ ಹೇಗೆ ಶುರು ಮಾಡಿದ್ರಿ ಇವರು. ಪ್ರಪಂಚಕ್ಕೆಲ್ಲ ಈ ಮೊದಲನೇ ಶ್ಲೋಕನ ಏನ್ ಹೇಳ್ತು ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆಲ್ಲ ಬ್ರಹ್ಮವೇ ಆಧಾರ, ಆದಿ. ಇದು ಪ್ರಪಂಚಕ್ಕೆಲ್ಲ ಆದಿ ಬ್ರಹ್ಮವೇ, ಅದಕ್ಕೆ ಯಾವುದು ಆದಿ ಇಲ್ಲ ಅಂತೆಲ್ಲ ಹೇಳಿದ್ರು.
ಆದರೆ ಈ ಒಂದು ಇಲ್ಲಿಗೆ ಬಂದಾಗ ಏನಾಯ್ತು 4ನೇ ಶ್ಲೋಕಕ್ಕೆ ಬರೋ ಸಮಯಕ್ಕೆ ಆ ಪ್ರಪಂಚಕ್ಕೆ ಬ್ರಹ್ಮವು ಕಾರಣ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗೋಯ್ತು ಇವಾಗ. ಹಾಗಾಗಿ ಯಾಕಂದ್ರೆ ಈ ಶ್ಲೋಕದಲ್ಲಿ ಹೇಳಿತಾರ ಯಸ್ಮಾದ್ ಅನ್ಯತೆ ನಾಸ್ತಿ ಅಪಿ ನೈವಂ ಪರಮಾರ್ಥಂ ಅಂತ ಹೇಳುವಾಗ ಆ ಬ್ರಹ್ಮವನ್ನು ಬಿಟ್ಟು ಪಾರಮಾರ್ಥಿಕವಾಗಿ ಸತ್ಯ ಅಂತ ಪ್ರಪಂಚ ಇಲ್ವೇ ಇಲ್ಲ. ಹಾಗಾಗಿರುವಾಗ ಆ ಬ್ರಹ್ಮವನ್ನು ನಾವು ಪ್ರಪಂಚಕ್ಕೆ ಆಧಾರ ಅಂತಾನೋ ಅಥವಾ ಪ್ರಪಂಚಕ್ಕೆ ಕಾರಣ ಅಂತಾನೋ ಹೇಗೆ ಹೇಳಕ್ಕಾಗುತ್ತೆ? ಇದಕ್ಕೇನೆ ಹೇಳೋದು ಅಧ್ಯಾರೋಪ ಮತ್ತು ಅಪವಾದ ಅಂತ. ನೋಡಿ, ಇವಾಗ ನಮಗೆ ಇದೆಲ್ಲ ಸರಿಸರಿಯಾಗಿ ಬರ್ತಾ ಇದೆ. ಈ ವೇದಾಂತದ ಪ್ರಮೇಯಗಳೆಲ್ಲ ಇಲ್ಲಿ ಒಂದೊಂದಾಗಿ ಬಿಚ್ಚಿ ಬರ್ತಾ ಇದೆ. ಇದು ವೇದಾಂತದಲ್ಲಿ ಏನು ಅಂತ ಹೇಳಿದ್ರೆ, ವೇದಾಂತದ ತತ್ವವಾದ ಬ್ರಹ್ಮವನ್ನ ಹೇಳ್ಕೊಡಕ್ಕೆ ಮೊದಲು ಆ ಬ್ರಹ್ಮಕ್ಕೆ ಏನೇನೋ ಹಾಕಿ ಅದಕ್ಕೆ ಸೇರಿಸ್ತಾರೆ. ಅದ್ರಲ್ಲಿ ಇಲ್ಲಿರೋ ವಿಷಯಗಳೆಲ್ಲ ಸೇರಿಸುತ್ತೆ, ಉಪನಿಷತ್ತೇ ಸೇರಿಸುತ್ತೆ, ವೇದಾಂತವೇ ಸೇರಿಸುತ್ತೆ. ಆಮೇಲೆ ಏನ್ ಮಾಡುತ್ತೆ, ಸೇರಿಸಿದ್ದನ್ನೆಲ್ಲ ಬಿಡಿಸ್ಬಿಡುತ್ತೆ. ಈ ಸೇರಿಸೋದಕ್ಕೆ ಅಧ್ಯಾರೋಪ ಅಂತ ಹೆಸರು, ಬಿಡಿಸೋದಕ್ಕೆ ಅಪವಾದ ಅಂತ ಹೆಸರು. ಹಾಗಾಗಿ ಇಲ್ಲೇ ಕೂಡ ನಾವು ನೋಡಿದಾಗ ಮೊದಲನೇ ಶ್ಲೋಕದಲ್ಲಿ ನಮಗೆ ಬ್ರಹ್ಮವನ್ನ ಕಾರಣ ಅಂತ ಹೇಳ್ಕೊಡ್ತು, ಆಮೇಲೆ ಇವಾಗ ಬಂದಾಗ ಅನ್ನೋದನ್ನ ಕಾರಣ ಅಂತ ಕೂಡ ನಾವು ಹೇಳಕ್ಕಾಗೋದಿಲ್ಲ ಅದನ್ನ ಅಂತ ಬಂತು. ಆಗ ಅಧ್ಯಾರೋಪ ಮತ್ತು ಅಪವಾದ ಅನ್ನೋದು ಇಲ್ಲೇ ನಮಗೆ ಸಿದ್ಧವಾಗ್ತಾ ಇದೆ. ಸೊ ಹೀಗೆ ಇದು ಮಾಡುತ್ತೆ ಅಂತ, ಈ ತರ ಒಂದು ಉಪಾಯವನ್ನ ಉಪನಿಷತ್ತು ಮಾಡುತ್ತೆ ಅಂತ. ಈ ಅಧ್ಯಾರೋಪ ಅಪವಾದ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ ನಮಗೆ. ಒಂದು ಉದಾಹರಣೆ ಯಾವುದಂತ ಹೇಳಿದ್ರೆ, ನಮಗೆ ಸ್ವಲ್ಪ ಪರಿಚಯವಾದ ಉದಾಹರಣೆ ಇದು. ಇವಾಗ ಮದುವೆ ಸಮಯದಲ್ಲಿ ಒಂದು ಅರುಂಧತಿ ಅಂತ ಒಂದು ಹೇಳ್ತಾರೆ, ಅರುಂಧತಿ ತೋರಿಸೋದು ಅಂತ. ಇವಾಗ ಅರುಂಧತಿ ಅನ್ನೋದು ತುಂಬಾ ಪ್ರಕಾಶ ಇರೋದಿಲ್ಲ ಅದಕ್ಕೆ ನೋಡಿದಾಗ. ಅದು ತುಂಬಾ ತೆಳ್ಳಗೆ, ತುಂಬಾ ಮಂಕಾಗಿರೋ ಒಂದು ಪ್ರಕಾಶವೇ ಅದಕ್ಕೆ ಇರುತ್ತೆ ಅದಕ್ಕೆ. ಆದ್ರೆ ಅದನ್ನ ತೋರಿಸ್ಕೊಡುವಾಗ ಏನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅದನ್ನ ತೋರಿಸೋದು ಅಂತ ಒಂದು ಬೂಟಾಟಿಕೆ ಅಲ್ಲದೇನೆ ನಿಜವಾಗ್ಲೂ ತೋರಿಸೋದು ಅಂತ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ತೋರ್ಸಕ್ ಮುಂಚೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದ್ರ ಸುತ್ತಮುತ್ತ ಇರೋ ಬ್ರೈಟ್ ಆಗಿರೋ ಆಬ್ಜೆಕ್ಟ್ಸ್ ಎಲ್ಲ ಇದೆಯಲ್ಲ ಆಕಾಶದಲ್ಲಿ, ಅದನ್ನ ಅದ್ರ ಕಡೆ ನಮ್ಮ ಗಮನವನ್ನು ಎಳಿತಾರೆ. ಎಳಿದ ಮೇಲೆ ನಮಗೆ ಅವಾಗ ನಮ್ಮ ಕಣ್ಣು ಅದ್ರ ಮೇಲೆ ಹೋಗುತ್ತೆ, ಯಾವುದೋ ಬ್ರೈಟ್ ಆಗಿರೋ ಆಬ್ಜೆಕ್ಟ್ಸ್ ಮೇಲೆ ಹೋಗುತ್ತೆ. ಆವಾಗ ಏನ್ ಮಾಡ್ತಾರೆ, ಅದ್ರ ಮಧ್ಯದಲ್ಲಿ ಇದೆ ನೋಡು, ಅದ್ರ ಪಕ್ಕದಲ್ಲಿ ನೋಡು, ಇದ್ರ ಪಕ್ಕದಲ್ಲಿ ಇದೆ ನೋಡು ಅಂತ ಮತ್ತೆ ತೋರಿಸಿ, ಈ ಅರುಂಧತಿ ಅನ್ನೋದು ಯಾವುದೋ ಅಷ್ಟು ಬ್ರೈಟ್ ಆಗಿ ಇಲ್ಲವೋ ಅದನ್ನ ನಮಗೆ ತೋರಿಸ್ಕೊಡ್ತಾರೆ. ಇದಕ್ಕೆ ಒಂದು ರೀತಿ ಅದು. ಇನ್ನೊಂದು ಶಾಖಾಚಂದ್ರ ನ್ಯಾಯ ಅಂತ ಒಂದಿದೆ. ಅದಕ್ಕೆ ಏನು ಅಂತ ಹೇಳಿದ್ರೆ, ಈ ಚಂದ್ರ ಅನ್ನೋದು ಅಂದ್ರೆ ಈ ಒಂದು ದ್ವಿತೀಯ ತೃತೀಯ ಅಂತ ದಿವಸದಲ್ಲಿ ಚಂದ್ರ ಅನ್ನೋದು ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ಕೊಳ್ಳಲ್ಲ ಇದರಲ್ಲಿ ಆಕಾಶದಲ್ಲಿ. ಅಂಥದ್ದನ್ನು ತೋರಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನೋಡು, ಈ ಮರದ ಕೊಂಬೆ ತುದಿಯಲ್ಲಿ ಇದೆ ನೋಡೋದು ಅಂತ ತೋರಿಸ್ಕೊಡ್ತಾರೆ. ಮರದ ಕೊಂಬೆಗೂ ಆ ಚಂದ್ರನಿಗೂ ಏನು ಸಂಬಂಧನೇ ಇಲ್ಲ, ಅದೇನು ಇದ್ರ ಮೇಲೆ ಅಂಟ್ಕೊಂಡಿಲ್ಲ, ಇದ್ರ ಮೇಲೆ ಬಂದು ಕೂತಿಲ್ಲ. ಆದ್ರೆ ಇವನಿಗೆ ಮರದ ತುದಿಯನ್ನು ನೋಡಕ್ಕಾಗುತ್ತೆ. ನೋಡಿದಾಗ ಅಲ್ಲಿ ಇವನಿಗೆ ಅದ್ರ ಮುಖಾಂತರ ಇದನ್ನ ತೋರ್ಸಕ್ಕೆ ಆಗುತ್ತೆ ಅದು. ಸೊ ಹೀಗೆ ಇದನ್ನ ತೋರಿಸಿದ ಮೇಲೆ ಏನಾಗುತ್ತೆ, ಅವನಿಗೆ ಚಂದ್ರವನ್ನು ನೋಡಿದ ಮೇಲೆ ಅವನಿಗೆ ಈ ಮರ ಗಿರ ಅದೇನು ಬೇಕಿಲ್ಲ ಅವನಿಗೆ ಮೇಲೆ. ಹಾಗಾಗಿ ಮರ ಅನ್ನೋದನ್ನ ಅಧ್ಯಾರೋಪ ಮಾಡಿದ್ರು, ಇವಾಗ ಅದನ್ನ ತೆಗೆದುಬಿಟ್ರು ಕೊನೆಯಲ್ಲಿ. ಹಾಗಾಗಿ ಇದನ್ನ ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಹಾಗಾಗಿ ಈ ಬ್ರಹ್ಮವನ್ನ ನಾವು ತಿಳ್ಕೊಳ್ಳೋಕ್ಕೆ ಮೊಟ್ಟ ಮೊದಲು ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ಪ್ರಪಂಚಕ್ಕೆ ಕಾರಣ ಅಂತ ಹೇಳ್ಬಿಟ್ರೆ, ನಮಗೆ ಲೋಕದಲ್ಲಿ ನಮಗೆ ಕಾರ್ಯಕಾರಣ ಭಾವ ಅಷ್ಟೊಂದು ನಮಗೆ ನೋಡಿ ಪರಿಚಯ ಆಗಿರೋದ್ರಿಂದ ಕಾರಣ ಇಲ್ಲದೆ ಒಂದು ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚ ನಾವು ನೋಡ್ತಾ ಇದ್ದೀವಿ, ಇದಕ್ಕೆ ಖಂಡಿತ ಕಾರಣ ಅಂತ ಉಪನಿಷತ್ತು ಹೇಳ್ತಾ ಇದೆ, ನಾವು ನಂಬೋಣ ಅಂತ ಹೇಳ್ಬಿಟ್ಟು ನಂಬಿಡ್ತೀವಿ ನಾವು. ಇದೇ ಉಪನಿಷತ್ತು ಬೇಕಾಗಿರೋದು. ನಮ್ಮ ಬಲೆಗೆ ಇವನು ಬಿದ್ದ ಅಂತ ಸಾಕೋದಕ್ಕೆ. ಆಮೇಲೆ ಏನ್ ಮಾಡ್ತೀವಿ, ಮೆತ್ತಿಗೆ ಆ ಕಾರಣತ್ವ ಅನ್ನೋದನ್ನು ಕೂಡ ತೆಗೆದಾಕ್ಬಿಡುತ್ತೆ ಅದು. ಹೀಗೆ ಮಾಡಿ ಅದನ್ನ ಬ್ರಹ್ಮವನ್ನ ಮಾತ್ರ ಉಳಿಸಿ, ಅದನ್ನ ಶುದ್ಧ ಕೇವಲ ಬ್ರಹ್ಮವನ್ನು ಮಾತ್ರ ಉಳಿಸಿ ತೋರಿಸೋದು. ಇದಕ್ಕೇನೆ ನೇತಿ ಅಂತ ಹೇಳೋದು. ಇಂಥದೆಲ್ಲ ಪ್ರಕ್ರಿಯೆಗಳೆಲ್ಲ ಉಪನಿಷತ್ತಲ್ಲಿ ಇರೋದು ಇದಕ್ಕೇನೆ. ಸೊ ತಥೋ ಜಗತಃ ಮಿಥ್ಯಾತ್ವಾತ್ ನ ಜಗತ್ಕಾರಣತ್ವಂ ಬ್ರಹ್ಮಣೋ ವಾಸ್ತವಂ ಇತಿ ಭಾವಃ. ನನು ಸರ್ವೈಃ ಪರಿದೃಶ್ಯಮಾನಸ್ಯ ಜಗತಃ ಕಥಂ ಮಿಥ್ಯಾತ್ವಂ ದೃಶ್ಯತ್ವಾದೇವ ಶುಕ್ತಿರೂಪ್ಯತ್ವಾದಿತಿ ಇವ ಜಗತೋ ಮಿಥ್ಯಾತ್ವಂ ಇತಿ ಚೇತ್ ತರ್ಹಿ ಬ್ರಹ್ಮಣೋಪಿ ದೃಶ್ಯತ್ವಾತ್ ಮಿಥ್ಯಾತ್ವಾಪತ್ತಿಃ ಇತ್ಯಾಶಂಕ್ಯಾಃ. ಇವಾಗ ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನೋಡು, ಎಲ್ಲರೂ ನೋಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಪಂಚ ಎಲ್ಲರಿಗೂ. ಅಂತ ಪ್ರಪಂಚವನ್ನು ನೀವು ಹೇಗೆ ಮಿಥ್ಯಾ ಅಂತ ಹೇಳ್ತೀರಾ ಅಂತ ಕೇಳಿದಾಗ, ನೋಡು, ನಾವು ಸುಮ್ಮನೆ ಬೇಕು ಅಂತ ನಾವು ಹೇಳ್ತಾ ಇಲ್ಲ, ಕಾರಣ ಇಟ್ಕೊಂಡು ಹೇಳ್ತಾ ಇದೀವಿ, ಯುಕ್ತಿಪುರಸ್ಸರವಾಗಿ ಹೇಳ್ತಾ ಇದೀವಿ. ಇದಕ್ಕೆ ದೃಶ್ಯತ್ವಾತ್ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಅಂದ್ರೆ ದೃಶ್ಯ ಅಂತ ಹೇಳಿದ್ರೆ ಯಾವ್ದು ನಮ್ಗೆ ದೃಶ್ಯವಾಗುತ್ತೋ ಅದೆಲ್ಲ ಮಿಥ್ಯಾ ಅಂತ ಈ ಒಂದು ವ್ಯಾಪ್ತಿ ಇದೆ. ಈ ವ್ಯಾಪ್ತಿ ನಿಮ್ಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದ್ರೆ, ನೋಡು, ಸ್ವಪ್ನದಲ್ಲಿ ನಮ್ಗೆ ಸಿಕ್ತು ಈ ವ್ಯಾಪ್ತಿ. ಆಮೇಲೆ ರಜ್ಜು ಸರ್ಪ ಇಂಥ ಕಡೆ ಸಿಕ್ತು ನಮ್ಗೆ. ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ನೋಡೋನೊಬ್ಬ ಇದ್ದಾನೆ, ಅವ್ನು ಯಾವ್ದನ್ನು ನೋಡ್ತಾ ಇದ್ದಾನೋ ಅದು ಒಂದು ವಸ್ತು ಇದೆ. ಆದ್ರೆ ಸ್ವಪ್ನದಲ್ಲಿ ಏನಾಯ್ತು, ಮಲಗಿದ್ದವನು ಅವನಿಗೆ ಸ್ವಪ್ನ ಅವನ ಮನಸ್ಸಲ್ಲಿ ಕಾಣಿಸ್ಕೊಳ್ತಾ ಇದೆ ಅವನಿಗೆ. ಆದ್ರೆ ಅಷ್ಟು ಕಾಣಿಸ್ಕೊಂಡ ಪ್ರಪಂಚ ಎದ್ದ ಮೇಲೆ ಏನಾಯ್ತು, ಇಲ್ಲ ಅಂತ ಆಗೋಯ್ತು ಅವನಿಗೆ. ಅದೇ ತರ ಒಂದು ಹಗ್ಗ ಇರೋ ಕಡೆ ಒಬ್ಬ ಹಾವನ್ನ ಕಲ್ಪನೆ ಮಾಡ್ಕೊಳ್ತಾನೆ, ಹಾವಿದೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವನಿಗೆ ಇಲ್ಲಿರೋದು ನಿಜವಾಗ್ಲೂ ಹಗ್ಗವೇ ಅಂತ ಗೊತ್ತಾದಾಗ ಅವನಿಗೆ ಹಾವಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಯಾವುದು ಒಬ್ಬನಿಗೆ ದೃಶ್ಯವಾಯಿತು, ದೃಶ್ಯ ಅಂದ್ರೆ ನೋಡಲ್ಪಡುವ ವಸ್ತು,
ನೋಡೋನು ಒಬ್ಬ ಇದ್ದಾನೆ, ನೋಡೋನಿಗೇನು ಧಕ್ಕೆ ಆಗೋದೇ ಇಲ್ಲ. ಆದರೆ ನೋಡಲ್ಪಡುವ ವಸ್ತುವಿಗೆ ಯಾವಾಗಲೂ ಕೂಡ ಧಕ್ಕೆ ಆಗ್ತಾ ಇದೆ ನೋಡುವಂಥ ತೋರಿಸೋಕ್ಕೆ ಸ್ವಪ್ನದ ಒಂದು ಎಕ್ಸಾಂಪಲ್ ಸಿಗುತ್ತೆ. ಆಮೇಲೆ ಈ ರಜ್ಜು ಸರ್ಪ, ಶುಕ್ತಿ ರಜತ, ಇಂಥ ಕಡೆ ಎಲ್ಲ ಕಡೆನೂ ನಮಗೆ ಇದು ನೋಡ್ತೀವಿ. ಸೊ ಇಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ ನಮಗೆ ಲೋಕದಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ದೃಶ್ಯ ಎಲ್ಲೆಲ್ಲಿ ಇದೆಯೋ, ದ್ರಷ್ಟ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಕೂಡ ನಾವು ಏನು ನೋಡಿದ್ದೀವಿ ಅಂತ ಹೇಳಿದ್ರೆ, ವಿಚಾರ ಮಾಡಿ ನೋಡಿದಾಗ ದೃಶ್ಯ ಅನ್ನೋದು ಹೊರಟೋಗ್ಬಿಡುತ್ತೆ, ದ್ರಷ್ಟ ಮಾತ್ರ ಉಳ್ಕೊಳ್ತಾನೆ ಅಂತ. ಇದಕ್ಕೆ ನೋಡಿ ನಾವಿವಾಗ ಈ ಅವಸ್ಥಾತ್ರಯ ವಿವೇಕ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರಲ್ಲ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಅಂತ 3 ಅವಸ್ಥೆಗಳು ನಮಗೆ ಬಂದು ಹೋಗುತ್ತೆ. ಆದರೆ ನಾವು ಯೋಚನೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ 3 ಕೂಡ ಒಂದು 3 ಸಿನಿಮಾ ಥರ. ಅಂದರೆ ಒಬ್ಬ ಏನು ಮಾಡ್ದ, ಮ್ಯಾಟ್ನಿಗೆ ಹೋದ, ಮಾರ್ನಿಂಗ್ ಶೋ ಹೋದ, ಆಮೇಲೆ ಊಟ ಮಾಡ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಕೂತ್ಕೊಂಡ, ತಿರ್ಗಾ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಡ್ರೆಸ್ ತಗೊಂಡು ರಾತ್ರಿ ಶೋಗೂ ಬಂದ ಅವನು. ಹಾಗಾದರೆ ಅವನು ಒಂದು ದಿವಸದಲ್ಲಿ 3 ಶೋ ನೋಡ್ತಾನೆ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಅದೇ ಥರನೇ ಇಲ್ಲೂ ಕೂಡ ಏನಾಗಿದೆ ಅಂದರೆ, ಒಬ್ಬ ಜೀವನಿಗೆ ಈ 3 ಶೋಸು ಅವನಿಗೆ ಬರ್ತಾ ಇದೆ, ಒಂದಾದ್ಮೇಲೆ ಒಂದು. ಯಾವುದು ಜಾಗೃತ ಅವಸ್ಥೆ ಅಂತ ಒಂದು ಶೋ ಅವನಿಗೆ ಕಾಣಿಸ್ಕೊಳ್ತಾ ಇದೆ, ಆಮೇಲೆ ಅದು ಹೋದ್ಮೇಲೆ ಸ್ವಪ್ನಾವಸ್ಥೆ ಅಂತ ಒಂದು ಶೋ, ಇನ್ನೊಂದು ಸಿನಿಮಾ ಅವನಿಗೆ ಕಾಣಿಸ್ಕೊಳ್ತಾ ಇದೆ, ಇನ್ನೊಂದು ಸುಷುಪ್ತಿ ಅವಸ್ಥೆ ಅಂತ 3ನೇ ಸಿನಿಮಾ ಕೂಡ ಅವನಿಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಈ 3 ಸಿನಿಮಾ ಇವರಿಗೆ ಬರ್ತಾ ಇದೆ. ಆದರೆ ಸುಷುಪ್ತಿಯಲ್ಲಿ ಪ್ರಪಂಚ ಅನುಭವಕ್ಕೆ ಬರೋದಿಲ್ಲ. ಆದರೆ ಎದ್ಮೇಲೆ ನಾನು ಇದ್ದಿದ್ದೀನಿ ಅಂತ ಗೊತ್ತಾಗುತ್ತೆ, ನನಗೇನು ಗೊತ್ತಾಗ್ಲಿಲ್ಲ ಅಂತಾನು ಗೊತ್ತಾಗುತ್ತೆ. ಹಾಗಾಗಿ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಸುಖ ಅನುಭವ ಆಗಿದೆ, ಆಮೇಲೆ ನನಗೆ ಏನು ಗೊತ್ತಾಗ್ಲಿಲ್ಲ ಅಂತ ಅಜ್ಞಾನ ಅನುಭವ ಆಗಿದೆ. ಹಾಗಾಗಿ ಅನುಭವ ಖಂಡಿತ ಅಲ್ಲೂ ಕೂಡ ಇದೆ ಅದು. ಹಾಗಾಗಿ ಪ್ರಪಂಚ, ಸೊ ಹೀಗಾಗಿ 3 ಸಿನಿಮಾ ಇವನಿಗೂ ಬಂದು ಹೋಗಿದೆ. ಆದರೆ ಈ ಸಿನಿಮಾ ನೋಡಿದವನು ಒಬ್ಬನೇ ತಾನೆ. ಅವ್ನು ನೋಡಿದ ಸಿನಿಮಾ ಕೂಡ ಬೇರೆ ಅವನು ಒಂದೊಂದು ಸತಿನೂ ಒಂದು ಬೇರೆ ಸಿನಿಮಾ ನೋಡಿದ್ದಾನೆ ಇಟ್ಕೊಳ್ಳೋಣ, ಅವಾಗ ನೋಡೋನು ಮಾತ್ರ ಒಬ್ಬನೇ ಆಗಿದ್ದಾನೆ. ಅದೇ ಥರನೇ ಇಲ್ಲೂ ಕೂಡ ಆ ನೋಡಲ್ಪಡುವ ವಸ್ತು ಮಾತ್ರ ಬೇರೆ ಆಗೋಗ್ಬಿಡುತ್ತೆ. ಅದು ಒಂದು ಇದ್ದಾಗ ಇನ್ನೊಂದು 2 ಇರೋದಿಲ್ಲ. ನೋಡಿ, ಇವಾಗ ಜಾಗೃತ ಅವಸ್ಥೆ ಬಂದಾಗ ನಮಗೆ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಇರೋದಿಲ್ಲ ಇಲ್ಲಿ. ಆಮೇಲೆ ಸ್ವಪ್ನಕ್ಕೆ ನಾವು ಹೋದಾಗ ಜಾಗೃತ ಅವಸ್ಥೆ ಮತ್ತು ಸುಷುಪ್ತಿ ಇರೋದಿಲ್ಲ. ಸುಷುಪ್ತಿನಲ್ಲಿದ್ದಾಗ ಈ 2 ಅವಸ್ಥೆಗಳು ಇರೋದಿಲ್ಲ. ಹಾಗಾದ್ರೆ ಏನಾಯ್ತು, ಯಾವುದೋ ಎಲ್ಲ ಕಾಲದಲ್ಲೂ ಬಾಧಿತವಾಗದೆ ಉಳ್ಕೊಳ್ಳುತ್ತೋ ಅದು ಮಾತ್ರ ಸತ್ಯ, ಯಾವುದು ಒಂದು ಸತಿ ಇದ್ದು ಇನ್ನೊಂದು ಸತಿ ಇಲ್ಲದೆ ಹೋಗ್ಬಿಡುತ್ತೋ ಅದು ಸತ್ಯವಲ್ಲ ಅಂತ ನಮಗೆ ಇಲ್ಲಿಂದ ತೀರ್ಮಾನ ಮಾಡ್ಬೋದು. ಆದರೆ ಹಾಗಾದ್ರೆ ಇವನು ನೋಡಿದವನು ಮಾತ್ರ, ಈ 3 ಅವಸ್ಥೆಗಳು ಯಾರು ಅನುಭವಿಸಿದಾನೋ ಅವನು ಮಾತ್ರ ಯಾವಾಗಲೂ ಇಲ್ಲದೆ ಹೋಗೋದೇ ಇಲ್ಲ ಅವನು. ಹಾಗಾಗಿ ಅವನು ಮಾತ್ರ ಸತ್ಯ ಅಂತ ಆಯ್ತದು. ಹೀಗೆ ನಾವು ನೋಡಿದಾಗ ಈ ಒಂದು ದೃಶ್ಯ ಅನ್ನೋದು ಮಿಥ್ಯಾ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಏನಾದರೂ ಹೇಳಿದ್ರೆ, ಅದಕ್ಕೆ ಅವನು ಏನು ಕೇಳ್ತಾನೆ ಅಂತ ಹೇಳಿದ್ರೆ, ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ನೋಡು ಬ್ರಹ್ಮವೂ ಕೂಡ ದೃಶ್ಯ ಅಲ್ವಾ, ಹಾಗಾದರೆ ಬ್ರಹ್ಮವೂ ಕೂಡ ಮಿಥ್ಯಾ ಆಗಬೇಕಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಕೊಡ್ತಾರೆ, ನೋಡು ದೃಶ್ಯಾದ ಅನ್ಯತ್, ಬ್ರಹ್ಮವು ದೃಶ್ಯವಲ್ಲ, ಖಂಡಿತ ಬ್ರಹ್ಮವು ದೃಶ್ಯದಿಂದ ಬೇರೆ ಅಂತ ಈ ಶ್ಲೋಕದಲ್ಲಿ ಬಂದಿದೆ. ದೃಶ್ಯಾದ ಅನ್ಯತ್, ದೃಶ್ಯಾದ ಅನ್ಯೋ ನಿರ್ವಿಷಯ ಜ್ಞಾನಮಯತ್ವಾತ್ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಅದು ದೃಶ್ಯಾದ ಅನ್ಯ ಅಂತ ಹೇಳುವಾಗ ಆ ಶಬ್ದಕ್ಕೆ ಈ ಅರ್ಥವನ್ನು ಕೊಡ್ತಾ ಇದ್ದಾರೆ ಇವರು. ದೃಶ್ಯಾತ್ ಚೈತನ್ಯ ವಿಷಯಾತ್ ಅನ್ಯ ವಿಷ್ಣು ಇತಿ ಶೇಷಃ. ಹಾಗಾದರೆ ದೃಶ್ಯ ಅಂದರೆ ಏನು, ಚೈತನ್ಯಕ್ಕೆ ವಿಷಯವಾಗ್ತಾ ಇದೆ, ಅದು ಚೈತನ್ಯವಲ್ಲ. ಆದರೆ ಚೈತನ್ಯವಾದ ಒಬ್ಬ ವ್ಯಕ್ತಿ ನೋಡ್ತಾನಲ್ಲ, ನೋಡೋವನಿಗೆ ಅದು ವಿಷಯವಾಗ್ತಾ ಇದೆ. ನಾವು ಎಲ್ಲೆಲ್ಲೂ ಕೂಡ ನಾವು ನೋಡಲ್ಪಡುವ ವಸ್ತು ನಮಗೆ ಯಾವಾಗಲೂ ಕೂಡ ಅದು ಜಡವೇ ಅಂತ ನಮಗೆ ಒಂದು ತೀರ್ಮಾನ ನಾವು ಮಾಡ್ಕೋಬೇಕು. ಅದು ಖಂಡಿತ ನಮಗೆ ಸ್ವಲ್ಪ ಕಹಿಯಾದ ಸತ್ಯನೇ, ಅದು ಖಂಡಿತ ಮಾಡ್ಕೋಬೇಕು. ಇದು ಏನು ಅಂತ ಹೇಳಿದ್ರೆ, ನಾನು ಮತ್ತೆ ಅದನ್ನು ನಾನು ಹೇಳ್ತೀನಿ ಅಂತ ಬುದ್ಧಿ ಬರಬಾರ್ದು ಯಾರಿಗೂ ಅನ್ನೋ ಕಾರಣದಿಂದ ಇದನ್ನು ಯಾರು ಹೇಳಿದ್ರು ಅವ್ರ ಹೆಸರು ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸ್ವಾಮಿ ಪರಮಾರ್ಥಾನಂದ ಅವ್ರು ಹೇಳಿದ್ದಾರೆ ಕ್ಲಾಸಲ್ಲಿ, ಅವ್ರ ಕ್ಲಾಸಲ್ಲಿ ಕೊಟ್ಟಿರೋ ಉದಾಹರಣೆನೇ ಇದೇನೆ. ಸುಮಾರು ಒಂದು 35 ವರ್ಷದಿಂದ ಅವ್ರು ಕ್ಲಾಸಸ್ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಅವ್ರಿಗೆ ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ವಾರದಲ್ಲಿ 3-4 ಕ್ಲಾಸಸ್, ವೇದಾಂತ ಕ್ಲಾಸಸ್ ಮಾಡ್ತಾರೆ ಬೇರೆ ಕಡೆ ಹೋಗಿ. ಅವರು ಒಂದು ಕ್ಲಾಸಲ್ಲಿ ಈ ಥರ ಹೇಳಿದ್ರು, ನೋಡಿ ನೀವೆಲ್ಲ ಬಂದು ಕೂತಿದ್ದೀರಿ, ಇವಾಗ ನಾನು ನಿಮ್ಮನ್ನೆಲ್ಲ ನೋಡಿ ಪಾಠ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಆದರೆ ನಾನು ಇವಾಗ ಒಂದು ವಿಷಯ ಹೇಳ್ತೀನಿ, ನಿಮ್ಗೆ ಸ್ವಲ್ಪ ಇಷ್ಟ ಆಗದೇ ಇರೋ ವಿಷಯನೇ, ಅದು ಖಂಡಿತ ಗೊತ್ತು ನನಗೆ. ನೀವೆಲ್ಲ ಜಡ, ನಾನು ಮಾತ್ರ ಚೇತನ ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಖಂಡಿತ ನೀವು ಒಪ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆ. ಅದು ಹೇಗೆ ಹೇಳ್ತೀರಾ ನೀವು, ನಾವು ಮನೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ನಾವು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀವಿ, ನಾವೇನು ಕಲ್ಲು ಮಣ್ತರ ಜಡನ ನಾವು ಅಂತ ನೀವು ಕೇಳ್ಬೋದು. ಆದರೆ ವೇದಾಂತ ಹೇಳ್ಕೊಡೋ ವಿಷಯ ಯಾವುದು ಅಂತ ಹೇಳಿದ್ರೆ, ಯಾರು ನೋಡ್ತಾ ಇದ್ದಾನೋ ಆ ನೋಡುವುದು ಚೈತನ್ಯ, ನೋಡಲ್ಪಡುವುದು ಜಡ ಅಂತ ಹೇಳ್ಕೊಟ್ಟಿದೆ. ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವುದು ಜಡ ಅಂತ ಹೇಳಿ ಅವ್ರು ತೋರಿಸ್ಕೊಡ್ತಾರೆ. ಅಂದರೆ ನನಗೆ ನೀವು ವಿಷಯವಾಗ್ತಾ ಇದ್ದೀರಾ, ನಿಮ್ಮ ಶರೀರ ಇಂದ್ರಿಯಗಳು ಇದೇ ನನಗೆ ವಿಷಯವಾಗ್ತಾ ಇದೆ. ಯಾಕಂದರೆ ನಿಮ್ಮ ಆತ್ಮ ಅನ್ನೋದು ವಿಷಯವಾಗೋದೇ ಇಲ್ಲ. ಯಾಕಂದರೆ ಅದೊಂದು ರೂಪರಸ ಇಲ್ಲದೇ ಇರೋ ವಸ್ತು ಅದು. ಹಾಗಾಗಿ ನಿಮ್ಮ ಆತ್ಮ ನನ್ನ ಆತ್ಮನೇ ಅದು. ಆದರೆ ನನಗೆ ವಿಷಯವಾಗ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಮೈ, ಆಮೇಲೆ ನಿಮಗೆ ಇನ್ನೂ ಸ್ವಲ್ಪ ದೂರ ಹೋದರೆ ನಿಮ್ಮ ಬುದ್ಧಿ. ಯಾಕಂದರೆ ನಾನು ಹೇಳ್ತಾ ಇರೋ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನನಗೊಂದು ಭರವಸೆ ಇದೆ. ಅದರಿಂದ ನಿಮಗೆ ಬುದ್ಧಿ ಅಥವಾ ಮನಸ್ಸು ಅನ್ನೋದು ಕೆಲಸ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾದರೆ ನಾನು ಅದನ್ನು ಇನ್ಫ್ಲುಯೆನ್ಸ್ ಮುಖಾಂತರ ಗೊತ್ತಾಗುತ್ತೆ. ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸೋದು ನಿಮ್ಮ ಕೈ, ಶರೀರ, ಇಂದ್ರಿಯಗಳು, ಅದರ ಒಂದು ಚಟುವಟಿಕೆ, ಇದೆಲ್ಲ ನಿಮಗೆ ಕಾಣಿಸುತ್ತೆ. ಹಾಗಾದರೆ ಏನಾಯಿತು, ವೇದಾಂತ ನಮಗೆ ಹೇಳ್ಕೊಡಿರೋ ರೀತಿಯಲ್ಲಿ ಅನಾತ್ಮ ಅನ್ನೋದೇ ನನಗೆ ವಿಷಯವಾಗ್ತಾ ಇದೆ, ಆದರೆ ಆತ್ಮ ಅನ್ನೋದು ವಿಷಯವಾಗೋದೇ ಇಲ್ಲ.
ಅದೇ ಥರ ನೋಡಿ ಅಷ್ಟಿಗೆ ನಿಲ್ಲಿಸಿಲ್ಲ ಅವರು. ಅದೇ ಥರ ನಿಮ್ಮಗಳಿಗೆಲ್ಲ ಕೂಡ ನನ್ನ ಶರೀರ ಇಂದ್ರಿಯವಾಗಿರೋ ಅನಾತ್ಮನೇ ನಿಮಗೆ ವಿಷಯವಾಗ್ತಾ ಇದೆ, ನನ್ನ ಆತ್ಮ ವಿಷಯವಾಗುವುದಿಲ್ಲ. ಹಾಗಾದ್ರೆ ನಮಗೆ ಯಾವುದು ವಿಷಯವಾಗುತ್ತೋ ಆ ವಿಷಯವಾಗುವ ವಸ್ತು ಜಡ ವಸ್ತು, ಅದು ಅನಾತ್ಮ ಅನ್ನೋದು ಅದನ್ನ ಖಂಡಿತವಾಗಿ ಯಾರು ಕೂಡ ಅದನ್ನ ಇಲ್ಲ ಅಂತ ಮಾಡೋಕ್ಕೂ ಆಗೋದೇ ಇಲ್ಲ ಅಂತ ಒಂದು ಟ್ರೂತ್, ಅದು ಒಂದು ಇನ್ವೈಲಬಲ್ ಲಾ ಇನ್ ವೇದಾಂತ ಅಂತ ತೋರಿಸ್ಕೊಟ್ಟಿದೆ ಅದು. ಹಾಗಾದ್ರೆ ನಮಗೆ ಯಾವ್ದು ವಿಷಯವಾಗ್ತಾ ಇದೆಯೋ ಅದೆಲ್ಲವೂ ಕೂಡ ಖಂಡಿತ ಅದು ಜಡವೇ ಅದು ಅಂತ. ಹಾಗಾಗಿ ನಾವು ಈ ಒಂದು ವ್ಯಕ್ತಿನ ಮನುಷ್ಯರನ್ನೇ ನೋಡಿದ್ರು ಕೂಡ ಆ ಮನುಷ್ಯನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳುವಾಗ ಆ ಮನುಷ್ಯರಲ್ಲಿರೋ ಯಾವುದನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ಶರೀರ ಇಂದ್ರಿಯಗಳು ಇಷ್ಟೇ ನಾವು ನೋಡ್ತಾ ಇದ್ದೀವಿ. ಇಂದ್ರಿಯ ಕೂಡ ನಮಗೆ ಇದು ಅದೃಶ್ಯ ಅದು, ಆಕ್ಚುಲಿ ಇಂದ್ರಿಯ ಸೂಕ್ಷ್ಮ. ಹಾಗಾಗಿ ಹೊರಗಡೆ ಇರೋ ಒಂದು ಗೋಳಕಗಳನ್ನ ಇರೋ ಕಣ್ಣು ಕಿವಿ ಇಂಥದ್ದು ಮಾತ್ರ ನಮ್ಗೆ ಕಾಣಿಸ್ತಾ ಇದೆ. ಈ ತರ ನೋಡಿದಾಗ ನಮಗೆ ಆ ದೃಶ್ಯ ಅನ್ನೋದು ಖಂಡಿತ ಸತ್ಯವಲ್ಲ ಅಂತ ಆಯ್ತು. ಹಾಗಾದ್ರೆ ದೃಶ್ಯದಿಂದ ಬೇರೆಯಾಗಿರೋದು ಯಾವುದು? ದೃಷ್ಟ. ಆ ದೃಷ್ಟ ಮಾತ್ರ ಸತ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇವರು, ದೃಶ್ಯಾತ್ ಚೈತನ್ಯ ವಿಷಯಾತ್ ಅನ್ಯ. ಚೈತನ್ಯಕ್ಕೆ ವಿಷಯವಾಗ್ತಾ ಇರೋದು ಯಾವುದು ಅಂದ್ರೆ ಈ ಜಡ ಅನ್ನೋದು, ಅದರಿಂದ ಬೇರೆ ಆಗಿರೋದು ಈ ಚೈತನ್ಯ ಸ್ವರೂಪ ಅಂತ. ಹೀಗಾಗಿ ಆ ವಿಷ್ಣು ಅನ್ನೋದು ಯಾವುದು ಅಂತ ಹೇಳಿದ್ರೆ ಈ ಚೈತನ್ಯ ಸ್ವರೂಪ, ಕೇವಲ ಚೈತನ್ಯ ಸ್ವರೂಪ, ಅದು ದೃಶ್ಯವಾಗಕ್ಕೆ ಸಾಧ್ಯವೇ ಇಲ್ಲ. ದೃಗೇವ ನತು ದೃಶ್ಯತೆ ಅಂತ ನಮ್ಮ ಯಾವುದು ವಿದ್ಯಾರಣ್ಯರದು ಅದೃಗ್ದೃಶ್ಯ ವಿವೇಕ ಅಂತ ಒಂದು ಶ್ಲೋಕ, ಒಂದು ಗ್ರಂಥ ಇದೆಯಲ್ಲ, ಅದರಲ್ಲಿ ಅವರು ಪ್ರಾರಂಭದಲ್ಲೇ ಇದನ್ನು ಹೇಳ್ಬಿಡ್ತಾರೆ. ಅವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಇದು ವಿಚಾರದ ಒಂದು ರೀತಿ ಅಂತ ಹೇಳಿದ್ರೆ, ಅವರು 3 ಲೆವೆಲ್ಸ್ ಅಲ್ಲಿ ವಿಷಯ ಅನ್ನೋದು ತೋರಿಸ್ಕೊಡ್ತಾರೆ. ಮೊಟ್ಟ ಮೊದಲ ಲೆವೆಲ್ ಯಾವುದು ಅಂತ ಹೇಳಿದ್ರೆ ಹೊರಗಡೆ ಇರೋ ಶಬ್ದಸ್ಪರ್ಶಾದಿ ವಿಷಯಗಳು, ಅದಕ್ಕೆ ವಿಷಯಿ ಯಾರು ಅಂತ ಹೇಳಿದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು. ಆ ಇಂದ್ರಿಯಗಳು ಯಾಕಂದ್ರೆ ಆ ಇಂದ್ರಿಯಗಳಿಂದನೇ ನಾವು ಅದನ್ನು ಗ್ರಹಿಸ್ತೀವಿ. ಹಾಗಾಗಿ ಫಸ್ಟ್ ಲೆವೆಲಲ್ಲಿ ವಿಷಯಗಳೆಲ್ಲ ಹೊರಗಡೆ ಇರೋ ವಿಷಯಗಳು, ಇದು ಜಡ ವಸ್ತುಗಳು. ಅದಕ್ಕೆ ವಿಷಯ ಅನ್ನೋದನ್ನ ತಿಳ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ. ಸೆಕೆಂಡ್ ಲೆವೆಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಇಂದ್ರಿಯಗಳೆಲ್ಲ ವಿಷಯ ಆಗೋಗ್ಬಿಡುತ್ತೆ, ಮನಸ್ಸು ಅನ್ನೋದು ತಿಳ್ಕೊಳ್ಳೋ ವಿಷಯ ಆಗುತ್ತೆ. ಹಾಗಾಗಿ ಅಲ್ಲಿ ಸೆಕೆಂಡ್ ಲೆವೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಅನ್ನೋದು ವಿಷಯ ತಿಳ್ಕೊಳ್ಳುವ ವಸ್ತು, ಅದು ಇಂದ್ರಿಯಗಳೆಲ್ಲ ಅದಕ್ಕೆ, ಯಾಕಂದ್ರೆ ಇಂದ್ರಿಯಗಳ ಮುಖಾಂತರ ತಾನೇ ವಸ್ತುಗಳೆಲ್ಲ ಇದಕ್ಕೆ ಗೋಚರವಾಗೋದು. ಹಾಗಾಗಿ ಆ ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಿಷಯಗಳೆಲ್ಲ ಕೂಡ ಇದಕ್ಕೆ ವಿಷಯವಾಗೋಗ್ಬಿಡುತ್ತೆ. ಥರ್ಡ್ ಲೆವೆಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನಸ್ಸಲ್ಲಿ ತಾನೇ ಜ್ಞಾನ ಅದೆಲ್ಲ ಬಂದಿರೋದು, ಆ ಜ್ಞಾನವೆಲ್ಲ ಬಂದಿದೆ ಅಂತ ಇದು ಪ್ರೂವ್ ಮಾಡೋದು ಅಥವಾ ವ್ಯಾಲಿಡೇಟ್ ಮಾಡೋದು ಯಾವುದಂದ್ರೆ ಆತ್ಮಚೈತನ್ಯ. ಹಾಗಾದ್ರೆ ಆತ್ಮಚೈತನ್ಯ ವಿಷಯ ಆಯಿತು, ಮನಸ್ಸು ಅನ್ನೋದು ವಿಷಯ ಆಯಿತು. ಹಾಗಾದ್ರೆ ಮನಸ್ಸು ಅನ್ನೋದು ಯಾವಾಗ ವಿಷಯ ಆಯಿತೋ ಮುಂಚೆ ಆ ಮನಸ್ಸು ಇವಾಗ ವಿಷಯ ಆಗೋಗ್ಬಿಟ್ಟಿದೆ ಇವಾಗ. ಹಾಗಾದ್ರೆ ಮನಸ್ಸು, ಆದರೆ ಈ ಆತ್ಮಚೈತನ್ಯ ಮಾತ್ರ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ವಿಷಯ ಆಗೋದೇ ಇಲ್ಲ ಅದು ಅಂತ. ಹಾಗಾದ್ರೆ ಅದು ಮಾತ್ರ ವಿಷಯ, ಯಾವಾಗಲೂ ವಿಷಯಿನೇ ಅದು ವಿಷಯ ಆಗೋದೇ ಇಲ್ಲ ಅದು. ಅದಕ್ಕೇನೆ ಅವ್ರು ಏನ್ ಹೇಳ್ತಾರೆ ಅಲ್ಲಿ, ದೃಕ್ಕೇವ ನತು ದೃಶ್ಯತೆ ಅಂತ. ಅದು ದೃಕ್ ಸ್ವರೂಪವೇ ಆಗಿರುತ್ತೆ. ದೃಕ್ ಅಂದ್ರೆ ನೋಡುವವನು ಅಂತ, ಅದೇ ಆಗಿರುತ್ತೆ. ಅದು ಯಾವತ್ತೂ ಕೂಡ ಅದು ದೃಶ್ಯ ಆಗೋದೇ ಇಲ್ಲ ಅದು ಅಂತ. ಇದಕ್ಕೆ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಬರುತ್ತೆ, ವಿಶ್ವಸಾಕ್ಷಿಣಿ ಸಾಕ್ಷಿ ವರ್ಜಿತ ಅಂತ ಇದೆ. ಸೊ ವಿಶ್ವಕ್ಕೆಲ್ಲ ಇವಳು ಸಾಕ್ಷಿಯಾಗಿರ್ತಾಳೆ, ಈ ಚೈತನ್ಯ ಸ್ವರೂಪ ಸಾಕ್ಷಿಯಾಗಿರುತ್ತೆ. ಆದರೆ ಇವಳಿಗೆ ಯಾರು ಸಾಕ್ಷಿಯಾಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಇಶ್ ಈಸ್ ದಿ ಅಲ್ಟಿಮೇಟ್. ಅವಳನ್ನ ವಿಷಯ ಮಾಡ್ಕೊಳ್ಳೋಕೆ ಯಾರಿಗೂ ಆಗೋದೇ ಇಲ್ಲ. ಹಾಗಾಗಿ ನಾವು ಇವಾಗ ಈ ಉದಾಹರಣೆಯಲ್ಲಿ ನೋಡಿದ್ವಲ್ಲ, ಆತ್ಮಚೈತನ್ಯ ಯಾವುದಕ್ಕೂ ವಿಷಯ ಆಗೋದೇ ಇಲ್ಲ, ಆದರೆ ಜಡ ಮಾತ್ರ ಎಲ್ಲದಕ್ಕೂ ವಿಷಯ ಆಗುತ್ತೆ ಅಂತ. ಈ ರೀತಿಯಲ್ಲಿ ನೋಡಿದಾಗ ನಮಗೆ ಈ ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋ ಈ ನಾಮಗಳೆಲ್ಲ ಕೂಡ ನಮಗೆ ಅನ್ವಯ ಆಗುತ್ತೆ ಅದು ಕೊನೆಯಲ್ಲಿ. ಅದಕ್ಕಾಗಿ ಅದನ್ನೆಲ್ಲ ಮಾಡಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಇವರು ತೋರಿಸ್ತಾ ಇದ್ದಾರೆ, ಅದೃಷ್ಟೋ ದ್ರಷ್ಟ ಇತ್ಯಾದಿ ಶ್ರುತೇಹೇ ಇತ್ಯರ್ಥಃ. ಇದಕ್ಕೆ ಶ್ರುತಿ ವಾಕ್ಯ ಕೂಡ ಇದೆ ಇದು. ಅದೃಷ್ಟೋ ದ್ರಷ್ಟ ಅಂದ್ರೆ ಈ ದ್ರಷ್ಟ ಅಂತ ಇದ್ದಾರಲ್ಲ ನೋಡೋವನು, ಇವನು ನೋಡಲ್ಪಡದೇ ಇರೋನು. ಸೊ ಈ ದ್ರಷ್ಟ ಅನ್ನೋನು ಬಾಕಿ ದಿನ ನೋಡ್ತಾನೆ, ಆದರೆ ಇವನನ್ನ ನೋಡೋಕ್ಕೆ ಯಾರು ಇಲ್ವೇ ಇಲ್ಲ ಅಂತ. ಅದಕ್ಕೆ ಅದೃಷ್ಟೋ ದ್ರಷ್ಟ ಅಂತ ಇದು ಮುಂದಕ್ಕೆ ಇದೇ ಥರ ಬರುತ್ತೆ, ಅದು ಅವಿಜ್ಞಾತ ವಿಜ್ಞಾತ ಅಂತ. ಸೊ ಹಾಗಾಗಿ ಇತಿ ಶ್ರುತೇಹೇ ಇತ್ಯರ್ಥಃ. ದೃಶ್ಯಾದ ಅನ್ಯತ್ವೇ ದೃಶ್ಯಾದ ಅನ್ಯತ್ವೇ ಹೇತುಮಾಹ. ಹಾಗಾದ್ರೆ ಇದು ದೃಶ್ಯಕ್ಕಿಂತ ಈ ವಿಷ್ಣು ಅನ್ನೋದು ವಿಷ್ಣು ಸ್ವರೂಪ ಅಂದ್ರೆ ಚೈತನ್ಯ ಸ್ವರೂಪ ಬೇರೆ ಅಂತ ಹೇಳಕ್ಕೆ ನಿಮಗೆ ಏನು ಕಾರಣ ಇದೆ ಅಂತ ಕೇಳಿದ್ರೆ ಆ ಕಾರಣವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ನಿರ್ವಿಷಯ ಜ್ಞಾನಮಯತ್ವಾದಿತಿ ಅಂತ. ಅದಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ವಿಷಯ ಅನಪೇಕ್ಷ ವಿಜ್ಞಾನ ಸ್ವಭಾವತ್ವಾದ ಇತ್ಯರ್ಥಃ. ಅಂದ್ರೆ ಈ ವಿಜ್ಞಾನ ಸ್ವರೂಪ ನಮ್ಮ ಆತ್ಮ ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ, ಇದಕ್ಕೆ ವಿಷಯ ಅಂತ ಯಾವುದು ಬೇಕಿಲ್ಲ. ಅದಕ್ಕೆ ಆ ವಿಷಯ ಇಲ್ಲದೇನೆ ಇದು ಪಾಡಿಗೆ ಇದು ಚೈತನ್ಯ ಸ್ವರೂಪವಾಗಿರುತ್ತೆ. ಇದನ್ನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕಷ್ಟವಾಗಿರುತ್ತೆ. ಬಟ್ ನಾವು ಅದನ್ನ ದೃಷ್ಟಾಂತದ ಮೂಲಕವಾಗಿ ಹೇಳಿದಾಗ ಈ ಥರ ಇದು ಸಾಧ್ಯವಾಗುತ್ತೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಕೊಡೋ ದೃಷ್ಟಾಂತ ಯಾವುದು ಅಂತ ಹೇಳಿದ್ರೆ, ಕಾರ್ಪೊರೇಷನ್ ವಾಟರ್ ನೀರು ಬಿಡ್ತಾರಲ್ಲ, ಬೆಳಿಗ್ಗೆ ಹೊತ್ತು ನೀರು ಬಿಡ್ತಾರಲ್ಲ, ಅದೇ ದೃಷ್ಟಾಂತ ಇದಕ್ಕೆ. ಅದನ್ನು ನಾವೇನು ಮಾಡ್ತೀವಿ, ನೀರು ಬಿಡೋ ಸಮಯಕ್ಕೆ ಶುದ್ಧವಾದ ನೀರು ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳನ್ನು ತುಂಬ್ಕೊಂಡ್ಬಿಡ್ತೀವಿ ನಾವು ಅದನ್ನು.
ಆಮೇಲೆ ಏನು ಮಾಡ್ತೀವಿ, ಅದನ್ನು ಇಡೀ ದಿವಸ ನಾವು ಆ ನೀರನ್ನೇ ಇಟ್ಕೊಂಡು ನಾವು ಕಾಫಿ ಮಾಡ್ತೀವಿ, ಪಾಯಸ ಮಾಡಬೇಕಾದ್ರೆ ಮಾಡ್ತೀವಿ, ಅನ್ನ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಸಾರು ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಎಲ್ಲದಕ್ಕೂ ಮೂಲ ವಸ್ತು ಯಾವುದು? ಈ ನೀರು. ನೀರಿಗೆ ಸಾಂಬಾರು ಪುಡಿ ಹಾಕಿದ್ರೆ ಅದು ಸಾಂಬಾರು ಆಗುತ್ತೆ, ಸಾರಿನ ಪುಡಿ ಹಾಕಿದ್ರೆ ಸಾರಾಗುತ್ತೆ. ಈ ಥರ ಮೂಲ ವಸ್ತು ಒಂದು, ಅದಕ್ಕೆ ಜೊತೆಗೆ ನಾವೇನಾದರೂ ಮಿಶ್ರಣ ಮಾಡಿದಾಗ ಅದು ಇನ್ನೊಂದು ವಸ್ತು, ಬೇರೆ ವಸ್ತು ಆಗುತ್ತೆ ಅದು. ಹಾಗಾದರೆ ಮೂಲ ವಸ್ತು ಶುದ್ಧವಾದ ವಸ್ತು ಒಂದೇ ತಾನೇ ಅದು. ಆ ಥರ ಈ ನಿರ್ವಿಷಯ ಜ್ಞಾನಮಯತ್ವಾತ್ ಅಂತ ಇವರು ಹೇಳಿದ್ರಲ್ಲ, ಆ ಜ್ಞಾನ ಸ್ವರೂಪವೇ ನಮ್ಮ ಒಂದು ಕ್ಯಾಪಿಟಲ್. ಅದು ನಮಗಿರೋ ಒಂದು ಮೂಲಧನ ಅದೇನೆ. ನಮಗೆ ಅದು ನಾವೇ ಆಗಿದ್ದೀವಿ ಬೇರೆ. ಸೊ ಹಾಗಾಗಿ ನಮಗೆ ಆ ಇಡೀ ದಿವಸನೂ ನಮಗೆ ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಏನೇನು ಜ್ಞಾನಗಳು ಬರುತ್ತೋ ಆ ಜ್ಞಾನಗಳೆಲ್ಲವೂ ಕೂಡ ಈ ಶುದ್ಧ ಜ್ಞಾನ ಇದೆಯಲ್ಲ, ಇದ್ರ ಜೊತೆಗೆ ಏನೋ ಒಂದು ಮಿಕ್ಸ್ ಆಗಿದೆ ಅಷ್ಟೇ. ಹಾಗಾಗಿ ನಾವು ಒಂದು ಶಬ್ದವನ್ನು ಕೇಳಿದ್ರೆ, ಒಂದು ಹಾಡು ಏನೋ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಜ್ಞಾನಕ್ಕೆ, ಶುದ್ಧ ಜ್ಞಾನಕ್ಕೆ ಆ ಹಾಡು ಸ್ವಲ್ಪ ಮಿಶ್ರಣ ಆಗಿದೆ. ಆ ಮಿಶ್ರಣ ಆಗಿ ಅದು ನಮಗೆ ಹಾಡಾಗಿ ಒಂದು ಕೇಳಿಸ್ತಾ ಇದೆ, ನಮಗೆ ಆನಂದ ಕೊಡುತ್ತೆ ಅದು. ಹೀಗೆ ನಮಗೆ ಯಾವುದೇ ಒಂದು ವಸ್ತುವಿನ ಒಂದು ಶಬ್ದ, ಸ್ಪರ್ಶ, ರೂಪರಸ, ಗಂಧ ಯಾವ ಜ್ಞಾನಗಳು ನಮಗೆ ಬಂದರೂ ಕೂಡ ಜ್ಞಾನ ಅಂತ ಹೇಳ್ತೀವಿ ನೋಡಿ ಅದನ್ನು. ಯಾಕಂದರೆ ನಾವು ಶಬ್ದಜ್ಞಾನ, ರಸಜ್ಞಾನ, ಇದು ಗಂಧಜ್ಞಾನ, ವಾಸನೆ, ಇದೆಲ್ಲ ಕೂಡ ನಾವು ಹೇಳ್ತೀವಿ, ಅದೆಲ್ಲ ಜ್ಞಾನಗಳೇ ನಮಗೆ. ಆದರೆ ಆ ಜ್ಞಾನಗಳೆಲ್ಲ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಈ ಒಂದು ಶುದ್ಧ ಜ್ಞಾನದ ಜೊತೆಗೆ ಏನೋ ಮಿಶ್ರಣ ಆಗಿ ಈ ಥರ ನಮಗೆ ಕಾಣಿಸ್ಕೊಳ್ತಾ ಇದೆ ಅಂತ. ಆದರೆ ವೇದಾಂತದ ಒಂದು ಸಾಧನೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ಮಿಶ್ರಣ ಆಗದೆ ನೀನು ಮಾಡ್ಕೊಂಡ್ಬಿಡು, ಅವಾಗ ನಿನಗೆ ಇದು ಮಾತ್ರ ನಿನಗೆ ಗೊತ್ತಾಗ್ಬಿಡುತ್ತೆ ಅಂತ ಅದು ತೋರಿಸ್ಕೊಡುತ್ತೆ. ಆ ಮಿಶ್ರಣ ಆಗದೆ ನೀನು ಮಾಡ್ಕೊಂಡ್ಬಿಟ್ರೆ ಅವಾಗ ನಿನಗಿದು ಶುದ್ಧವಾಗಿ ಉಳಿಯುತ್ತೆ ಇದನ್ನು ಅಂತ ತೋರಿಸ್ಕೊಡುತ್ತೆ ಅದು. ಅದೇ ಮಿಶ್ರಣ ಆಗದೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೇನೆ ಈ ಒಂದು ವಿಚಾರ, ಧ್ಯಾನ ಅದೆಲ್ಲ ಹೇಳ್ಕೊಟ್ಟಿರೋದು. ಅವಾಗ ನೋಡಿ, ಅವಾಗ ಧ್ಯಾನ ಮಾಡೋಕ್ಕೆ ಕೂತಾವಾಗ ಅವನು ಏನು ಮಾಡ್ತಾನೆ, ಈ ಶಬ್ದ, ಸ್ಪರ್ಶ ಇದನ್ನೆಲ್ಲ ಅವನು ದೂರ ಇರ್ತಾನೆ, ಅದನ್ನೆಲ್ಲ ಅವನಿಗೆ ಬರದೇ ಇರ್ತಾನೆ, ಮಾಡ್ಕೊಳ್ತಾನೆ. ಮಾಡ್ಕೊಂಡಾಗ ಅವ್ನಿಗೆ ಏನಾಗುತ್ತೆ ಅಂದರೆ, ಕೊನೆಯಲ್ಲಿ ಅವನಿಗೆ ಇದು ಶುದ್ಧ ಆತ್ಮ ಸ್ವರೂಪದ ಜ್ಞಾನ ಮಾತ್ರ ಸ್ಫುರಣೆ ಆಗುತ್ತೆ ಅದು. ಇದನ್ನು ವಿಚಾರದಿಂದಲೂ ನಾವು ಸಾಕಷ್ಟು ನಾವು ಇದನ್ನು ಗಳಿಸ್ಬೋದು ಖಂಡಿತ. ಹಾಗಾಗಿ ಕರೆಕ್ಟ್, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಇದೆಯಲ್ಲ, ಅದೇನೇ ಇಲ್ಲೂ ಕೂಡ. ಹಾಗಾಗಿ ಬಹಿರ್ಮುಖತೆ ಅಂದರೆ ಏನು ಅಂತ ಹೇಳಿದ್ರೆ, ಅಲ್ಲಿ ವಾಸನೆ ಇದೆಲ್ಲ ಬರೋದನ್ನು ನಾವು ತಡೆ ಮಾಡೋದೇನೆ ತಡೆ ಮಾಡದೇ ಇರೋದು ಬಹಿರ್ಮುಖತೆ. ಅಂತರ್ಮುಖತೆ ಅನ್ನೋದು ಅದನ್ನು ತಡೆ ಮಾಡೋದು ಅಂತ. ನೋಡಿ, ಇವಾಗ ಈ ತಡೆ ಮಾಡೋದು ಎಲ್ಲ ಕೂಡ ನಮಗೆ ಅಷ್ಟೊಂದು ಕಷ್ಟ ಅಲ್ಲ ಅಂತ ನಮಗೆ ಹೇಳಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ನಾವಿವಾಗ ಒಂದು 45 ನಿಮಿಷದಿಂದ ನಾವು ಕೂತಿದ್ದೀವಿ ಇಲ್ಲಿ ಕ್ಲಾಸಲ್ಲಿ. ಆದರೆ ನಮಗೆ ರಸ್ತೆಯಲ್ಲಿ ಏನಾದರೂ ಆಗಿದ್ದು ನಮಗೆ ಗಮನಕ್ಕೆ ಬಂತ? ನಮಗೆ ಎಷ್ಟೋ ಜನ ಓಡಾಡಿದ್ದಾರೆ ರಸ್ತೆಯಲ್ಲಿ, ಗಾಡಿಗಳೆಲ್ಲ ಕೂಡ ಓಡಾಡಿದೆ, ಏನೇನೋ ಆಗಿದೆ ನಮಗೆ. ಸೊ ಇದೆಲ್ಲ ನಮಗೆ ಏನು ಗಮನಕ್ಕೆ ಬರಲೇ ಇಲ್ಲ ನಮಗೆ, ಬಿಕಾಸ್ ವಿ ಆರ್ ಫೋಕಸ್ಡ್ ಆನ್ ಸಮಥಿಂಗ್ ಎಲ್ಸ್ ವಿಚ್ ವಿ ಫೀಲ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್. ಅದೇ ಥರನೇ ವೇದಾಂತ ಏನು ಹೇಳುತ್ತೆ ಅಂದರೆ, ನಿನಗೆ ಬ್ರಹ್ಮವೇ ನಿನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೀನೇನು ಮಾಡ್ತೀಯಾ, ಬಾಕಿದನ್ನೆಲ್ಲ ನೀನು ಬದಿಗಿಡ್ತೀಯ. ಅದು ಅದೇ ಥರನೇ ಅಷ್ಟೇ ಇದು ಮಾಡಬೇಕಾದ್ದು. ಹಾಗಾಗಿ ಇಲ್ಲಿ ಇದು ಖಂಡಿತ ಮಾಡೋಕ್ಕಾಗುತ್ತೆ. ಇವಾಗ ಪರೀಕ್ಷೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾನೆ ಅವ್ನು ಹುಡುಗ, ಸ್ಟೂಡೆಂಟು, ಅವನು ಕೂಡ ಇದನ್ನೇ ಮಾಡ್ತಾನೆ ಅವನು. ಯಾಕಂದರೆ ಅವನು ಆ ಟೈಮಲ್ಲಿ ಅವನು ಫ್ರೆಂಡ್ಸ್ ಎಲ್ಲ ಬಂದು ಕರೆದ್ರೆ ಹೋಗೋದೇ ಇಲ್ಲ ಅವನು, ಅದಕ್ಕೆಲ್ಲ ಕ್ರಿಕೆಟ್ಗೆ ಯಾವುದಕ್ಕೂ ಹೋಗೋದಿಲ್ಲ ಅವನು. ಇದು ನೋಡಿ 15 ದಿವಸ ಬಿಟ್ಬಿಟ್ಟು 15 ದಿವಸ ಆಮೇಲೆ ನಾವೆಲ್ಲ ಮಾಡೋಣ ಅಂತ. ಸೊ ಆ 15 ಡೇಸ್ ಅವನು ಎಲ್ಲವನ್ನೂ ದೂರ ಇರ್ತಾನಲ್ಲ, ಅದು ಸಾಧ್ಯವಾಗುತ್ತೆ ಅಂತ ನಮಗೆ ಲೋಕದಲ್ಲೇ ಗೊತ್ತಾಗುತ್ತೆ. ಸೊ ಅದೇ ಥರನೇ ಈ ವೇದಾಂತ ಸಾಧನೆ ಮಾಡೋದು ಕೂಡ ಖಂಡಿತ ಅದು ಸಾಧ್ಯವಾಗುತ್ತೆ ಅದು. ಹಾಗಾಗಿ ಅದರಲ್ಲಿ ಇವನಿಗೆ ರುಚಿ ಬೇಡ, ಅದ್ರ ರುಚಿ ಇಲ್ಲದೆ ಹೋದರೆ ಅದು ಬಿಟ್ಟೋಗ್ಬಿಡುತ್ತೆ ಅಷ್ಟೇ. ಹಾಗಾಗಿ ಅದೆಲ್ಲ ಪಕ್ಕದಲ್ಲಿ ನಡೀತಾ ಇದ್ರು ಕೂಡ ಅದೆಲ್ಲ ಕೂಡ ಅವನಿಗೆ ಅದು ನನಗೆ ಬೇಕಿಲ್ಲ ಅಂತ ಆಗೋಗುತ್ತೆ ಅವನಿಗೆ. ಅವಾಗ ಇವನ ಗಮನವನ್ನು ಅದು ಸೆಳೆಯೋದೇ ಇಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು ಅಂತ ಅದು ಹೇಳುತ್ತೆ ಅದು. ಸೊ ಹೀಗೆ ನಿರ್ವಿಷಯ ಜ್ಞಾನಮಯತ್ವಾತ್. ಸೊ ನಾನು ಈ ಶ್ಲೋಕವನ್ನು ಈ ವ್ಯಾಖ್ಯಾನವನ್ನು ಮುಗಿಸ್ಬಿಡ್ತೀನಿ. 4-5 ಪಂಕ್ತಿ ಇದೆ. ಸೊ ವಿಷಯ ಅನಪೇಕ್ಷ ವಿಜ್ಞಾನ ಸ್ವಭಾವತ್ವಾದಿತ್ಯತಃ, ಇದಕ್ಕೆ ಶ್ರುತಿ ಪ್ರಮಾಣ ಇದೆ ನೋಡಿ. ವೇದಾಂತ ಏನು ಹೇಳಿದ್ರು ಕೂಡ ಅದಕ್ಕೆ ಮುಖ್ಯವಾಗಿ ಬೇಸಿಕ್ ಆಗಿ ಶ್ರುತಿ ಪ್ರಮಾಣ ಇರುತ್ತೆ. ಅದ್ರ ಮೇಲೆ ಬಿಲ್ಡಪ್ ಮಾಡೋಕ್ಕೆ ಯುಕ್ತಿ ಹೇಳ್ತಾರೆ. ಹಾಗಾಗಿ ದೃಷ್ಟಾಂತ ಅದೆಲ್ಲ ಕೊಡ್ತಾರೆ. ಸೊ ಶ್ರುತಿ ಏನು ಅಂತ ಹೇಳಿದ್ರೆ, ವಿಜ್ಞಾನ ಘನಃ ಇತ್ಯಾದಿ ಶ್ರುತೇ. ಹಾಗಾಗಿ ಕೇವಲ ವಿಜ್ಞಾನ ಘನಃ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಾಗ ಜ್ಞಾನ ಸ್ವರೂಪ ನಾನು ಅಂತ ಹೇಳ್ಕೊಟ್ಟಿದೆ. ವಿಜ್ಞಾನ ಘನಃ, ಚೈತನ್ಯ ಸ್ವಭಾವ, ಇಂಥದ್ದೆಲ್ಲ ನಮಗೆ ಸಿಕ್ಕಿದೆ. ಅಸಂಗೋಹ್ಯಂ ಪುರುಷ, ಆಮೇಲೆ ಇದು ಏನು ಸ್ವಯಂ ಜ್ಯೋತಿ ಅಯಂ ಪುರುಷ ಅಂತ. ಸೊ ಸ್ವಯಂ ಜ್ಯೋತಿ ಸ್ವರೂಪ ನಾವು ಅಂತ ಅದನ್ನೆಲ್ಲ ಹೇಳ್ಕೊಟ್ಟಿದೆ. ಹೀಗೆ ನಾವು ಶ್ರುತಿ ಪ್ರಮಾಣ ಇದೆ. ಇದು ಕೂಟಸ್ಥ ಜ್ಞಾನ ಮಾತ್ರ ಸ್ವರೂಪಸ್ಯ ಕಥಂ ಸರ್ವಜ್ಞತ್ವಂ ಇತ್ಯಾಶಂಕ್ಯಾಹ. ಸರಿ, ಹಾಗಾದರೆ ಕೇವಲ ಚೈತನ್ಯ ಸ್ವರೂಪವಾಗೇ ಇರೋ ಈ ಚೈತನ್ಯ ಸ್ವರೂಪಕ್ಕೆ ಈ ಸರ್ವಜ್ಞತ್ವ ಅನ್ನೋದು ಹೇಗೆ ಬರುತ್ತೆ ಅದಕ್ಕೆ ಅಂತ ಕೇಳಿದ್ರೆ, ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ಜ್ಞಾತೃಜ್ಞಾನ ಇತ್ಯಾದಿನ ಅಂತ. ಹಾಗಾಗಿ ಜ್ಞಾತೃಜ್ಞಾನ ಜ್ಞೇಯ ವಿಹೀನೋಪಿ ಜ್ಞಾತ ಜ್ಞಾನಾಶ್ರಯ ಜ್ಞಾನಂ ಅವಿದ್ಯೆಯ ಅಂತಃಕರಣಸ್ಯ ವಾ ಪರಿಣಾಮ ವಿಶೇಷ.
ಜ್ಞೇಯಂ. ಸೊ ಇವಾಗ ಜ್ಞಾತೃ ಜ್ಞಾನಂ ಜ್ಞೇಯಂ ಅಂತ 3 ತ್ರಿಪುಟಿ ಅಂತ ಹೇಳ್ತೀವಲ್ಲ, ಅದು 3 ಏನೇನು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಸರ್ವಜ್ಞತ್ವ ಹೇಗೆ ಇದಕ್ಕೆ ಬರುತ್ತೆ ಅಂತ ಕೇಳಿದಾಗ ಅದಕ್ಕೆ ಇವರು ಏನು ಹೇಳಿದ್ರು, ಜ್ಞಾತೃ ಜ್ಞಾನ ಜ್ಞೇಯ ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಇಲ್ಲದೇ ಇದ್ರೂ ಕೂಡ ಇದು ಸರ್ವಜ್ಞ ಸ್ವರೂಪವಾಗಿರುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಜ್ಞಾತ ಅಂತ ಹೇಳಿದ್ರೆ ಜ್ಞಾನಾಶ್ರಯ. ಅಂದರೆ ಜ್ಞಾತ ಅಂತ ಯಾರನ್ನ ಹೇಳ್ತೀವೋ, ನೋಯರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅವ್ನು ಯಾರು ಅಂತ ಕೇಳಿದ್ರೆ ಯಾವುದೋ ಒಂದು ಜ್ಞಾನ ಅವನಿಗೆ ಬಂದಿದೆ, ಅದರಿಂದ ಅವನು ಜ್ಞಾತ ಅಂತ ಹೇಳ್ತೀವಿ. ಆಮೇಲೆ ಜ್ಞಾನಂ ಅಂದರೆ ಯಾವುದು ಅಂತ ಕೇಳಿದ್ರೆ ಅವಿದ್ಯೆಯ ಅಂತಃಕರಣಸ್ಯವ ಪರಿಣಾಮ ವಿಶೇಷ. ಹಾಗಾಗಿ ಅವಿದ್ಯಾಯ ಅಂತಃಕರಣಸ್ಯವ ಪರಿಣಾಮ ವಿಶೇಷ. ಅಂದರೆ ಜ್ಞಾನ ಅಂದರೆ ಯಾವುದು ಅಂತ ಹೇಳಿದ್ರೆ ಒಂದು ಕ್ರಿಯೆ, ಅಂದರೆ ನೋಯಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಪ್ರೆಡಿಕೇಟ್ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಇವಾಗ ಇಂಗ್ಲೀಷಲ್ಲಿ ಇದನ್ನು ಹೇಳಬೇಕಾದ್ರೆ ದಿ ಬಾಯ್ ಕಿಕ್ ದಿ ಬಾಲ್ ಅಂತ ಹೇಳುವಾಗ ಆ ಹುಡುಗ ಇದನ್ನೆಲ್ಲ ಅವನು ಸಬ್ಜೆಕ್ಟ್. ಆಮೇಲೆ ಕಿಕ್ಡ್ ಅಂತ ಹೇಳ್ತೀವಲ್ಲ, ಕಿಕ್ಕಿಂಗ್ ಅಂತ ಒಂದು ಇದೆಯಲ್ಲ, ಯಾಕಂದ್ರೆ ಅವನು ಕಾಲಿಂದ ಒದೆಯುವಾಗ ಒಂದು ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಒಂದು ಆ ಬಾಲ್ ಮೇಲೆ ಹೋಗಿ ಬೀಳುತ್ತೆ ಅದು. ಹಾಗಾದ್ರೆ ಇವನು ಆ ಕ್ರಿಯೆ ಇವನು ಉಂಟು ಮಾಡ್ತಾನೆ. ಹಾಗಾದ್ರೆ ಈ ಕ್ರಿಯೆ ಅನ್ನೋದು ಒಂದು ಇದೆಯಲ್ಲ ಅದ್ರ ವ್ಯಾಪಾರದಲ್ಲಿ, ಹಾಗಾದ್ರೆ ಆ ಕ್ರಿಯೆನೇ ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜ್ಞಾನ ಅನ್ನೋದು ಅವಿದ್ಯೆಯಿಂದಲೋ ಅಥವಾ ಅಂತಃಕರಣದ ಒಂದು ಪರಿಣಾಮ ವಿಶೇಷ. ಅಂದ್ರೆ ಅಂತಃಕರಣ ಒಂದು ವಿಷಯವನ್ನ ತಿಳ್ಕೋಬೇಕು ಅಂತ ಸಂಕಲ್ಪ ಮಾಡಿ ಅದು ಇಂದ್ರಿಯವನ್ನ ಅದು ಆಕ್ಟಿವೇಟ್ ಮಾಡಿ ಆ ವಿಷಯವನ್ನ ತಿಳ್ಕೊಂಡಾಗ ಓ ನಾನು ಇದನ್ನು ತಿಳ್ಕೊಂಡೆ ಅಂತ ನಾವು ಹೇಳ್ತೀವಿ. ಸೊ ಆ ತಿಳ್ಕೊಳ್ಳೋ ವ್ಯಾಪಾರ ಇದೆಯಲ್ಲ, ಅದಕ್ಕೆ ಇದು ಜ್ಞಾನಂ ಅಂತ ಕ್ರಿಯೆ ಅಂತ ಹೇಳಿದ್ದಾರೆ. ಆಮೇಲೆ ಜ್ಞೇಯ ಮಂತ್ರ ಯಾವುದು ಅಂತ ಹೇಳಿದ್ರೆ ಬೀದಾದಿ ವಸ್ತು ಅಂತ. ಅಂದರೆ ಹೊರಗಡೆ ಇರೋ ಪ್ರಪಂಚದಲ್ಲಿ ಶಬ್ದಸ್ಪರ್ಶ ಅಂತ ವಸ್ತು ಇದೆಯಲ್ಲ, ಅದೇ ಜ್ಞೇಯ ವಸ್ತು. ಅದು ಹಾಗಾಗಿ ಜ್ಞಾತಾನೂ ತಿಳಿಯೋನು, ಜ್ಞಾನಂ ಅನ್ನೋದು ತಿಳ್ಕೊಳ್ಳೋ ಒಂದು ಪ್ರೋಸೆಸ್ ಅನ್ನೋದು ಇದೆಯಲ್ಲ, ಅದು ಜ್ಞೇಯಂ ಅನ್ನೋದು ಯಾವುದನ್ನು ತಿಳ್ಕೊಳ್ತೀವೋ ಅದು. ಸೊ ಹೀಗಾಗಿ ಇಂಥ ಒಂದು 3 ಇದೆಯಲ್ಲ, ಇದು 3 ಎಲ್ಲಿ ಹೋದ್ರೂ ಕೂಡ ಅವಿದ್ಯಾದಿ ಉಪಹಿತಃ ಸನ್ನೆ ಸದಾ ಜ್ಞಃ ಜ್ಞಾತ ಸವೇತ್ತಿ ವೇದ್ಯಂ ನಚ ತಸ್ಯಾಸ್ತಿ ವೇತ್ತ ಇತ್ಯಾದಿ ಶ್ರುತೇ ಇತ್ಯರ್ಥಃ. ಸೊ ಹಾಗಾಗಿ ಈ ಶ್ಲೋಕದಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಜ್ಞಾತೃಜ್ಞಾನ ಜ್ಞೇಯ ವಿಹೀನೋಪಿ ಸದಾ ಜ್ಞಃ ಅಂತ. ಜ್ಞಃ ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ ತಿಳ್ಕೊಳ್ಳೋನು ಅಂತ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಪ್ರೋಸೆಸ್ ಇದೆಯಲ್ಲ, ಈ ತ್ರಿಪುಟಿ ಪ್ರೋಸೆಸ್, ವಿತೌಟ್ ದಟ್ ಪ್ರೋಸೆಸ್ ಆಲ್ಸೋ ಹಿ ಇಸ್ ದಿ ನೋಯರ್ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಶ್ರುತಿ ಪ್ರಮಾಣ ತೋರಿಸ್ತಾ ಇದ್ದಾರೆ. ಶ್ವೇತಾಶ್ವತರ ಉಪನಿಷತ್ತಲ್ಲಿದೆ ಅದು. ಸ ವೇತ್ತಿ ವೇದ್ಯಂ ನಚ ತಸ್ಯ ಆಸ್ತಿ ವೇತ್ತ ಅಂತ. ಅದೇ ಲಲಿತಾ ಸಹಸ್ರನಾಮದ ಹೇಳಿದ್ವಲ್ಲ, ವಿಶ್ವಸಾಕ್ಷಿಣಿ ಸಾಕ್ಷಿ ವರ್ಜಿತ ಅಂತ, ಅದೇ ಥರನೇ ಇಲ್ಲೂ ಕೂಡ ಸ ವೇತ್ತಿ ವೇದ್ಯಂ, ಅದು ಎಲ್ಲವನ್ನೂ ತಿಳಿಯುತ್ತೆ ಅದು, ಆದರೆ ಇದನ್ನು ತಿಳಿಯೋರು ಯಾರು ಕೂಡ ಇಲ್ವೇ ಇಲ್ಲ ಅಂತ. ವೇತ್ತ ಇತ್ಯಾದಿ ಶ್ರುತೇ ಇತ್ಯರ್ಥಃ. ತಸ್ಮಾತ್ ಜಗತಃ ಮಿಥ್ಯಾತ್ವಾತ್ ಬ್ರಹ್ಮಣೋ ಜಗತ್ಕಾರಣತ್ವಂ ಅವಾಸ್ತವಂ ತಟಸ್ಥಂ ತದುಪಲಕ್ಷಣಂ ನತು ವಿಶೇಷಣಂ ಇತಿ ಸಿದ್ಧಂ. ಇಲ್ಲಿ ಹೇಳ್ತಾ ಇರೋ ಸರ್ವಜ್ಞತ್ವ ಅನ್ನೋದು ಈಶ್ವರನಿಗೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ವೇದಾಂತದ ಮುಖ್ಯವಾದ ಪ್ರಮಾಣ ಅಂತ ತಗೋಬಾರ್ದು. ಇದನ್ನು ಇಲ್ಲಿ ಹೇಳ್ತಾ ಇರೋದು ಈ 3 ಪ್ರೋಸೆಸ್ ಎಲ್ಲಿ ಇದ್ರೂ ಕೂಡ ಎಲ್ಲವನ್ನೂ ತಿಳ್ಕೊಂಡಿರೋದು ಅಂತ ಹೇಳ್ತೀವಲ್ಲ, ಇದು ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಈಶ್ವರನಿಗೆ ಮಾತ್ರ ಅದು ಇರೋದು ಅಂತ. ತ್ರಿಕಾಲ ಜ್ಞಾನಿ ಎಲ್ಲವನ್ನೂ ತಿಳ್ಕೊಂಡಿರೋದು ಈಶ್ವರ. ಹಾಗಾಗಿ ಆ ಈಶ್ವರನಿಗೆ ಆ ತಿಳುವಳಿಕೆ ಅದರ ಸ್ವಭಾವದಲ್ಲೇ ಇದೆ, ಅದು ಆ ತಿಳುವಳಿಕೆ ಅನ್ನೋದು. ಅದಕ್ಕೆ ಈ ಶ್ವೇತಾಶ್ವತರ ಉಪನಿಷತ್ತನ್ನ ಇವರು ಹೇಳಿದರು. ಹಾಗಾಗಿ ಇಲ್ಲಿ ಹೇಳಿರೋದು ಈ ತಿಳುವಳಿಕೆ ಅನ್ನೋದು ಆ ಬ್ರಹ್ಮಕ್ಕೆ, ಆ ಈಶ್ವರನಾಗಿ ಇರೋ ತಿಳುವಳಿಕೆಗೆ ಮಾತ್ರ ಅವರು ಹೇಳಿದ್ದಾರೆ. ನಮ್ಮ ವಿಷಯಕ್ಕೆ ನಾವು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಜ್ಞಾನ ಸ್ವರೂಪವೇ ನಾವು. ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ನಮಗೆ ಪೊಟೆನ್ಷಿಯಲ್ ಇದೆ. ಅಂದರೆ ಒಂದೊಂದು ವಸ್ತುವನ್ನು ಹೀಗೆ ಅಂತ ತಿಳ್ಕೊಳ್ಳೋಕ್ಕೆ ಪೊಟೆನ್ಷಿಯಲ್ ಇದೆ ನಮಗೆ, ಆದರೆ ಕೇವಲ ಜ್ಞಾನ ಸ್ವರೂಪ ಮಾತ್ರ. ಆದರೆ ಈ ಸರ್ವಜ್ಞತ್ವ ಅಂತ ಒಂದು ಇದೆಯಲ್ಲ, ಅದು ನಮ್ಮ ಒಂದು ಪರ್ಸನಲ್ ವೇದಾಂತ ತಿಳುವಳಿಕೆಗೆ ಅದು ನೇರಾಗಿ ಪ್ರಯೋಜನ ಕೊಡೋದಿಲ್ಲ ಅದು. ಯಾಕಂದರೆ ಈಶ್ವರನ ವಿಷಯಕ್ಕೆ ಅದು ಸರ್ವಜ್ಞತ್ವ ಇರೋದದು. ಅಂತ ಒಂದು ಈಶ್ವರ ಈ ಪ್ರಪಂಚಕ್ಕೆಲ್ಲ ಈಶ್ವರನಾಗಿದ್ದಾನೆ ಅಂತ ಹೇಳಕ್ಕೆ ಆ ಒಂದು ವಿಷಯ ಬಂದಿದ್ದದು. ಸೊ ಹೀಗೆ ಅದಕ್ಕೆ ಇವ್ರು ಹೇಳ್ತಾರೆ, ತಸ್ಮಾತ್ ಜಗತಃ ಮಿಥ್ಯಾತ್ವಾತ್ ಬ್ರಹ್ಮಣೋ ಜಗತ್ಕಾರಣತ್ವಂ ಅವಾಸ್ತವಂ ತಟಸ್ಥಂ ತದುಪಲಕ್ಷಣಂ ಚ ನತು ವಿಶೇಷಣಂ ಇತಿ ಸಿದ್ಧಂ. ಅಂದರೆ ಈ ಮಿಥ್ಯಾವಾಗಿರೋ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚಕ್ಕೆ ಬ್ರಹ್ಮದ ಒಂದು ಕಾರಣತ್ವ ಏನು ಅಂತ ಕೇಳಿದ್ರೆ ಅದು ಸತ್ಯವಾದ ಕಾರಣತ್ವ ಅಲ್ಲ, ಅದು ಅದೇ ಒಂದು ಉಪಲಕ್ಷಣ ಮಾತ್ರ ಅದು ಅಂತ. ಅದು ಉಪಲಕ್ಷಣ ಅಂದರೆ ಏನು ಅಂತ ಹೇಳಿದ್ರೆ ಆ ಬ್ರಹ್ಮವು ಇದೆ ಅಂತ ತೋರ್ಸಕ್ಕೆ ನಮಗೆ ಇದೊಂದು ದಾರಿಯಾಗುತ್ತೆ ಅಂತ. ಅದಕ್ಕೆ ನಾನು ಏನು ಉಪಲಕ್ಷಣ ಅಂದರೆ ಇದಕ್ಕೊಂದು ಮುಖ್ಯವಾದ ಅಥವಾ ತುಂಬ ಪ್ರಸಿದ್ಧವಾದ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಒಂದು ಮನೆ ಗೊತ್ತಿಲ್ಲ ನಮಗೆ ಯಾವ ಮನೆ ಅಂತ, ಆದರೆ ಯಾರೋ ಒಬ್ರು ತೋರಿಸ್ಕೊಡ್ತಾರೆ, ನೋಡು ಆ ಮನೆ ಯಾವ ಮನೇಲಿ ಕಾಗೆ ಕೂತಿದ್ಯೋ ಅದೇ ನೀನು ಹೋಗ್ಬೇಕಾದ ಮನೆ ಅಂತ ತೋರಿಸ್ಕೊಡ್ತಾರೆ. ಹಾಗಾದ್ರೆ ಆ ಕಾಗೆ ಅನ್ನೋದು ಆ ಮನೆ ಸ್ವರೂಪಕ್ಕೆ ಸೇರಿದಲ್ಲ. ಯಾಕಂದ್ರೆ ಇವನು ಆ ಮನೆಗೆ ಹೋಗಿ ಸೇರೋಷ್ಟೊತ್ತಿಗೆ ಆ ಕಾಗೆ ಹಾರೋಗ್ಬಿಡುತ್ತೆ ಅಲ್ಲಿಂದ. ಯಾಕಂದ್ರೆ ಎಲ್ಲಿಂದನೋ ಬಂದಿದ್ದು ಕೂತಿದ್ದೆ ಸ್ವಲ್ಪ ಹೊತ್ತು, ಆದರೆ ಇವನಿಗೆ ಇದೇ ಮನೆನೇ ನೀನು ಹೋಗ್ಬೇಕಾದ್ದು ಅಂತ ತೋರಿಸ್ಕೊಡಕ್ಕೆ ಆ ಕಾಗೆ ಪ್ರಯೋಜನವಾಯಿತು. ಹಾಗಾಗಿ ಅದಕ್ಕೆ ಉಪಲಕ್ಷಣಂ ಅಂತ ಶಾಸ್ತ್ರದಲ್ಲಿ ಒಂದು ಟೆಕ್ನಿಕಲ್ ನೇಮ್ ಕೊಟ್ಟಿದ್ದಾರೆ. ಅದೇ ಥರ ಈ ಬ್ರಹ್ಮವು ಸರ್ವಜ್ಞ ಸ್ವರೂಪ ಅಂತ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಒಂದು ಬ್ರಹ್ಮವಸ್ತು ಇದೆ ಅಂತ ತೋರ್ಸಕ್ಕೆ ನಮಗೆ ಸರ್ವಜ್ಞ ಬ್ರಹ್ಮ ಅಂತ ಹೇಳಿದಾಗ ನಮಗೆ ಓಹೋ ಸರ್ವಜ್ಞಾನದ ಬ್ರಹ್ಮವೇ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ ನಮ್ಗೆ ಹೇಳಿದಾಗ ಅಂತ ಒಂದು ಬ್ರಹ್ಮ ಇದೆ ಅಂತ ನಮಗೆ ಒಪ್ಕೊಳ್ಳೋಕ್ಕೆ ನಮಗೆ ಆಗುತ್ತೆ ಅದು.
ಹಾಗಾಗಿ ಇದು ಕೂಡ ಒಂದು ಅಧ್ಯಾರೋಪ ಅಪವಾದನೇ ಅಂದರು. ಸೊ ಹಾಗಾಗಿ ಬ್ರಹ್ಮದ ಮೇಲೆ ಅದರಲ್ಲಿ ವಾಸ್ತವವಾಗಿ ಅದರ ಸ್ವರೂಪಕ್ಕೆ ಸೇರದೇ ಇರುವ ಒಂದು ಸರ್ವಜ್ಞತ್ವವನ್ನು ವೇದಾಂತ ಅದರ ಮೇಲೆ ಆರೋಪ ಮಾಡುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಆರೋಪ ಮಾಡೋದ್ರಿಂದ ನಮಗೊಂದು ಪ್ರಯೋಜನ ಆಗುತ್ತೆ. ಆ ಬ್ರಹ್ಮವು ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಮಗೊಂದು ಪ್ರಯೋಜನ ಆಗುತ್ತೆ. ಅದನ್ನೇ ಇವರು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಜಗತಃ ಮಿಥ್ಯಾತ್ವಾತೆ ಬ್ರಹ್ಮಣೋ ಜಗತ್ಕಾರಣತ್ವಂ ಅವಾಸ್ತವಂ ತಟಸ್ಥಂ ಜಗದುಪಲಕ್ಷಣಂ ತದುಪಲಕ್ಷಣಂ ನತು ವಿಶೇಷಣಂ ಇತಿ ಭಾವ ಸಿದ್ಧಂ. ಅಂದರೆ ಉಪಲಕ್ಷಣಂ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಕಾಗೆ ಕೂತಿರೋದು ಅಂತ, ಕಾಗೆಗೂ ಮನೆಗೂ ಸ್ವರೂಪ ಸಂಬಂಧ ಏನು ಇಲ್ವೇ ಇಲ್ಲ. ಆದರೆ ವಿಶೇಷಣಂ ಅಂತ ಅಂತ ಹೇಳಿದ್ದಾರೆ. ಆ ವಿಶೇಷಣಂ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ಒಂದು ಹೂ ಕೆಂಪಿಗಿದೆ ಅಂತ ಹೇಳುವಾಗ ಆ ಕೆಂಪು ಅನ್ನೋದನ್ನ ನಾವು ಹೂವಿಂದ ಬಿಡಿಸೋಕ್ಕಾಗೋದಿಲ್ಲ. ಆದರೆ ಮನೆ ಮೇಲೆ ಕಾಗೆ ಕೂತಿದೆ ಅಂತ ಹೇಳಿದಾಗ ಉಪಲಕ್ಷಣ ಅಂತ ಹೇಳಿದಾಗ ಮನೆಯಿಂದ ಸಂಬಂಧ ಇಲ್ಲದೇ ಇಲ್ಲ. ಅದಕ್ಕೆ ಇದೇ ವಿಶೇಷಣಂ ಅನ್ನೋದಕ್ಕೂ ಉಪಲಕ್ಷಣಂ ಅನ್ನೋದಕ್ಕೂ ವ್ಯತ್ಯಾಸ ಇದು. ಅವಿಶೇಷಣಂ ಅಂದರೆ ಅಬ್ಜೆಕ್ಟಿವ್ ಅಂತ ನಾವು ಹೇಳ್ತೀವಲ್ಲ, ಆಟ್ರಿಬ್ಯೂಟ್ ಆರ್ ಅಬ್ಜೆಕ್ಟಿವ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಈ ಅಬ್ಜೆಕ್ಟಿವ್ ಅಂದರೆ ಒಬ್ಬ ನೋಡು ಅಲ್ಲಿ ಕೂತಿದ್ದಾನಲ್ಲ ಒಬ್ಬ, ನೀ ಬ್ಲೂ ಶರ್ಟ್ ಹಾಕೊಂಡು ಕೂತಿದ್ದಾನಲ್ಲ ಅವ್ನು ಕರ್ಕೊಂಬ ಅಂತ ಹೇಳ್ತಾರೆ ಇಟ್ಕೊಳ್ಳೋಣ. ಅವಾಗ ಆ ಬ್ಲೂ ಶರ್ಟ್ ಅನ್ನುವಾಗ ಆ ಬ್ಲೂ ಕಲರ್ ಇದೆಯಲ್ಲ ಆ ಶರ್ಟ್ಗೆ, ಅದನ್ನು ನಾವು ಬಿಡ್ಸೋಕ್ಕಾಗೋದಿಲ್ಲ ಅದನ್ನು. ಹಾಗಾಗಿ ಆ ಶರ್ಟಿಗಿರೋ ಕಲರ್ ಅದೇನೆ. ಆದರೆ ಸೊ ಈ ಥರ ಒಂದು ಶರ್ಟಿಂದ ನಾವು ಕಲರ್ನ ಬಿಡಿಸಿ ತೋರಿಸೋಕ್ಕಾಗೋದಿಲ್ಲ. ಆದರೆ ಅದರಿಂದನೇ ಅದನ್ನು ಅಬ್ಜೆಕ್ಟಿವ್ ಆಗಿ ನಾವು ಹೇಳ್ತೀವಿ. ಆದರೆ ಈ ಮನೆ ಮೇಲೆ ಕೂತಿರೋದು ಅಂತ ಹೇಳ್ತೀವಲ್ಲ, ಅದು ಮನೆಯ ಸ್ವರೂಪಕ್ಕೆ ಸೇರಿಲ್ಲ ಅದು ಕಾಗೆ ಅನ್ನೋದು. ಅದರಿಂದ ಅದು ಉಪಲಕ್ಷಣಂ ಅಂತ. ಹಾಗಾಗಿ ಉಪಲಕ್ಷಣಂ ಅನ್ನೋದಕ್ಕೂ ವಿಶೇಷಣಂ ಅನ್ನೋದಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಈ 2 ದೃಷ್ಟಾಂತದಿಂದ ಹೇಳಿದ್ದೀನಿ ಅಷ್ಟೇ. ಇಲ್ಲಿಗೆ ನಾವು ನಿಲ್ಲಿಸಿರೋಣ. ಇಲ್ಲಿಗೆ 4ನೇ ಶ್ಲೋಕವು ಮುಗೀತು. ಈ ಶ್ಲೋಕವನ್ನು ಒಂದು ಸತಿ ನಾವು ಹೇಳಿಬಿಟ್ಟು ತಿರ್ಗಾ ಮೊದಲನೇ ಶ್ಲೋಕವನ್ನು ಹೇಳಿಬಿಟ್ಟು ಮುಗಿಸೋಣ ಅದನ್ನು. ದೃಶ್ಯಾದನ್ಯೋ ನಿರ್ವಿಷಯ ಜ್ಞಾನಮಯತ್ವಾ ಜ್ಞಾತೃ ಜ್ಞಾನ ಜ್ಞೇಯ ವಿಹೀನೋಪಿ ಸದಾಜ್ಞಃ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಮೊದಲನೇ ಶ್ಲೋಕ ಹೇಳ್ಬೇಡ. ವಿಷ್ಣುವನಾದಿಂ ಜಗದಾದಿಂ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्. ॐ तत्सत्.